ನಮಸ್ಕಾರ ಎಲ್ಲರಿಗೂ. ಸವಿ ಬೆಳಗು ಭಾನುವಾರ ಬೆಳಗಿನ ಜಾವ ಇಲ್ಲಿ ಬೇರಿಯಾದಲ್ಲಿ ನಮ್ಮ ಸಾಹಿತ್ಯ ಸಮಿತಿಯ KKNCಯ ಸಾಹಿತ್ಯ ಸಮಿತಿಯ ಇದೊಂದು ಹೊಸ ಉಪಕ್ರಮ ಮಾಸದ ಮಾತು ಅಂತ ಹೇಳಿ ಪ್ರತಿ ತಿಂಗಳಿಗೊಂದು ವಿಶೇಷ ಅತಿಥಿಗಳನ್ನು ಆಹ್ವಾನಿಸಿ ಅವರ ಜೊತೆ ನಮ್ಮ ಮಾತುಕತೆ, ಅದು ಈ ಕಾರ್ಯಕ್ರಮದ ಉದ್ದೇಶ. ಮೊದಲ ಸಂಚಿಕೆ ಇಂದು ಸನಾತನ ಧರ್ಮ ಕೇಂದ್ರದಲ್ಲಿ ಆರಂಭವಾಗ್ತಾ ಇದೆ. ನಮ್ಮ ಸಾಹಿತ್ಯ ಸಮಿತಿಯ ಎಲ್ಲ ಕಾರ್ಯಕ್ರಮಗಳು, ಸಾಕಷ್ಟು ಕಾರ್ಯಕ್ರಮಗಳು ಗಣಪತಿಯ ಆಶೀರ್ವಾದದ ಮೂಲಕ ಇಲ್ಲಿ ಈ ದೇವಸ್ಥಾನದಲ್ಲೇ ಶುರುವಾಗಿದ್ದು, ಹೊತ್ತಿಗೆ ಹೊತ್ತಾಗಲಿ ಅಥವಾ ಮಾಸದ ಮಾತು, ಈ ಕಾರ್ಯಕ್ರಮನೂ ಕೂಡ ಇಲ್ಲೇ ಶುರುವಾಗ್ತಾ ಇದೆ. ಎಂದಿನಂತೆ ಈ ಕಾರ್ಯಕ್ರಮವನ್ನು ಕೂಡ ಒಂದು ಪುಟ್ಟ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಶ್ವೇತಾ ಬಾಲಿಕ, ಬನ್ನಿ. ಎಲ್ರಿಗೂ ನಮಸ್ಕಾರ. ಗಜಾನನ ಓಂ ಗಜವದನ, ಗಜಾನನ ಓಂ ಗಜವದನ, ಮೂಷಿಕ ವಾಹನ ಗಜಾನನ, ಮೋದಕ ಹಸ್ತ ಗಜಾನನ, ಮೂಷಿಕ ವಾಹನ ಗಜಾನನ, ಮೋದಕ ಹಸ್ತ ಗಜಾನನ, ಗಜಾನನ ಓಂ ಗಜವದನ, ಗಜಾನನ ಓಂ ಗಜವದನ, ಪಾಹಿ ಪಾಹಿ ಗಜಾನನ, ಪಾಹಿ ಪಾಹಿ ಗಜಾನನ, ಪಾರ್ವತಿ ನಂದನ ಗಜಾನನ, ಪಾರ್ವತಿ ನಂದನ ಗಜಾನನ, ಗಜಾನನ ಓಂ ಗಜವದನ, ಗಜವದನ. ನಮಸ್ಕಾರ. ಇಂದಿನ ಈ ಮೊದಲ ಸಂಚಿಕೆಯಲ್ಲಿ ಮಾಸದ ಮಾತು, ಈ ಸಂಚಿಕೆಯಲ್ಲಿ ನಮ್ಮ ವಿಶೇಷ ಅತಿಥಿಗಳು ಶ್ರೀಯುತ ರಾಜೇಂದ್ರ ಕಾರಂತ್, ಪ್ರಸಿದ್ಧ ರಂಗಕರ್ಮಿ, ನಟ, ನಿರ್ದೇಶಕ. ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ ರಾಜ್ ಬಣಕರ್ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಕನ್ನಡ ಕೂಟದ ಪರವಾಗಿ ಸ್ವಾಗತ, ಸುಸ್ವಾಗತ. ನೀವು ನಮ್ಮೊಂದಿಗೆ ಈ ದಿವಸ ಇರೋದು ನಮ್ಮ ಸುದೈವ. ಇಂಥ ಬಹುಮುಖ ಪ್ರತಿಭೆ ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮೊಡನೆ ಸಂವಾದನಕ್ಕೆ ಇಲ್ಲಿ ಬಂದಿರೋದು ನಮ್ಮೆಲ್ಲರ ಒಂದು ಸಂತೋಷದ ಹೆಮ್ಮೆಯ ವಿಚಾರ. ಸ್ವಾಗತ, ಧನ್ಯವಾದ. ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತರು ಕಾರಂತರು. ಅವರ ಗಂಗಾವತರಣ ನಾಟಕವನ್ನು ನೋಡಿದಂಥ ಬೇರೆಯ ಕನ್ನಡಿಗರೇ ಇಲ್ಲ. ಅಂತ ಅದ್ಭುತವಾದ ನಾಟಕವನ್ನ ನಮಗೋಸ್ಕರ ನೀಡಿದಂಥ ಕಾರಂತರಿಗೆ ಮತ್ತೊಂದು ಹೊಸ ನಾಟಕ ತಗೊಂಡು ಬಂದಿದ್ದಾರೆ, ಮೈಸೂರು ಮಲ್ಲಿಗೆ. ಇನ್ನೇನು ಮುಂದಿನ ಶನಿವಾರ ಭಾನುವಾರ ಅದರದ್ದು ನಾವೆಲ್ಲರೂ ಕೂತು ನೋಡ್ತೀವಿ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವ್ರು ಬಂದಿರೋದು ನಮಗೆ ಒಂಥರ ಸುದೈವ ಅಂತ ಹೇಳಬೇಕು. ಏಕೆಂದರೆ ನಾವು ಈ ಮಾಸದ ಮಾತು ಕಾರ್ಯಕ್ರಮವನ್ನು ಯೋಚಿಸ್ತಾ ಇದ್ದಾಗ ಒಳ್ಳೆ ಒಬ್ಬರು ವಿಶೇಷ ಅತಿಥಿಗಳನ್ನು, ಸಾಹಿತ್ಯ, ರಂಗಭೂಮಿ, ಕಲೆ, ಈ ಎಲ್ಲ ಪ್ರಕಾರಗಳಲ್ಲಿ ಸಾಧಕರು ಇರತಕ್ಕಂಥ ಕರ್ನಾಟಕದ ಸಾಧಕರನ್ನ ಪರಿಚಯಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ. ಆ ನಿಟ್ಟಿನಲ್ಲಿ ರಾಜೇಂದ್ರ ಕಾರಂತರು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ. ಅವರ ಒಂದು ನಮ್ಮ ಸಾಹಿತ್ಯ ಸಮಿತಿ ಸದಸ್ಯರಾದ ಸಮರ್ಥ ಭೂಷಣ್ ಅವರು ಮಾಡಿಕೊಡ್ಬೇಕು ಅಂತ ಕೇಳಿ. ಎಲ್ರಿಗೂ ನಮಸ್ಕಾರ. ಕನ್ನಡ ರಂಗಭೂಮಿ ಕ್ಷೇತ್ರದಲ್ಲಿ ಸುಮಾರು 60ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದು, ನಿರ್ದೇಶಿಸಿ, ಅಭಿನಯಿಸಿ, ಅನೇಕ ನಟರನ್ನು ಅವರಿಗೆ ತರಬೇತಿಯನ್ನು ನೀಡಿ, ಅಷ್ಟೇ ಅಲ್ಲದೆ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಸಂಭಾಷಣೆಗಳನ್ನು ಬರೆಯೋದರಲ್ಲಾಗಲಿ ಅಥವಾ ನಿರ್ದೇಶನದಲ್ಲಾಗಲಿ ತಮ್ಮದೇ ಛಾಪನ್ನು ಮೂಡಿಸಿರುವಂತಹ
ಕನ್ನಡದ ಅನನ್ಯ ಪ್ರತಿಭೆ ಅಂತಲೇ ಹೇಳ್ಬೋದು. ನಮ್ಮ ರಾಜೇಂದ್ರ ಕಾರಂತ್ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ನಾಟಕಗಳ ಮೂಲಕ ನೀವು ನಮಗೆಲ್ಲ ಚಿರಪರಿಚಿತರು. ಆದರೆ ನಿಮ್ಮ ವೈಯಕ್ತಿಕ ಅನುಭವಗಳನ್ನಾಗಲಿ ಅಥವಾ ನಿಮ್ಮ ವ್ಯೂಸ್ ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅಂತ ಈ ಕಾರ್ಯಕ್ರಮ. ಮೊದಲಿಗೆ ನಿಮ್ಮ ನಾಟಕ ರಂಗಕ್ಕೆ ನೀವು ಪಾದಾರ್ಪಣೆ ಮಾಡಿದ ನಂತರದ ಬದುಕಿನ ಬಗ್ಗೆ ನಮಗೆಲ್ಲ ಹೆಚ್ಚು ಪರಿಚಯವಿದೆ. ಆದರೆ ರಾಜೇಂದ್ರ ಕಾರಂತ್ ಒಬ್ಬ ವ್ಯಕ್ತಿಯಾಗಿ ಈ ವ್ಯಕ್ತಿತ್ವದ ಹಿನ್ನೆಲೆಯನ್ನ ಅಥವಾ ಅದರ ಇತಿಹಾಸವನ್ನ ಒಂದು ಸ್ವಲ್ಪ ಮೆಲುಕು ಹಾಕೋಣ ಅಂತ. ನೀವು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಓದಿದ್ರಿ ಅಂತ ನಾವೆಲ್ಲ ಬಲ್ಲೆವು. ಮೂಲ ನೀವು ಹುಟ್ಟಿದ್ದು ಎಲ್ಲಿ ಹಾಗೂ ಈ ನಾಟಕಗಳಿಗೆ ನೀವು ಬರಬೇಕು ಅನ್ನೋದಕ್ಕೆ ಮೂಲ ಪ್ರೇರಣೆ ಏನು? ನಿಮ್ಮ ತಂದೆ ತಾಯಿಯ ಪರಿಚಯ ಅಥವಾ ನಿಮ್ಮ ಈಗಿನ ಪ್ರೋತ್ಸಾಹ ನೀಡುತ್ತಿರುವಂತಹ ಕುಟುಂಬದ ಪರಿಚಯ ನಮಗೆಲ್ಲ ಮಾಡಿಕೊಡೋದಾದ್ರೆ ಸರ್. ನಾನು ಕುಂದಾಪುರದ ಕೋಣಿ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ದು. ನನ್ನ 5ನೇ ವರ್ಷಕ್ಕೆ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಬೇಕಾದಂತು. ಅಲ್ಲಿ ಬೆಂಗಳೂರಲ್ಲಿ ಮಾರ್ಕೆಟ್ ಹತ್ರ ಕೋಟೆ ಅಂತ ಒಂದು ಏರಿಯಾ ಇದೆ. ವಿಕ್ಟೋರಿಯಾ ಹಾಸ್ಪಿಟಲ್ ಎದುರುಗಡೆ ಬರುತ್ತೆ. ಒಂದು 500 ಮನೆ ಇರುವಂತಹ ಒಂದು ಸಣ್ಣ ಏರಿಯಾ. ಅದೊಂದು ಇತಿಹಾಸ ಪ್ರಸಿದ್ಧ ಜಲಕಂಠೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ. ಬೆಂಗಳೂರಿನ ಪಂಚಲಿಂಗೇಶ್ವರಗಳಲ್ಲಿ ಆ ದೇವಸ್ಥಾನ ಒಂದು ಒಂಥರ ಅಗ್ರಹಾರದ ಬೀದಿ ಥರ ಇತ್ತು. ಅಲ್ಲಿ ನನ್ನ ಬಾಲ್ಯ ಎಲ್ಲ ಕಳೆದಿತ್ತು. ಅದೇನೋ ಮೊದಲಿಂದನೂ ನನಗೆ ನಾಟಕ ಮಾಡೋ ಹುಚ್ಚು, ಹುಡುಗರನ್ನ ಸೇರಿಸ್ಕೊಂಡು ಮಾಡೋದಿತ್ತು. ಅದು ಏನಾಗ ಬಂತೇನೋ ಗೊತ್ತಿಲ್ಲ. ಬಹುಶಃ ನಮ್ಮದು ಯಕ್ಷಗಾನದ ಪರಂಪರೆ ಇರ್ಬೋದು, ಅದೆಲ್ಲೋ ನಮ್ಮ ಪೂರ್ವಿಕರು ಯಾರಿಗೋ ಆ ಟಚ್ಚಿಂದ ನನಗೆ ಬಂದಿರ್ಬೋದು. ಅಂದರೆ ಅದರೊಳಗೆ ಒಂದು ನಿರ್ದಿಷ್ಟವಾಗಿ ಹೀಗೆ ಏನು ಅಂತಿರಲಿಲ್ಲ. ನನ್ನ PUC ತನಕನೂ ನಾನು ಹೀಗೆ ನಮ್ಮ ಜೊತೆ ಕ್ರಿಕೆಟ್ ಆಡೋ ಹುಡುಗರನ್ನು ಸೇರಿಸ್ಕೊಂಡು ರಾಜ್ಯೋತ್ಸವ ಮತ್ತು ಗಣೇಶೋತ್ಸವಗಳಲ್ಲಿ ನಾವೇ ನಾಟಕಗಳನ್ನು ಬರ್ಕೊಂಡು ಮಾಡ್ತಾ ಇದ್ವಿ. 1980 ನಾನು ಡಿಗ್ರಿ ಮಾಡ್ತಿರ್ಬೇಕಾದ್ರೆ ನನ್ನ ಸ್ನೇಹಿತರೊಬ್ಬರು, ನೀನು ಸುಮ್ಮನೆ ತುಂಬ ವೇಸ್ಟ್ ಮಾಡ್ತಿದ್ಯಾ, ನೀನು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋದರೆ ದೊಡ್ಡ ದೊಡ್ಡ ನಿರ್ದೇಶಕರು ಸಿಗ್ತಾರೆ, ನಿನಗೆ ಸೂಕ್ತವಾದ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳಿದ್ರು. ನನಗೆ ನನ್ನ ಮನೆಗೆ ತುಂಬ ಹತ್ತಿರ, ಅದೊಂದು 10 ನಿಮಿಷದ ವಾಕದು. ನನಗೆ ಅಲ್ಲಿ ನಾವುಗಳು ಹೋಗೋದು, ನಾವುಗಳು ಸೇರಿ ಮಾಡ್ಬೋದು ಅನ್ನೋ ಐಡಿಯಾ ಇರಲಿಲ್ಲ. ಆಗ ಬೆಳಗ್ಗೆ 8 ಗಂಟೆಗೆ ನಮ್ಮ ಅಶೋಕ್ ಬಾದ್ರದಿನ್ಯವರು, ಇವಾಗಿಲ್ಲ, ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇಂದ ಮುಗಿಸ್ಕೊಂಡು ಆಗಷ್ಟೇ ಬೆಂಗಳೂರಿಗೆ ಬಂದಿದ್ದರು. ಅಲ್ಲೊಂದು ಹೆಸರಿಲ್ಲದವರು ಅಂತ ತಂಡ ಮಾಡಿಕೊಂಡು ಬೆಳಗಿನ ಹೊತ್ತು ವರ್ಕ್ಶಾಪು ಮತ್ತು ಒಂದು ನಾಟಕಕ್ಕೆ ಸಿದ್ಧತೆ ಮಾಡಿದ್ರು. ಅದರಲ್ಲಿ B. ಜಯಶ್ರೀ ಅವರ ತಂಗಿ ಇದ್ದರು. ಆಮೇಲೆ ಇವತ್ತು ರಂಗಶಂಕರದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ವಹಿಸ್ಕೊಂಡಿದ್ದ ಮುದ್ದಣ್ಣ ಅಲ್ಲಿದ್ದರು. ಆಮೇಲೆ ಕರಿಸುಬ್ಬು ಅವರು ಅದರಲ್ಲಿದ್ದರು. ಆಮೇಲೆ ಮೇಕಪ್ ಕೃಷ್ಣ ಅನ್ನೋರಿದ್ದರು. ಆಮೇಲೆ ನಮ್ಮ ವೈಕುಂಠರಾಜ್ ಅವ್ರ ಮಗ, ಸಣ್ಣ ಹುಡುಗ, ಅವರು ಸಣ್ಣ ರೋಲ್ ಮಾಡ್ತಿದ್ರು. ಹೀಗೆ ಸಾಕಷ್ಟು ಜನ. ಮತ್ತು ಕೆನರಾ ಬ್ಯಾಂಕಲ್ಲಿ ಹಂದರ ಅನ್ನೋ ತಂಡವನ್ನು ನಡೆಸ್ತಿದ್ದಂತಹ GS ಮೂರ್ತಿ ಅನ್ನೋರಿದ್ರು. ಇಲ್ಲಿ ನಾನು ಪ್ರವೇಶ ತಗೊಂಡೆ. ಆವಾಗ ಒಂದು ಆಧುನಿಕ ರಂಗಭೂಮಿ ಅಂದರೆ ಏನು ಅನ್ನೋದೊಂದು ಕಲ್ಪನೆ ನನಗೆ ಸಿಕ್ತು. ಹೇಗೆ ಇಂಟರ್ಪ್ರಿಟೇಷನ್ ಮಾಡ್ತಾರೆ, ಹೇಗೆ ರಿಹರ್ಸಲ್ಸ್ ತಯಾರಿ ಮಾಡ್ತಾರೆ, ಒಂದು ನಾಟಕಕ್ಕಿಂತ ಮುಂಚೆನೇ ಒಬ್ಬ ಕಲಾವಿದನನ್ನು ಬೇರೆ 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 ಆದ ವ್ಯಾಯಾಮಗಳ ಮೂಲಕ ಆಗ್ಬೋದು ಅಥವಾ ಬೇರೆ ಎಕ್ಸಸೈಸ್ ಮೂಲಕ ಆಗ್ಬೋದು, ಆ ಸಂವಹನ ಆಗಲಿ ಅಥವಾ ಸ್ಪೀಚ್ ಆಗಲಿ ಅಥವಾ ವಾಯ್ಸ್ ಥೆರಪಿ ಆಗಲಿ, ಇದೆಲ್ಲ ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಒಂದು ಅನುಭವ ಬಂತು. ಅಲ್ಲಿ ಒಂದು ಸರ್ತಿಯಲ್ಲಿ ಆವಾಗ ನಮ್ಮ ಕನ್ನಡ ರಂಗಭೂಮಿಗೆ ರವೀಂದ್ರ ಕಲಾಕ್ಷೇತ್ರವೇ ಮುಖ್ಯವಾಗಿದ್ದಿತ್ತು. ತುಂಬ ನಾಟಕಗಳಾಗ್ತಿತ್ತು. ಆವಾಗಿನ್ನೂ ನಮ್ಮ ಯಾವ TV ಸೀರಿಯಲಿನ ಯಾವ ಗೊಂದಲಗಳಿರಲಿಲ್ಲ, ಟೆಲಿವಿಷನ್ನೇ ಇರಲಿಲ್ಲ ಆ ಟೈಮಲ್ಲಿ. ಹಾಗಾಗಿ ಯಾರಿಗೆ ಬೇರೆ ಆಪ್ಷನ್ಸೇ ಇಲ್ಲ ಸಿನಿಮಾಗೆ ಹೋಗಬೇಕು, ಇಲ್ಲ ರಂಗಭೂಮಿಗೆ ಬರಬೇಕು. ತುಂಬ ನಾಟಕಗಳು, ಅದು ರಂಗಭೂಮಿಯ ಅಂತ ಗೋಲ್ಡನ್ ಪೀರಿಯಡ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ತುಂಬ ದೊಡ್ಡ ದೊಡ್ಡ ನಿರ್ದೇಶಕರು ಬೇರೆ ಬೇರೆ ತಂಡಗಳಲ್ಲಿ ತುಂಬ ಅದ್ಭುತವಾದ ರಂಗ ಪ್ರಯೋಗಗಳನ್ನು ಮಾಡ್ತಾಯಿದ್ರು. B.V. ಕಾರಂತರು ಆಗಷ್ಟೇ ಬಂದು ರಂಗಾಯಣದ ಕಡೆ ಹೊರಡೋರಿದ್ದರು. R. ನಾಗೇಶ್ ಅವರಿದ್ದರು. ಮತ್ತು ನಮ್ಮ ಶ್ರೀನಿವಾಸ ಪ್ರಭು ಆಗಷ್ಟೇ ಬಂದಿದ್ದರು. ಆಮೇಲೆ ಇನ್ನೊಂದು ಕಡೆ B. ಜಯಶ್ರೀ ಅವರಿದ್ದರು. C.R. ಸಿಂಹ ಅವ್ರು ಮಾಡ್ತಿದ್ರು. C.G. ಕೃಷ್ಣಸ್ವಾಮಿ ಅವರಿದ್ದರು. ತುಂಬ ದೊಡ್ಡ ದೊಡ್ಡ ನಿರ್ದೇಶಕರು ತುಂಬ ವಿಭಿನ್ನವಾದ ಪ್ರಯೋಗಗಳನ್ನು ಆ ಸಮಯದಲ್ಲಿ ಕನ್ನಡದಲ್ಲಿ ಮಾಡ್ತಾಯಿದ್ರು. ನಾಗಾಭರಣ ಅವರಿದ್ದರು, ರಂಗ ಸಂಪದಕ್ಕೆ ಅವರು ನಿರ್ದೇಶನ ಮಾಡ್ತಾಯಿದ್ರು. ಇದ್ರ ನಡುವೆ ಇವರೆಲ್ಲರ ಮಧ್ಯೆ ನಾನು ಓಡಾಡಿಕೊಂಡು ಒಂದಷ್ಟು ನಾಟಕಗಳಲ್ಲಿ ಬೇರೆ ಬೇರೆ ನಿರ್ದೇಶಕರ ಹತ್ರ ಎಲ್ಲ ವರ್ಕ್ ಮಾಡೋದ್ರ ಬಗ್ಗೆ ನಾಟಕದ ಒಂದು ಹೀಗೀಗಿದೆ ಅಂತ ಗೊತ್ತಾಯಿತು.
ಅಂದರೆ ವಿಶೇಷ ಏನಂದರೆ ತುಂಬ ಸಣ್ಣ ವಯಸ್ಸಲ್ಲಿರಲಿಕ್ಕೆ 10ನೇ ಕ್ಲಾಸಲ್ಲಿ ಇರಬೇಕು ಅಥವಾ ಫಸ್ಟ್ ಪಿ ಯು ಸಿ ಇರಬೇಕು ನಾನು ನೆನಪಿಲ್ಲ. ಯಾರೊಬ್ರು ಹೀಗೆ ಮನೆಗೆ ಬಂದ್ಬಿಟ್ಟು ಒಂದು ಟಿಕೆಟ್ ಕೊಟ್ಟು ಸತ್ತವರ ನೆರಳು 100ನೇ ಪ್ರದರ್ಶನ. ಏನು ಅಂತ ಇಂಟ್ರೆಸ್ಟ್ ಏನು ಇರಲಿಲ್ಲ ನನಗೆ, ನಾಟಕ ಗೊತ್ತಿರಲಿಲ್ಲ ನನಗೆ, ಆಧುನಿಕ ರಂಗಭೂಮಿ ಅಂದರೆ ಏನು ಎತ್ತ ಏನೂ ಗೊತ್ತಿರಲಿಲ್ಲ. ಸೊ ಟಿಕೆಟ್ ಕೊಟ್ಟಿದ್ರು, ಹೋದೆ. ಬಾಲ್ಕನಿಯಲ್ಲಿ ಒಂದು ಸೈಡಲ್ಲಿ ಒಂದು ಬಾಕ್ಸ್ ಥರ ಇರ್ತಿತ್ತು, ಈಗ ಅಲ್ಲಿ ಏನು ಕೂಡ್ಸಲ್ಲ ಯಾರನ್ನು, ಅಲ್ಲಿ ಕೂತ್ ನೋಡಿದ್ದು ನನಗೆ ಶಾಕ್ ಆಗೋಯ್ತು. ನನಗೆ ಹೀಗೆಲ್ಲ ನಾಟಕಗಳಿರುತ್ತಾ ಅಂತ ನನಗೆ ಅದನ್ನು ಯೋಚನೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ. ಆವಾಗಲ್ಲಿ ಜಿ ವಿ ಅಯ್ಯರ್ ಅವರು ಮಾಡಿದರು, ನಾಗಾಭರಣ ಅವರು ಮಾಡಿದರು, ಸುಂದರ್ರಾಜ್ ಅವರೆಲ್ಲ ಮಾಡಿದರು, ಬಿ ವಿ ಕಾರಂತರಿದ್ರು ಆ ಶೋ ಅಲ್ಲಿ. ನನಗೆ ಒಂಥರ ಅದು ನನಗೆ ಅಚ್ಚಳಿದೆ ನನ್ನ ಮನಸ್ಸಲ್ಲಿ ಉಳಿದುಬಿಡ್ತು. ಹೀಗೆಲ್ಲ ಇರುತ್ತಾ ಅಂದ್ಬಿಟ್ಟು ಆ ಥರದ್ದೊಂದು ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಅದು ಗಂಗಾವತರಣ ಮೈಸೂರು ಮಲ್ಗೆ ಮೂಲಕ ಅದಕ್ಕೆ ಅಷ್ಟು ವರ್ಷ ಕಾಯ್ಬೇಕಾಯ್ತು ನನಗೆ. 80 to 2006 ತನಕ ನನ್ನ ಕನಸನ್ನ ಅಷ್ಟು ವರ್ಷ ನಾನು ಕಾಯ್ಬೇಕಾಗಿತ್ತು. ಅಲ್ಲಿಂದ ನನ್ನ ಅಭಿರುಚಿ ಒಂದು ಸ್ಪಷ್ಟವಾದ ಒಂದು ಮಾರ್ಗ ಕಂಡುಕೊತ್ತು. ಜೊತೆಗೆ ಇವರೆಲ್ಲ ವರ್ಕ್ ಮಾಡಿದ್ರ ಮೇಲೆ ಒಂದು 4 years ಮಾಡಿದೆ. ಆಮೇಲೆ ನನಗೆ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಎಂಪ್ಲಾಯ್ಮೆಂಟ್ ಆಯಿತು. ಮರ್ಕೆರ ನನಗೆ ಫಸ್ಟು ಅಪಾಯಿಂಟ್ಮೆಂಟ್ 84 to 88. ಮಡಿಕೇರಿಯಲ್ಲಿ ಯಾವಾಗ ಯಾವುದೇ ಸಾಂಸ್ಕೃತಿಕ ವಾತಾವರಣ ಇರಲಿಲ್ಲ. ಅಲ್ಲಿ 4-5 ತಿಂಗಳು ಬರೀ ಮಳೆ 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 ಮಳೆ. ಬಾಕಿ ಟೈಮಲ್ಲಿ ಯಾವುದೋ ಗಣೇಶನದಲ್ಲಿ ಒಂದು ಪ್ರೋಗ್ರಾಮು, ದಸರಾದಲ್ಲಿ ಒಂದು ಪ್ರೋಗ್ರಾಮ್ ಅದ ಅಂದರೆ ಎಕ್ಸ್ಕ್ಲೂಸಿವ್ಲಿ ನಾಟಕಕ್ಕೆ ಅಂತಂದ್ಬಿಟ್ಟು ಅಲ್ಲಿ ಯಾವುದೇ ರೀತಿಯಾದ ಸಿದ್ಧತೆಗಳು ಇರಲಿಲ್ಲ. ಅದು ಹಿಂದೆ ಇತ್ತೇನೋ ನನಗೆ ಗೊತ್ತಿಲ್ಲ, ಆ ಟೈಮ್ಲಂತೂ ಏನೂ ಇರಲಿಲ್ಲ. ಅಲ್ಲಿ ಒಂದಷ್ಟು ಜನ ಈ ಬ್ಯಾಂಕರ್ಸು, ಟೆಲಿಫೋನಲ್ಲಿ ಎಕ್ಸ್ಚೇಂಜಲ್ಲಿ ವರ್ಕ್ ಮಾಡೋರು, ಅವರೆಲ್ಲರೂ ಹೊರಗಡೆಯಿಂದ ಬಂದವರೆ. ಬಹುತೇಕ ಜನ ಸೌತ್ ಕೆನರಾದಿಂದ ಬಂದವರು, ಒಂದಷ್ಟು ಜನ ಬ್ಯಾಂಗ್ಳೂರು ಮೈಸೂರಿಂದ ಬಂದವರು. ಇವರೆಲ್ಲ ಸೇರಿ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ರು ಅವರು, ಸ್ನೇಹ ಕಲಾಕೂಟ ಅಂತ. ಅಲ್ಲಿ ಜಾಯ್ನ್ ಆದೆ. ಅಲ್ಲಿ ಒಂದಷ್ಟು ಇಲ್ಲಿ ಕಲ್ತಿದ್ದೆಲ್ಲ ಪ್ರಯೋಗ ಮಾಡೋಕ್ಕೆ ಸಾಧ್ಯ ಆಯಿತು. ಜೋಕುಮಾರ ಸ್ವಾಮಿ ಮಾಡಿದೆ, ಉದ್ಭವ ನಾಟಕ ಮಾಡಿದೆ, ನನ್ನದೇ ಒಂದು 5-6 ನಾಟಕಗಳೆಲ್ಲ ಮಾಡಿದೆ, ಕತ್ತಲೆ ದಾರಿದ್ರ್ಯ ಮಾಡಿದೆ. ಸುಮಾರು ಒಂದು 4 yearsಲ್ಲಿ ಒಂದು ಸಾಕಷ್ಟು ಶೋಸ್ಗಳು, ಪ್ರಶಸ್ತಿಗಳು ಎಲ್ಲ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಬೆಂಗಳೂರಿಗೆ ಬಂದೆ. ನಾನು ಬೆಂಗಳೂರಿಗೆ ಬಂದಾಗ ನನ್ನ ಮುಂದೆ 2 ಆಯ್ಕೆಗಳಿದ್ದು. ಒಂದು, ನಾನು ಮೇಜರ್ ಟ್ರೂಪ್ಗಳಲ್ಲಿ ಹೋಗಿ ಅವ್ರ ಜೊತೆ ಬೆರೆತು ಅವ್ರ ನಾಟಕಗಳಲ್ಲಿ ಮುಂದುವರಿಯೋದು. ಇಲ್ಲ, ನಾನು ನನ್ನದೇ ಆದ ಒಂದು ಸ್ಪಷ್ಟವಾದ ದಾರಿಯನ್ನು ಕಂಡುಕೊಳ್ಳೋದು. ಆಗಾಗಲೇ 2 ನಾಟಕ ಬರ್ತಿದೆ, ಸಂಜೆ ಹಾಡು ಮತ್ತು ಹಕ್ಕಿಯ ಹಾಡು ಅಂತ. ಸಂಜೆ ಹಾಡು ಯುವರಂಗ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಒಂದು 58ರಿಂದ 60 ಟ್ರೂಪ್ಸ್ ಇತ್ತು ಅವಾಗ. ಎಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅವಾಗಿನ ತುಂಬ ಜೀವಂತವಾಗಿ ಆರೋಗ್ಯಕರವಾಗಿದ್ದಂತಹ ಪಬ್ಲಿಕ್ ಸೆಕ್ಟರ್ಗಳೆಲ್ಲ ತುಂಬ ಬರ್ತಿದ್ವು ಅಲ್ಲಿಗೆ. ಅದರ ನಡುವೆ ನನಗೆ 2nd ಪ್ರೈಸು ಮತ್ತು ನನಗೆ ಓವರಾಲ್ ಬೆಸ್ಟ್ ಆಕ್ಟರ್ ಬಂದಿತ್ತು. ಅವಾಗೇನು ನನಗೇನು ಸರಿಗೇನು ಗೊತ್ತಿರಲಿಲ್ಲ. ಅದು ಏನಾಯಿತು ಅಂದರೆ ಅದು ಮುಂದೆ ಬರೆಯೋದಕ್ಕೆ ನನಗೊಂದು ಸ್ಫೂರ್ತಿ ಆಯಿತು. ಸೊ ಹೀಗೆ ನಾನು ನಾಟಕಗಳನ್ನು ಆರಂಭಿಸಿದ್ದು. ಆಮೇಲೆ ಬ್ಯಾಂಕಲ್ಲಿ ಇಂಟರ್ ಬ್ಯಾಂಕ್ ಕಾಂಪಿಟೇಷನ್ಸ್ಗಳು ಇರ್ತಿದ್ವು. ಸೊ ಫಸ್ಟ್ ಟೈಮ್ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಆ ಥರ, ಬೆಂಗಳೂರಲ್ಲಂತೂ ಯಾರೂ ಆ ಥರದಲ್ಲಿ ಇರಲಿಲ್ಲ. ವೈಜಯಂತಿ ಕಾಶಿ ಅವರೊಬ್ಬರು ಇದ್ರು ಅಷ್ಟೇ. ಅವರು ಡ್ಯಾನ್ಸಲ್ಲಿ ತುಂಬ ಫೇಮಸ್ ಆಗಿದ್ರು, ಮತ್ತು ಅವರು ನಾಟಕಗಳನ್ನು ಮಾಡಿದ್ರು, ಸಂಖ್ಯಾಬಾಳ್ಯ ಅದು ಇದು. ವಿಜಯ ಕಾಶಿ ಅವ್ರ ಮಿಸಸ್. ನಾನು ಅವರು ಕೊಲಾಬ್ರೇಟ್ ಆದ್ವಿ. ಸಾವು ಅಂತ ಮಾಡಿದ್ವಿ. ಸಾವು ತಿಳಿದ ಬದುಕ್ ಸೊ ಫಸ್ಟ್ ಅವ್ರು ಅನೌನ್ಸ್ ಮಾಡಿದ್ದು ಪ್ರಥಮ ಬಹುಮಾನ ರಾಜೇಂದ್ರ ಕಾರಂತರ ಸಾವು ಅಂತ. ಆ ಸಾವು ಮುಂದೆ ನನಗೆ 40 ವರ್ಷ ಬಂತು. ಆಮೇಲೆ ಪ್ರತಿ ಕಾಂಪಿಟೇಷನ್ ಅಲ್ಲೂ ಹೊಸ ನಾಟಕ ಅಂತ ಕಳೆದ ನೆಕ್ಸ್ಟ್ 5 years ಅಲ್ಲಿ ಸುಮಾರು ಒಂದು 25 ನಾಟಕ ಬರ್ತಿದ್ದೆ. ಸುಮಾರು ಒಂದು 400ಕ್ಕೂ ಹೆಚ್ಚು ಪ್ರಶಸ್ತಿ ಗೆದ್ದಿದ್ದೆ ನಾನು. ಈಗ ಮನೆಯಲ್ಲಿ ಒಂದು ರೂಮ್ ಪ್ರಶಸ್ತಿಗಳಿಗಾಗಿ ಮೀಸಲು ಸಾಕಾಗ್ತಿಲ್ಲ. ಇವಾಗ ಯಾರಾದ್ರೂ ಮೆಮೆಂಟೋಸ್ ಏನಾದ್ರು ಕೊಟ್ಟಾದ್ರೆ ಯಾಕೆ ಕೊಡ್ತಾರೆ ಇಡೋಕ್ ಜಾಗ ಇಲ್ಲ, ಸುಮ್ಮನೆ ಹಾಗೆ ಎಲ್ಲೋ ಹಾಕೋಕ್ಕೂ ಆಗೋದಿಲ್ಲ. ಈಗ ತುಂಬಾ ಅವರು ಏನೋ ಕೊಟ್ಟಿರ್ತಾರೋ ಒಂದು ವಿಶೇಷವಾದ ಅಭಿಮಾನದಿಂದ ಆ ಥರ ಸ್ಥಿತಿ ಬಂದ್ಬಿಟ್ಟಿದೆ. ಕಾರಂತರು ಅಂದ್ರೆ ಈಗ ನಮ್ಗೆ ಶಿವರಾಮ್ ಕಾರಂತರ ತಕ್ಷಣ ಜ್ಞಾಪಕ ಬರ್ತಾರೆ. ನೀವು ಕೋಟೆ ಅಂದ್ರೆ ಅವ್ರು ಕೋಟದವರು, ನೀವು ಕೋಟೆಗೆ ಬಂದ್ರಿ. ಇದ್ದೆ ನಾನು. ಹೌದಾ? ಹಾಗೆ ಆಮೇಲೆ ಬಿ ವಿ ಕಾರಂತರು. ಕಾರಂತರು ಹಾಗೆ ನಿಮಗೆ ಆ ಕಾರಂತರುಗಳ ಜೊತೆ ಏನಾದ್ರು ಸಂಬಂಧ ಆಯ್ತಾ? ಈ ಕಾರಂತರು ಅಂತ ಹೆಸರು ಇವರಿಗೆಲ್ಲರಿಗೂ ಒಂದು ನಾಟಕ ಒಂಥರ ವರದಾನವಾಗಿ ಬಂದ್ಬಿಡುತ್ತ ಅಂತ. ಇಲ್ಲ, ದುರದೃಷ್ಟವಶಾತ್ ಆ ಕನೆಕ್ಷನ್ ನನಗೆ ಸಿಗ್ಲಿಲ್ಲ. ಬಿ ವಿ ಕಾರಂತರ ಜೊತೆ ವರ್ಕ್ ಮಾಡ್ಬೇಕು ತುಂಬಾ ಆಸೆ ಇತ್ತು. ಬಟ್ ಆ ಸಮಯ ಕೆಲಸದಲ್ಲಿ ಇದ್ದಿದ್ರಿಂದ ನನಗೆ ಬಿಟ್ಟು ಹೋಗೋಷ್ಟು ನನಗೆ ಧೈರ್ಯ ಇರಲಿಲ್ಲ. ಅವ್ರು ರಂಗಾಯಣದಲ್ಲಿ ಇದ್ದಿದ್ರು.
ನಾಟಕ ನೋಡೋ ಸೌಭಾಗ್ಯ ಮಾತ್ರ. ಶಿವರಾಮ್ ಕಾರಂತರದ್ದು ಅವರ ಬರಹಗಳನ್ನೆಲ್ಲ, ಅವರ ಕಾದಂಬರಿಗಳನ್ನೆಲ್ಲ ಓದಿದ್ದೆ. ಅಷ್ಟೇ, ಅವ್ರ ಹತ್ರಕ್ಕೂ ನಾವೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಲ್ಲಿ ಆನ್ಲೈನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ಕೆಲವು ಪ್ರಶ್ನೆಗಳಾದ್ಮೇಲೆ ನಾವು ಆನ್ಲೈನ್ ಪ್ರಶ್ನೆಗಳನ್ನು ಕೂಡ ತಗೊಳ್ತೀವಿ. ಸೊ ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ಸಿದ್ಧ ಮಾಡಿಟ್ಕೊಂಡಿರಿ. ಇದು ಮುಖಾಮುಖಿ ಮಾತುಕತೆ. ಸೊ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಸಮಯದಲ್ಲಿ ನಾವು ಎಲ್ಲ ನಿಮ್ಮ ಪ್ರಶ್ನೆಗಳನ್ನು ಕಾರಂತರ ಬಳಿ ಕೇಳ್ತೀವಿ. ಮುಂದುವರಿಸೋಣ. ಸರ್, ಮತ್ತೆ ನೀವು ಮೊದಲಿಗೆ ಬರೆದಿದ್ದು ಸಂಜೆ ಹಾಡು, ಇದು ನಿಮ್ಮ ಜೀವನಾನುಭವಗಳ ಆಧಾರಿತವ? ಅಂದ್ರೆ ಯಾವ ಈ ಬರಿಬೇಕು ಅಂತ ಅನಿಸಿದ್ದೆ ಯಾವಾಗ? ನಾಟಕಗಳನ್ನು ಮಾಡ್ತಾ ಮಾಡ್ತಾ ನಾನು ಇದನ್ನು ಬರಿಬೇಕು, ಯಾವುದೋ ವಿಷಯ ಸಿಕ್ತು ಅಂತ ಬರ್ದತ್ತಾ, ಅಥವಾ ನಿಮ್ಮ ಅನುಭವವನ್ನ ಜನರಿಗೆ ಈ ಮೂಲಕ ಹೇಳಬೇಕು ಅಂತ ಅನಿಸಿ ಬರ್ದತ್ತಾ? ಇಲ್ಲ, ಮೊದಲಿಂದನೂ ನಾನು ಏನೋ ಬರ್ಕೊಂಡು ಮಾಡ್ತಾ ಇದ್ದೆ ನಾನು. ಅಂದ್ರೆ ನನಗೆ ಸ್ಪಷ್ಟವಾದ, ಈಗ ಒಂದು ಬರವಣಿಗೆ ಅಂತಂದ್ರೆ, ನಾಟಕದ ಬರವಣಿಗೆ ಅಂತಂದ್ರೆ ವಿಶೇಷವಾಗಿ ನಿಮಗೆ ಬರೀ ಬರವಣಿಗೆ ಗೊತ್ತಿದ್ರೆ ಸಾಧ್ಯ ಆಗೋದಿಲ್ಲ. ನಿಮಗೆ ನಾಟಕದ ಒಂದು ಕ್ರಿಯೆ ಹೇಗೆ ಜರುಗುತ್ತೆ ಅನ್ನೋದು ಗೊತ್ತಿರಬೇಕು. ಆಮೇಲೆ ನಾಟಕ ಎಲ್ಲಿ ಆಡ್ತೀವಿ ಅನ್ನೋದು ಗೊತ್ತಿರಬೇಕು. ಆ ನಾಟಕದ ಬರವಣಿಗೆ ಮತ್ತೆ ಆ ಕಟ್ಟುವ ಕ್ರಿಯೆ ಜೊತೆಗೇನೆ ಹಿಂದೆ ಏನೇನು ಇರಬೇಕು ಅಂತ ಗೊತ್ತಿರಬೇಕು. ಒಂದು ರಂಗಸಂಸ್ಥೆ ಬಗ್ಗೆ ಗೊತ್ತಿರಬೇಕು, ಮೇಕಪ್ ಬಗ್ಗೆ ಗೊತ್ತಿರಬೇಕು, ಲೈಟ್ಸ್ ಬಗ್ಗೆ ಗೊತ್ತಿರಬೇಕು, ಆಮೇಲೆ ನಿಮಗೆ ಮ್ಯೂಸಿಕ್ ಬಗ್ಗೆ ಗೊತ್ತಿರಬೇಕು. ಈ ಥರ ಬಹಳಷ್ಟು ವಿಚಾರಗಳೆಲ್ಲ ಅಲ್ಲಿ ಇದ್ದಾವೆ. ಸುಮ್ಮನೆ ಏನೋ ನಾಟಕ ಬರೆದ ತಕ್ಷಣ ಅದು ನಾಟಕ ಆಗೋದಿಲ್ಲ. ಆಮೇಲೆ ಮತ್ತೆ ಆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಗೊತ್ತಿರಬೇಕು. ಯಾವುದೇ ಇದಾಗಲಿ, ನಾಟಕ ಆಗಲಿ, ಸಿನಿಮಾ ಆಗಲಿ, ಸಂಗೀತ ಆಗಲಿ, ನಾವು ಪ್ರೇಕ್ಷಕರಿಗೋಸ್ಕರ ಮಾಡೋದು. ಪ್ರೇಕ್ಷಕರನ್ನ ನಾವು ಒಪ್ಪಿಸ್ಲೇಬೇಕು, ಅವ್ರ ಕಡೆ ಹೊಗಳಿಸ್ಕೊಳ್ಳೇಬೇಕು ಅಂತ ನಾವು ಮಾಡೋಕೆ ಹೋಗದೆ ಇದ್ದ ಅಂತಂದ್ರೂ ಅಲ್ಟಿಮೇಟ್ಲಿ ಅದು ಪ್ರೇಕ್ಷಕರಿಗೋಸ್ಕರನೇ ಮಾಡೋದು. ಹಾಗಾಗಿ ನಾವು ಸುಮ್ಮನೆ ನಮ್ಗೆ ಇಷ್ಟವಾದದನ್ನೇನೋ ಬರ್ಕೊಂಡು ಅವ್ರ ಮೇಲೆ ಹೇರೋದಕ್ಕಾಗೋದಿಲ್ಲ ನಮಗೆ. ಆಮೇಲೆ ನಾಟಕ ಅಂತಂದ್ರೆ ಸಿನಿಮಾ ತರ ನಮಗೆ ವಿಜುವಲಿ ಪ್ರತಿಯೊಂದನ್ನು ಬಿಡಿಸಿ ತೋರ್ಸೋಕ್ಕಾಗೋದಿಲ್ಲ. ಒಂದು ಹೂ ಅರಳೋದನ್ನ ಅಥವಾ ಒಂದು ಯಾವುದೋ ಮನೆ ಒಂದೊಂದು ಬಿಡಿಸಿ ಅಲ್ಲಿ ತೋರ್ಸ್ಕೊಂಡು ಹೋಗ್ಬೋದು. ನಾಟಕದಲ್ಲಿ ಹಾಗೆ ಮಾಡೋದಕ್ಕಾಗಲ್ಲ. ನಾಟಕದಲ್ಲಿ ಕಲ್ಪನಾ ಶಕ್ತಿ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಏನಿಲ್ವೋ ಅದೆಲ್ಲ ಇದೆ ಅಂತ ತೋರಿಸ್ಬೇಕು. ಅದೇ ಇದರ ಮಿತಿ, ಇದರ ಶಕ್ತಿ ನಾಟಕದಲ್ಲಿ. ಅದೇ ಸೃಜನಶೀಲತೆ ಇದರಲ್ಲಿ. ಮತ್ತೆ ನಾವು ಯಾವುದೇ ಕತೆ ಹೇಳ್ಬೋದು, ಯಾವುದೇ ಫಾರ್ಮ್ಯಾಟಲ್ಲಿ ಹೇಳ್ಬೋದು. ಅದು ನೀವು ನೇರವಾಗಿ ಒಂದು ಸಾಂಸಾರಿಕ ಕತೆ ಆಗ್ಬೋದು, ಇದು ಮ್ಯೂಸಿಕಲ್ ಪ್ಲೇ ಆಗ್ಬೋದು. ಅದನ್ನ ಒಂದು ಕ್ಯಾನ್ವಾಸ್ ಅಂತಿರುತ್ತೆ. ಆ ಕ್ಯಾನ್ವಾಸ್ ಅಲ್ಲಿ ಟೈಮ್ ಫ್ರೇಮ್ ಅಂತಿರುತ್ತೆ. ಆ ಟೈಮ್ ಫ್ರೇಮ್ ಒಳಗೆ ಆ ಕಥೆಯನ್ನ ಹಿಡಿದಿರ್ಬೇಕಾಗತ್ತೆ. ಅದನ್ನ 1.5 ಗಂಟೆ, ಈ ಮೊದಲಾದ 2 ಗಂಟೆ ನಾಟಕಗಳೇ ಮ್ಯಾಕ್ಸಿಮಮ್ ಇರ್ತಿತ್ತು. ಮಧ್ಯದಲ್ಲಿ ಬ್ರೇಕ್ ಕೊಡ್ತಿದ್ರು 10 ನಿಮಿಷ. ಈಗ ಯಾರು 2 ಗಂಟೆ 2.25 ಗಂಟೆ ನಾಟಕ ನೋಡೋಕೆ ಆಗ್ತಾ ಇಲ್ಲ ಇವತ್ತು. 1 hour 30 minutes to 1 hour 40 minutes ಐಡಿಯಲ್ ಇವತ್ತಿನ ದಿನ. ಸೊ ಅಷ್ಟರೊಳಗೇನೆ ನಾವ್ ಏನ್ ಹೇಳಬೇಕು ಅಂತ ಹೊರಟಿದೀವಿ ಅದನ್ನ ಆ ನಾಟಕದ ಎಲ್ಲ ಸಶಕ್ತ ಗುಣಗಳನ್ನು ಹಿಡಿದಿಟ್ಕೊಂಡು ಹೇಳಬೇಕು. ಸುಮ್ಮನೆ ಹೇಳೋದಕ್ಕಾಗಲ್ಲ, ಅದು ನಾಟಕ ಆಗಿರ್ಬೇಕು. ಸುಮ್ಮನೆ ಹೇಳೋದಕ್ಕೆ ನಾವು ಒಂದು ಸೆಮಿನಾರ್ ಮಾಡ್ಬೋದು, ಭಾಷಣ ಮಾಡ್ಬೋದು. ನೀವು ನಾಟಕ ಅಂತ ಮಾಡಿದಾಗ ಅದರಲ್ಲಿ ಅಭಿನಯ ಇರಬೇಕು, ಸಂಗೀತಕ್ಕೆ ಒಂದಿದಿರ್ಬೇಕು, ರಂಗ ಸಜ್ಜಿಕೆ ಅಂತ ಇರಬೇಕು, ಕಾಸ್ಟ್ಯೂಮ್ಸ್ ಅಂತ ಇರಬೇಕು. ಆ ಥರದ್ದೆಲ್ಲ ಇದ್ರೇನೆ ಅದು ನಾಟಕದಲ್ಲಿ ಒಂದು ಕ್ರಿಯೆ ಅಂತ ಆಗುತ್ತೆ. ಏನೇ ನಾವು ನಾಟಕದಲ್ಲಿ ನಮಗೆ ವಿಧವಾದ ಪ್ರಯೋಗಗಳನ್ನು ಮಾಡ್ತಾ ಹೋಗ್ಬೋದು. ಯಾಕಂತಂದ್ರೆ ಯಾವುದೇ ಈ ತರದೊಂದು ಸೃಜನಶೀಲ ಕಥೆಯಲ್ಲಿ ಒಂದು ಚೌಕಟ್ಟು ಅಂತಿರಲ್ಲ. ಹೀಗೆ ಮಾಡಬೇಕು, ಇದೇ ರೂಲ್ಸ್ ಅಂತ ಯಾವ್ದು ಇರಲ್ಲ. ಹಾಗಿದ್ರೆ ಅದೊಂದು ಕಲೆನೇ ಆಗಲ್ಲ, ಅದು ಉಳ್ಕೊಳ್ಳೋದಿಲ್ಲ. ಸೊ ಇವುಗಳನ್ನೆಲ್ಲ ಮೀರೋದೇ ಒಂದು ಇದಾಗೋದ್ರಿಂದ ನಿಮಗೆ ಯಾವುದೇ ಪ್ರಯೋಗಕ್ಕೂ ಇಲ್ಲಿ ತುಂಬಾ ಅವಕಾಶಗಳಿರುತ್ತೆ. ಅದೇ ಯಾವುದೇ ಪ್ರಯೋಗ ಆದ್ರೂ ಫೈನಲಿ ಈ ನಾಟಕದ ಎಲಿಮೆಂಟ್ಸ್ ಅನ್ನ ಇಟ್ಕೊಂಡಿರ್ಬೇಕು. ಇಲ್ಲ ಹೀಗ್ ಮಾಡಿದ್ರೆ ನಾಟಕ ಇನ್ನೇನೋ ಆಗತ್ತೆ ಅಂತ ತೋರಿಸುವಂತಹ ಒಂದು ದೃಷ್ಟಿಯಾದ್ರೂ ಇರಬೇಕು. ಸೊ ಹಾಗಾಗಿ ಬರವಣಿಗೆ ತುಂಬಾ ಮುಖ್ಯ ಆಗುತ್ತೆ. ನಾನು ಪ್ರಶ್ನೆ ಮಾಡ್ತಾ ಸಂಜೆ ಮೂಲ ಪ್ರೇರಣೆ. ಸೊ ಹಾಗಾಗಿ ಆರಂಭದಿಂದಲೂ ಸಣ್ಣದು ಬರ್ಕೊಂಡು ಬರ್ತಾ ಇದ್ದೆ. ಯಾವಾಗ ಈ ನಿರ್ದೇಶಕರ ಜೊತೆಗಳೆಲ್ಲ ವರ್ಕ್ ಮಾಡ್ಕೊಂಡು ಬರ್ತಿದ್ನೋ ಆವಾಗ ಅನುಭವ ಬಂತು. ನಾಟಕ ಅಂತಂದ್ರೆ ಬರೀ ಅಭಿನಯ, ಕತೆ ಬರ್ಕೊಂಡು ಹೋಗೋದಲ್ಲ, ಅದು ಅದೇ ಬೇರೆ ಫಾರ್ಮ್ಯಾಟ್. ಅದಕ್ಕೆ ಏನೇನೆಲ್ಲ ಬೇಕಾಗತ್ತೆ ಅಂತ ಅರಿವಾಯ್ತು. ಸಂಜೆ ಹಾಡು ಮರ್ಗೆರದಲ್ಲಿ ಇರ್ಬೇಕಾದ್ರೆ ತುಂಬಾ ಮಳೆ ಇರೋದು, ಒಂಥರ ದೂರದಲ್ಲಿ ಮನೆಗಳು ಆ ಥರದ್ದೆಲ್ಲ ಇತ್ತು. ಒಬ್ಬ ವ್ಯಕ್ತಿನ ಯಾವಾಗಲೂ ನೋಡ್ತಿದ್ದೆ, ಒಬ್ಬರು ವಯಸ್ಸಾದ ವ್ಯಕ್ತಿ ವಾಕಿಂಗ್ ಹೋಗ್ಬೇಕಾದ್ರೆ. ಸೊ ಹಾಗೆ ಒಂದು ಆಲೋಚನೆ ಬಂತು, ಈ ತರ ವ್ಯಕ್ತಿಗೆ ಈ ತರದೊಂದು ಸಂದರ್ಭ ಬಂದ್ರೆ ಹೇಗಿರ್ಬಹುದು ಅಂತ.
ನನಗೊಂದು ಪರ್ಸನಲ್ ಆಗಿ ಒಂದು ಅನುಭವ ಆಯ್ತು. ಯಾರ್ದೋ ಒಬ್ರು ಮನೆಗೆ ಇಳ್ಕೊಂಡಾಗ ತುಂಬಾ ಪ್ರಸಿದ್ಧ ವ್ಯಕ್ತಿ ಮನೆಗೆ ಹೋದಾಗ ಅವ್ರು ತುಂಬಾ ಒಂಥರ ಹತಾಶರ ತರ ಇದ್ದಿದ್ರು. ಅವ್ರು ಇಲ್ಲೇ ಉಳ್ಕೋ ಹಾಗೆ ಹೇಗೆ ಅಂತ ತುಂಬಾ ನನ್ನ ಕೇಳ್ಕೊಂಡ್ರು ಅವರು. ನನಗೆ ತುಂಬಾ ಒಂಥರ ತುಂಬಾ ಶಾಕಿಂಗ್ ಇತ್ತು. ಸೊ ಆ ಅನುಭವ ಈ ವ್ಯಕ್ತಿ ಎರಡೂ ಹಿಡ್ಕೊಂಡು ನಾನು ಸಂಜೆ ಹಾಡನ್ನ ನಾನು ಬರೆದೆ. ಅದು ನಾಟಕ ಅಕಾಡೆಮಿ ಇದರಿಂದ YN ನನಗೆ ಸಿಕ್ಬಿಟ್ಟು ತುಂಬಾ ಚೆನ್ನಾಗಿದ್ದಿತ್ತು. ಪ್ರಶಸ್ತಿ ಬರಬೇಕಾಗಿತ್ತು, ಬಟ್ ಏನೋ ಮೆಚ್ಚುಗೆ ಬಂದಿದೆಯಪ್ಪ, ಚೆನ್ನಾಗಿ ಬರ್ದಿದೆ. ಅದು ನಮ್ಗೆ ದೊಡ್ಡ ಪ್ರಶಸ್ತಿ ಅದು. ಆವತ್ತಿನ ದಿನ ಸಂಜೆ ಹಾಡು ಹೆಚ್ಚು ಯಾರಿಗೂ ಏನೂ ಅನಿಸ್ಲಿಲ್ಲ. ಯಾಕೆ ಅಂತಂದ್ರೆ ಆವತ್ತು ಕೂಡು ಕುಟುಂಬಗಳು ತುಂಬಾ ಇದ್ವು. ಅದೇನ ಮಾಡಿದ್ವಿ, ಒಂದು 7-8 ಶೋ ಎಲ್ಲ ಮಾಡಿದ್ವಿ, ಪ್ರಶಸ್ತಿಗಳು ಬಂತು. ಆಮೇಲೆ ಬಿಟ್ಬಿಟ್ಟು ಬೇರೆ ಬೇರೆ ಬರೀತಿದ್ರಿಂದ ರಿಪೀಟ್ ಮಾಡೋಕ್ಕಾಗಲಿಲ್ಲ. 2010 ಏನಾದ್ರು ಯಾವುದೋ ಒಂದು ರೂಪಿಗೆ ತಿರ್ಗಾ ಕಾಂಪಿಟೇಷನ್ ಮಾಡೋಕ್ಕಾಗ್ತು. ಅಲ್ಲಿಂದ ಇಲ್ಲಿಗೆ ಒಂದು 70-80 ಶೋ ಮಾಡಿದ್ದೀನಿ. ನಾವಂದ್ರೆ ಬೇರೆ ಯಾರು ಅದೇನಂತಂದ್ರೆ ಅದು ಈ ತರ ಇವತ್ತಿನ ದಿನ ಹಂಗೆ ಆಗ್ಬಿಟ್ಟಿದೆ. ನೀವು ಯಾವುದೇ ಹಳ್ಳಿಗೆ ಹೋಗ್ಬಿಟ್ಟ ಅಂತಂದ್ರೂ ಎಳೆ ವಯಸ್ಸಿನ ಹುಡುಗರಿರಲ್ಲ, ಬರೀ ವಯಸ್ಸಾದವ್ರು ಮಾತ್ರ ಇರ್ತಾರೆ ಅಷ್ಟೇ. ಆಮೇಲೆ ಇಲ್ಲಾಂದ್ರೆ ಒಬ್ಬರೇ ಮಕ್ಕಳು, ಇಬ್ಬರೇ ಮಕ್ಕಳು, ಆ ಮಕ್ಕಳು ಬೇರೆ ಬೇರೆ ಎಲ್ಲ ಓದ್ತಾ ಹೋಗ್ತಿರ್ತಾರೆ. ಆ ಒಂದು ಒಂಟಿತನ ಇದು ಅದೆಲ್ಲ ತುಂಬಾ ಕಾಡುತ್ತೆ. ಇದು ಅದೇ ತರ ಸಬ್ಜೆಕ್ಟು ಆಗಿದ್ರಿಂದ ಅದು ತುಂಬಾ ಆತ್ಮೀಯ ಆಗೋಗ್ಬಿಡುತ್ತೆ. ಇವಾಗ 60-70 ಶೋ ಅಲ್ಲಿ ಬಹಳ ಅದು ತುಂಬಾ ಹಿಡ್ಕೊಳ್ತು. ಈಗ ಯಾವುದೇ ನಾಟಕ ಬರಿಬೇಕಾದ್ರೆ ಈ ತರ ಒಂದು ವೈಯಕ್ತಿಕ ಅನುಭವನೋ ಇಲ್ಲ ಯಾವುದೋ ಅಂತ ನೋಡಿರುವಂತಹ ಒಂದು ವಿಶೇಷವಾದ ಘಟನೆನೋ ಅಥವಾ ನಾವೇ ಅನುಭವಿಸಿರೋ ವಿಚಾರಗಳು ಅಥವಾ ಯಾವುದೋ ನೋಡಿರುವಂತ, ಇವಾಗ ಮೈಸೂರು ಮನೆಗೆ ಫುಲ್ಲು ಪೊಯಮ್ಸ್ ಬೇಸ್ಡ್ ಆಗಿದೆ. ಗಂಗಾತರಣ ಬರಿಬೇಕಾದ್ರೆ ಬೇಂದ್ರೆಯವರ ವಿಚಾರ ಎಲ್ಲವನ್ನ ತಗೊಂಡು ಮಾಡ್ಕೋಬೇಕು. ಇನ್ಯಾವುದೋ ಒಂದು ಕಾದಂಬರಿ ಆಧಾರಿತವಾದದ್ದು ಒಂದು ನಾಟಕ ಮಾಡಿದ್ದೀನಿ, ಶಾರ್ಟ್ ಸ್ಟೋರಿ ಆಧಾರಿತ ಮಾಡ್ಕೊಂಡಿದ್ದೀನಿ. ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ನೋಡ್ಕೊಂಡು ಅದ್ರ ಮೇಲೆ ಹೀಗೆ ಏನೋ ಒಂದು ಇರಬೇಕು. ಸುಮ್ಮನೆ ಏನೋ ಬರೆದ್ರೆ ಅಷ್ಟೊಂದು ಸರಿ ಹೋಗಲ್ಲ. ಬರಿಬೋದು, ಬಟ್ ನನ್ಗೇನು ಅಷ್ಟೊಂದು ಆಸಕ್ತಿ ಇಲ್ಲ. ಸೊ ಈಗ ಸತ್ಯವಾದದ್ದು ಶಾಶ್ವತವಾಗಿರುತ್ತೆ ಅನ್ನೋ ಒಂದು ಮಾತಿದೆ. ಈಗ ನಾಟಕಕ್ಕೆ ವಿಷಯವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನೀವು ಬರೆಯೋದಕ್ಕೆ ಮುಂಚೆ ಈ ಒಂದು ವಿಷಯ ಸಾರ್ವಕಾಲಿಕವಾಗಿಯೂ ಉಳಿಯುವಂಥದ್ದು, ಸತ್ಯವಾದ ಇರುವಂಥದ್ದು, ಹಾಗೆ ಎಲ್ಲ ಕಾಲಕ್ಕೂ ಇದು ಪ್ರಸ್ತುತವಾಗಿರ್ಬೇಕು ಅನ್ನುವಂತೆಲ್ಲ ಆಲೋಚನೆಗಳು ಇಟ್ಕೊಂಡು ವಿಷಯವನ್ನ ಆಯ್ಕೆ ಮಾಡ್ಕೋತಿರೋ, ಅಥವಾ ಈ ಕಾಲಕ್ಕೆ ಇದು ಆದ್ರೆ ಸಾಕು ಅನ್ನೋ ಒಂದು ಯೋಚನೆ? ಅಷ್ಟೊಂದೆಲ್ಲ ಯೋಚನೆ ಮಾಡ್ಕೊಂಡು ಬರೆಯೋದಕ್ಕೆ ಆಗೋದಿಲ್ಲ. ಆಮೇಲೆ ನಮ್ಮ ಕೈಲಿಲ್ಲ. ಯಾವುದೇ ಒಂದು ಜೀವನ ಶೈಲಿ ಆಗಲಿ, ಒಂದು ಸಾಮಾಜಿಕ ಸ್ಥಿತಿಗತಿಗಳು 10 ವರ್ಷದ ಹಿಂದೆ ಇದ್ದಿದ್ದು ಇವಾಗಿರಲ್ಲ, ಇವತ್ತಿದ್ದು ಆಗಲ್ಲ. ಎಸ್ಪೆಷಲಿ ಇವತ್ತಿನ ಆಧುನಿಕ ಈ ಇಂಟರ್ನೆಟ್ ಮತ್ತೆ ಪ್ರತಿ ಟೈಮು ಟೆಕ್ನಾಲಜಿ ಅನ್ನೋದು ಬದಲಾಯಿಸ್ತಾ ಹೋಗ್ತಾ ಇರ್ಬೇಕಾದ್ರೆ ನಾವು ಆ ಥರ ಯೋಚನೆ ಮಾಡ್ಕೊಂಡು ಆಗಲ್ಲ. ನಮ್ಮ ಅದೃಷ್ಟ ಇದ್ರೆ ಉಳ್ಕೊಳ್ಬೋದು ಅಷ್ಟೇ. ಅಥವಾ ಸಂಜೆ ಹಾಡಿವಾಗ ನಾನು ಬರ್ತಿರೋದು, ನಾನು 87 ಬರ್ತಿರೋದು, ಇವತ್ತಿಗೂ ಅದು ಪ್ರಸ್ತುತ ಆಗುತ್ತೆ ಅಂತಂದ್ರೆ ನಮ್ಮ ಅದೃಷ್ಟ ಅಷ್ಟೇ. ಆದ್ರೆ ತೀವ್ರವಾಗಿ ಏನಾದ್ರು ಕಾಡಿದ್ರೆ, ತೀವ್ರವಾಗಿ ಇವತ್ತು ಹೇಳಬೇಕು ಅನ್ಸಿದ್ರೆ, ತೀವ್ರವಾಗಿ ಅದನ್ನ ಮನಸ್ಸಿಗೆ ತಟ್ಟಿದ್ರೆ ಆವಾಗ ನಾವು ನಾಟಕ ಬರೀಕಾಗ್ಬೋದು, ಇಲ್ಲ ಕಾದಂಬರಿ ಬರೀಲಿಕ್ಕಾಗ್ಬೋದು, ಇಲ್ಲ ಅಂತಂದ್ರೆ ನಾವು ಒಂದು ಹಾಡನ್ನ ಏನಾದ್ರು ಮಾಡೋದಕ್ಕಾಗ್ಬೋದು. ಹಾಗನ್ನಿಸ್ದೆ ಬರ್ದ ಅಂತಂದ್ರೆ, ನಮಗೆ ತೀವ್ರವಾಗಿ ಅನಿಸ್ದೇ ಇರೋದು ನೋಡುಗರಿಗೂ ಅನಿಸೋದಿಲ್ಲ ಅಂತ ಅಂದ್ಬಿಟ್ಟು ನನ್ನ ಪ್ರಾಮಾಣಿಕ ಅನಿಸಿಕೆ ಅಷ್ಟೇ. ಸರಿ. ಮತ್ತೆ ಪ್ರತಿಯೊಂದು ಕಲೆಯ ಒಂದೊಂದು ಸ್ವರೂಪಕ್ಕೆ ಒಂದು ಪಠ್ಯಕ್ರಮ ಅಂತಿದೆ ಕಲಿಬೇಕಾದ್ರೆ. ಈಗ ಸಂಗೀತಕ್ಕಾದ್ರೆ ಒಂದು ಪಿಳ್ಳಾರಿ ಗೀತೆಯಿಂದ ಶುರು ಮಾಡ್ತಾರೆ, ಸ್ವರಗಳನ್ನ ಹೇಳ್ಕೊಡ್ತಾರೆ. ಚಿತ್ರಕಲೆಯಲ್ಲಿ ಒಂದು ಗೆರೆ ಹಾಕೋದ್ರಿಂದ ಹಿಡಿದು ಹೇಳ್ಕೊಡ್ತಾರೆ. ನಾಟಕಕ್ಕೆ ಅಥವಾ ಅಭಿನಯಕ್ಕೆ ಪಠ್ಯಕ್ರಮ ಅಂದ್ರೆ ನಿಮ್ಮ ಪ್ರಕಾರ ಏನು? ಯಾವುದೋ ಒಬ್ಬ ವ್ಯಕ್ತಿಗೆ ಅವನಿಗೆ ನಾಟಕ ಮಾಡೋದಕ್ಕೆ ತುಂಬಾ ಆಸಕ್ತಿ ಇರುತ್ತೆ, ಆದ್ರೆ ಏನೂ ಗೊತ್ತಿಲ್ಲ, ಅವನಿಗೆ ನೀವು ಹೇಳ್ಕೊಡ್ಬೇಕು ಅಂದ್ರೆ ಅಭಿನಯಗಳನ್ನ ಯಾವ ರೀತಿ ಪ್ರಾರಂಭ ಮಾಡ್ತೀರಾ? ನೋಡಿ, ಒಬ್ಬ ಸಂಗೀತ ಕಲಿ ಬರೋನಿಗೆ ಅವ್ನಿಗೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಕಂಠ ಅಂತಿರ್ಬೇಕು. ಕೇಳಿದವ್ರಿಗೆ ಅಟ್ಲೀಸ್ಟ್ ಅವ್ನು ಏನೇ ಹಾಡಿದೆ ಕೇಳಿದವ್ರಿಗೆ ಹಾಡ್ತಿದ್ದಾನೆ ಅಂತ ಅನ್ಸೋ ಅಷ್ಟಾದ್ರೂ ಇದ್ರೆ ಅವ್ನಿಗೆ ಸಂಗೀತ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಏನ್ ಮಾಡ್ದ ಅಂತಂದ್ರೂ ಅದೊಂದು ಬಲವಂತವಾಗಿ ತುರುಕುವಂತಹ ಕ್ರಿಯೆ ಆಗ್ಬೋದೇ ಹೊರತು ಅವನಿಂದ ಏನು ಹೊಸ ಸೃಷ್ಟಿ ಆಗೋದು ಸಾಧ್ಯ ಇಲ್ಲ. ನಟರಲ್ಲೂ ಅಷ್ಟೇ, ನಟರ ಕಲಿಸೋದಕ್ಕೆ ಇವಾಗ ಆಧುನಿಕವಾಗಿ ಸಾಕಷ್ಟು ಪಠ್ಯಕ್ರಮಗಳಿದ್ದಾವೆ, ಪುಸ್ತಕಗಳಿದ್ದಾವೆ. ಆಮೇಲೆ ಅವರಿಗೆ ಬಾಡಿನ ಟ್ರೈನ್ ಅಪ್ ಮಾಡೋದಕ್ಕೆ ವಿಧವಾದಂತಹ ಎಕ್ಸಸೈಸ್ಗಳಿದ್ದಾವೆ. ಅದಕ್ಕೋಸ್ಕರನೇ ಕ್ಲಾಸಸ್ ಇದೆ, ಸ್ಕೂಲ್ಸ್ ಇದಾವೆ, ಟೀಚರ್ಸ್ ಇದಾವೆ, ಎಲ್ಲ ಇರ್ಬೋದು. ಏನೇ ಇದ್ರೂ ಆ ಕಲಾವಿದನಲ್ಲೇ ಒಂದು ಸ್ಪಾರ್ಕ್ ಅಂತ ಇರ್ಬೇಕು. ಅದಿದ್ದ ಅಂತಂತಂದ್ರೆ ಅವನೇನೋ ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಬಾಡಿ ಲ್ಯಾಂಗ್ವೇಜು, ಒಂದೊಂದು ಜೀವನ ಕ್ರಮ, ಒಂದೊಂದು ಅಭಿರುಚಿ,
ಒಂದೊಂದು ಸ್ಟೈಲ್ ಅಂತ ಇರುತ್ತೆ. ಸೊ ಎಲ್ಲ ಆರ್ಟಿಸ್ಟ್ಗಳಿಗೂ ನಾವು ಒಂದೇ ಥರದ ಪರ್ಫಾರ್ಮೆನ್ಸು, ಒಂದೇ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಆಮೇಲೆ ಡೈರೆಕ್ಟ್ ಮಾಡಬೇಕಾದ್ರೆ ನಾವು ನಂಗೆ ಇದು ಬರುತ್ತೆ, ನೀನು ಇದನ್ನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಕೆಲವರು ಇದ್ದಾರೆ, ಹಾಗೆ ಮಾಡಿಸೋರು ಇದ್ದಾರೆ. ಬಟ್ ನನಗೆ ಆ ಕ್ರಮ ಇಲ್ಲ. ನನಗೆ ಅವನಲ್ಲೇ ಅವನ ಲಿಮಿಟೇಷನ್ಸ್ ಅಥವಾ ಅವನ ಸ್ಟ್ರೆಂತಲ್ಲೇ ಅವ್ರನ್ನ ಪಳಗಿಸೋದಕ್ಕೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡೋದು. ಹಾಗಾಗಿ ನಿಮ್ಮಲ್ಲೇ ಆ ಒಂದು ಕಿಡಿ ಅನ್ನೋದಿಲ್ಲ ಅಂತಂದರೆ ಒಂದು ಲೆವೆಲ್ ತನಕ ನೀವು ಎಳ್ಕೊಂಬರ್ಬೋದು ಅಷ್ಟೇ. ಆಮೇಲೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಒನ್ ಇಯರ್ ಮಾಡ್ಬೋದು, 2 years ಮಾಡ್ಬೋದು. 3ನೇ ವರ್ಷದಲ್ಲಿ ನೀವು ನಿಮ್ಮಿಂದನೇ ಪ್ರೇಕ್ಷಕರನ್ನ ಹಿಡಿದಿಡುವಂತಹ ಕೆಪಾಸಿಟಿ ಕಲಿಬೇಕು. ಇಲ್ಲ ಬೇರೆ ಹೇಳ್ಕೊಟ್ಟಿದ್ದೇನೆ ಮಾಡ್ದ ಅಂತಂತಂದರೆ ಅಷ್ಟೇ, ಓಕೆ ಅವ್ರು ಮಾಡ್ತಿರ್ತಾರೆ ಅಷ್ಟೇ. ಅದು ಈಗ ನೀವು ಒಬ್ಬ ವ್ಯಕ್ತಿಯಲ್ಲಿ ನೀವು ನಾಟಕವನ್ನ ಬರೆದು ಅದನ್ನ ಅದು ಪ್ರಚಾರವಾಗುತ್ತೆ ಅಥವಾ ಸ್ಕ್ರಿಪ್ಟ್ ಎಲ್ರಿಗೂ ಲಭ್ಯ ಆಗುತ್ತೆ. ಅದರ ಇಂಟರ್ಪ್ರಿಟೇಷನ್ ಒಂದು ಭಾಗ ಆದರೆ ಅದರ ಮಿಸ್ಇಂಟರ್ಪ್ರಿಟೇಷನ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ಒಬ್ಬ ನಿರ್ದೇಶಕನು ಅವನ ಆಲೋಚನೆಗಳನ್ನು ಕೂಡ ಸ್ಕ್ರಿಪ್ಟ್ ಜೊತೆ ಬೆರೆಸಿ ಪ್ರದರ್ಶನ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ನೀವು ಬರೆದಿರುವಂತಹ ನಾಟಕವನ್ನ, ಅದರ ಅರ್ಥವನ್ನ ಉದ್ದೇಶಪೂರ್ವಕವಾಗೋ ಅಥವಾ ಇನ್ನೇನೋ ರೀತಿಯಲ್ಲೋ ಅದರ ಅರ್ಥ ಇನ್ನೇನೋ ಆಗ್ತಿದೆ ಅಂದಾಗ ನೀವು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತೀವಿ? ಮ್ಯಾನುಸ್ಕ್ರಿಪ್ಟಲ್ ಲೆವೆಲಲ್ಲೇ ಇರುವಂತಹ ನಾಟಕಗಳನ್ನ ಯೂಶಲಿ ನಾವು ಯಾರು ಕೊಡೋಕೆ ಹೋಗಲ್ಲ. ಆಮೇಲೆ ಹೊಸ ನಾಟಕ ಬರ್ದ ಅಂತಂದರೆ ನಾನು ಮಾಡದೆ ಬೇರೆಯವ್ರಿಗೆ ಕೊಡೋಕೆ ಹೋಗಲ್ಲ. 1-2 ಸತಿ ಕೊಟ್ಟು ನಾನು ತಪ್ಪ ಬೇಜಾರು ಮಾಡಿಕೊಟ್ಟ ಸ್ಥಿತಿ ಬಂದ್ಬಿಟ್ಟಿದೆ. ಪಬ್ಲಿಷ್ ವರ್ಕ್ ಇದೆ, ಒಂದಿಷ್ಟು ಪಬ್ಲಿಷ್ ಆಗಿರುವಂತಹ 15 ನಾಟಕಗಳಿದೆ. ಅದು ಯಾರ್ಯಾರು ತುಂಬ ಜನ ಮಾಡ್ತಿರ್ತಾರೆ, ನಾನು ನೋಡೋಕೆ ಹೋಗಲ್ಲ. ಅವ್ರ ಇಷ್ಟ, ಅವ್ರಿಗೆ ಬೇಕಾದ್ರೆ ಮಾಡ್ಕೊಳ್ಳಿ, ನನ್ನ ಕೈಯಲ್ಲಿ ಇಲ್ಲ ಅದು. ನಾನು ಏನು ಬರ್ದಿದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತು. ಈಗ ಗಿರೀಶ್ ಕಾರ್ನಾಡ್ ಅವರು ಪ್ರತಿಯೊಂದು ನಾಟಕಗಳನ್ನು ಯಾವ್ಯಾವುದೋ ರೀತಿಯಲ್ಲಿ ಎಲ್ಲ ಕಡೆ ಮಾಡಿರ್ತಾರೆ. ಅದರಲ್ಲಿ 15 ತುಂಬ ಚೆನ್ನಾಗಿರುತ್ತೆ, ಇನ್ನು 15 ತುಂಬ ಬೇರೆ ಇರುತ್ತೆ. ಅವ್ರು ಬರೆದು ಅದಕ್ಕೆ ಅವ್ರು ಏನೇನು ಬರೀಬೇಕೋ ಎಲ್ಲ ಬರೆದು ಪಬ್ಲಿಷ್ ಮಾಡಿಬಿಟ್ಟಿರ್ತಾರೆ. ಇನ್ನು ಉಳಿದು ಬಿಡ್ತಾರೆ. ಕೆಲವರು ಇರ್ತಾರೆ, ಅವರು ಹಿಂಗೆ ಇರಬೇಕು ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಹೊಸ ಸ್ಕ್ರಿಪ್ಟ್ ಮಾತ್ರ ನಾನು ಮಾಡದೆ ಬೇರೆಯವ್ರಿಗೆ ಕೊಡೋಕೆ ಹೋಗಲ್ಲ. ರೀಸೆಂಟಾಗಿ ಒಂದು ಕೊಟ್ಟು ತುಂಬ ಬೇಸರದ ಸ್ಥಿತಿ ಬಂದ್ಬಿಟ್ಟಿತ್ತು. ಆವಾಗಿಂದ ನಾನು ಹೊಸ ಸ್ಕ್ರಿಪ್ಟ್ ನಾನು ಮಾಡದೆ ಬೇರೆಯವ್ರಿಗೆ ಕೊಡಲ್ಲ ಅಂತ ಹೇಳ್ತೀನಿ. ಆಮೇಲೆ ಇವಾಗ ನೋಡಿ, ಈಗ ಮೈಸೂರು ಮಲ್ಲಿಗೆನೇ ನನಗೆ ಪಬ್ಲಿಷ್ ಮಾಡಿದೆ ಅಂತ ಇಟ್ಕೊಳ್ಳಿ. ಅದು ಕವಿಯ ಕವನಗಳನ್ನು ಆಧರಿಸಿದ್ದು. ಅದೊಂಥರ ಅದು ಅವ್ರ ಜೀವನವೇ ಅನ್ನೋ ರೀತಿಯಲ್ಲಿ ನಾಟಕ ಇದೆ. ಅದವರು KS ನರಸಿಂಹಸ್ವಾಮಿ ಜೀವನ ಚರಿತ್ರೆ ಅಲ್ಲ, ಬಟ್ ಅವರ ಕೆಲವೊಂದು ಆತ್ಮೀಯವಾದ ಅವರ ಬದುಕಿಗೆ ಸಂಬಂಧಪಟ್ಟಂತಹ ಕವನಗಳನ್ನು ಒಳಗೊಂಡ ನಾಟಕ ಆಗಿರೋದ್ರಿಂದ ಏಕ್ದಮ್ಮಾಗಿ ನೋಡಿದಾಗ ಅವ್ರ ಜೀವನ ಇದ್ರೂ ಇರ್ಬೋದು ಅಂತ ಅನಿಸ್ಬಿಡುತ್ತೆ. ನಾನೀಗ ಬೇರೆಯವ್ರಿಗೆ ಏನಾದ್ರು ಕೊಟ್ಟೆ ಅಂತ ಇಟ್ಕೊಳ್ಳಿ, ಅವ್ರು ಅದೇ ಸ್ಕ್ರಿಪ್ಟನ್ನು ಫಾಲೋ ಮಾಡಿ ಮಾಡ್ದ ಅಂದರೆ ಸಂತೋಷ. ಅವ್ರು ಅದನ್ನೇನೋ ಸೇರಿಸಿ ಮತ್ತೇನೋ ಸೇರಿಸಿ ಅಂತಂತಂದರೆ ಅದು ಅಪಚಾರ ಆಗೋಗ್ಬಿಡುತ್ತೆ. ಆ ಹೆದರಿಕೆಗೆ ಗಂಗಾವತರಣ ಮೈಸೂರು ಮಲ್ಲಿಗೆ 2 ಪ್ರಿಂಟ್ ಮಾಡೋಕೆ ಹೋಗಿಲ್ಲ. ಪ್ರಿಂಟ್ ಮಾಡಿದ್ಮೇಲೆ ನಮ್ಮ ಕೈಯಲ್ಲಿ ಇರಲ್ಲ. ಕೆಲವರು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ, ಅದು ಯಾವತ್ತೋ ಶೋ ದಿನ. ನಾವು ಏನೂ ಮಾಡೋ ಸ್ಥಿತಿಲಿ ಇರಲ್ಲ, ಮಾಡಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ತುಂಬಾ ಕೆಲವ್ರು ಮಾತ್ರ ಮೊದಲೇ ಕೇಳ್ತಾರೆ, ಮತ್ತೆ ಇದು ಗೌರವಧನ ಕೊಡಬೇಕು ಅಂತಲೂ ಕೇಳ್ತಾರೆ. ನಾನು ಯಾರ ಹತ್ರ ತೊಗೊಳಲ್ಲ ಗೌರವಧನ, ಬೇರೆ ವಿಚಾರ ಮಾಡ್ತಾರೆ. ಕೆಲವರೆಲ್ಲ ಹೇಳೋದೇ ಇಲ್ಲ, ಇನ್ನು ಕೆಲವ್ರು ಹೇಳಿದ್ರೆ ಶೋ ದಿನ ಹೇಳ್ತಾರೆ. ನಾವೇನು ಮಾಡೋ ಸ್ಥಿತಿಲಿ ಇರಲ್ಲ. ಹಂಗಾಗಿ ಆಮೇಲೆ ಏನಾಗತ್ತೆ ಅಂದ್ರೆ ನಾ ಬರ್ದಿರೋದೇ ಹೇಗೆ ಅಂತ ಅನ್ಕೋತಾರೆ. ಅದೇ ಹೌದು. ಅದೇ ಈಗ ಒಂದು ರೀಸೆಂಟಾಗಿ ಒಂದು ನಾಟಕ ವಿದ್ಯಾರ್ಥಿ ಭವನ ಅಂತ ನಾಟಕ ಬರ್ತಿದ್ದೆ ಆಯ್ತಾ. ಒಬ್ಬ ಮಾಡ್ದ ಅವನು. ಅದರಲ್ಲಿ C. ಅಶ್ವಥ್ ಅವ್ರದ್ದೊಂದು ರೋಲ್ ತಂದಿದ್ದೆ. ಅದರಲ್ಲಿ ವಿದ್ಯಾರ್ಥಿ ಭವನಕ್ಕೆ ಬರೀ ಹೋಟ್ಲು ಯಾರು ನೋಡ್ತಾರೆ, ಹೋಟ್ಲು ಜೊತೆಗೆ ಅಲ್ಲಿ ಯಾರೋ ಬರುವಂತಹ ಸೆಲೆಬ್ರಿಟಿಗಳನ್ನ ಒಂಚೂರು ಹಾಸ್ಯಗಳನ್ನ ಉಪಯೋಗಿಸಿ ನಾಟಕಗಳನ್ನ ಕಟ್ಟಿದ್ದೆ. ಅದು C. ಅಶ್ವಥ್ ರೋಲ್ ಬರೆದಿದೆ. ನಾನು C. ಅಶ್ವಥ್ ಅವ್ರಿಗೆ ಊಟ ತಿಂಡಿ ಅಂದರೆ ಬಹಳ ಖುಷಿ ಅಂತ ಅವ್ರಿಗೆ. ಅವ್ರ ರೆಕಾರ್ಡಿಂಗ್ ಇದು ಮಾಡ್ತಿದ್ದಂಗೆ ಅಲ್ಲೇನೆ ಅವರು ಪಾನಿಪುರಿ ಮಾಡೋದನ್ನ ತರಿಸ್ಬಿಟ್ಟು ತಿಂತಂತ ನಮಗೆ ನಾಗೇಂದ್ರ ಶಾತ ನಮ್ಮ ಸ್ನೇಹಿತರು ಹೇಳಿದ್ರು. ಸೊ ಆ ಫುಡ್, ಸಂಗೀತ ಮತ್ತು ಫುಡ್ ಬಗ್ಗೆನ ಹುಡುಕೊಂಡು ಮಾಡಿ ಮಾತೆಲ್ಲ ಬರೆದಿದ್ದೆ. ಸ್ಟೇಜಲ್ಲಿ ಅದೆಲ್ಲ ಬಿಟ್ಬಿಟ್ಟು ಟಾಯ್ಲೆಟು ಬಚ್ಚಲು ಮನೆ ಅಂತೇನೋ C. ಅಶ್ವಥ್ ಕೈಲಿ ಮಾತಾಡ್ಸಿದ್ರು. ಅದು ಹಾಳಾಗೋಗ್ಲಿ ಅಂತ ಅಂದ್ಬಿಟ್ರೆ ಒಬ್ಬ ಅಡುಗೆ ಭಟ್ಟ ಬರ್ತಾನೆ. ಆ ಓನರ್ ಕೇಳ್ತಾನೆ, ಯಾರು ಗೊತ್ತಾ ಅಂತ ಕೇಳ್ದ ಅಂದರೆ ಅಡುಗೆ ಭಟ್ಟ ಹೇಳ್ತಾನೆ, ಇವರು ಹಾಡನ್ನ ಜಗದು ಹಾಡ್ತಾರೆ ಅವರಲ್ವಾ ಅಂತ ಹೇಳ್ತಾನೆ. ಆಡಿಯನ್ಸ್ ನಗ್ತಾರೆ. ಎಷ್ಟು ಸಿಟ್ಟು ಬಂದುಬಿಡ್ತು ಅಂತಂದರೆ, ಎಷ್ಟೋ ಜನ ನನ್ನ ಮಗನೇ ನನ್ನ ಮನೆಗೆ ಬಂದು ಕೇಳ್ದ, ನೀವೇ ಎಲ್ಲ ಇಕ್ಕಾಗ್ಬಿಟ್ಟು ಒಬ್ಬ ಶ್ರೇಷ್ಠ ಇವ್ರ ಬಗ್ಗೆ ಹೆಂಗೆ ಬರ್ದಿರಲ್ಲ ಏನು ಅಂತ ಕೇಳ್ದ ಅವನು. ನಾನು ಶೋ ನೋಡಿಲ್ಲ, ನನಗೇನು ಸ್ವಲ್ಪ ಸಮಸ್ಯೆಗಳಾಯಿತು, ನೋಡೋಕೆ ಹೋಗಿಲ್ಲ, ಬಿಟ್ಬಿಟ್ಟು ಏನಾದ್ರು ಮಾಡ್ಕೊಳ್ಳಿ ಅಂತ. ನನ್ನ ಮಗನೇ ಹೇಗೆ ಕೇಳಿದ್ಮೇಲೆ ಉಳಿದವರು ಹಾಗೆ ಅಂದ್ಕೊಂಡಿರ್ತಾರೆ.
ವಿದ್ಯಾರ್ಥಿ ಭವನದವರದ ಮೇಲಿನ ಒಂದು ಗೌರವದಿಂದ ರಿವ್ಯೂ ಬರಬೇಕಾದ್ರೆ HS ವೆಂಕಟೇಶ್ ಮೂರ್ತಿಯವರು ರಿವ್ಯೂ ಬರೆದ್ರು. ಯಾರು ಆ ಮಾತನ್ನೇನು ಸೇರಿಸಿಲ್ಲ, ಅದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಇವನ್ ಯಾರು C. ಅಶ್ವಥ್ ಅಂತಹ ಒಬ್ಬ ಸರ್ವಶ್ರೇಷ್ಠ ಸಂಗೀತಗಾರನ ಬಗ್ಗೆ ಆ ಥರ ಮಾತಾಡೋದಕ್ಕೆ ಇವನ್ ಯಾರು ಅನ್ನೋ ಮಾತು ಬಂದೇ ಬರುತ್ತೆ. ಹಂಗೆ ಸ್ಟಾರ್ಟ್ ಮಾಡಿಸ್ಬಿಟ್ಟೆ. ಬೇಡವೇ ಬೇಡ, ನೀವು ನಾಟಕನೇ ಅದ್ಭುತವಾದ ಪ್ರದರ್ಶನ ಆಯಿತು, ಸಿಕ್ಕಾಪಟ್ಟೆ ಹೆಸರಾಯಿತು, ಅಷ್ಟು ಚೆನ್ನಾಗಿ ಕರೆಸಿದ್ರು ಎಲ್ಲ. ನಮ್ಮ CM ಅವರೆಲ್ಲ ಬಂದಿದ್ದಾರೆ, ಬಂದಿದ್ರು ಆಯ್ತಾ, ಎಲ್ಲ ದೊಡ್ಡ ದೊಡ್ಡ IAS ಆಫೀಸರ್ ಅವ್ರಿಗೆಲ್ಲರೂ ಪರಿಚಯ ಎಲ್ಲ ಕರೆಸಿದ್ರು. ನಾನು ಬೇಡವೇ ಬೇಡ, ನಾಟಕನೇ ಮಾಡ್ಬಿಡಿ, ಇದನ್ನು ಕೊಡೋದೇ ಇಲ್ಲ ಅಂದ್ಬಿಟ್ಟು. ಅದೇನು ಗೊತ್ತಾ, ನಾಲ್ಕು ಸತಿ ರೀಡಿಂಗ್ ಕೊಟ್ಟಿದ್ದೀನಿ, ಯಾರಿಗೂ ಅಷ್ಟೊಂದು ಕೊಟ್ಟಿಲ್ಲ ನಾನು. ಈಗ ನಂದಲ್ಲ, ಅವ್ರು ಯಾವ್ದೋ ಹೋಟ್ಲು ತಂದಿದ್ದೆ ಯಾವುದೋ ತಪ್ಪಾಗಬಾರ್ದು ಅಂತ ಇವ್ರಿಗೆ ಅವ್ರ ಮನೆಯವ್ರಿಗೆಲ್ಲ ರೀಡಿಂಗ್ ಕೊಟ್ಟು ಕೊನೆಗೆ ಇಂಥ ಒಂದು ಸ್ಥಿತಿ. ಆವತ್ತು ಹುಷಾರಾಗ್ಬಿಟ್ಟೆ ನಾನು. ಇನ್ಮೇಲೆ ನಾನು ಮಾಡ್ದ ಅಂತಂತಂದ್ರೆ ನಾನು ಕೇಳ್ಕೋಬೇಕು, ನಾನು ಏನು ಬರ್ದಿದ್ಯಾ, ನೀನು ಏನು ಮಾಡ್ತಿದ್ಯಾ ಅಂತ. ಇಲ್ಲಾಂದ್ರೆ ಹೊಸದು ಯಾರಿಗೂ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಸರ್, ಈಗ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಮಾತಾಡೋಣ ಸ್ವಲ್ಪ. ಮುಂಚೆ ಕೂಡ ಇದೊಂದು ಪ್ರಶ್ನೆ ಕೇಳಿದ್ದೆ, ಅದರದ್ದೇ ಫಾಲೋ ಅಪ್ ಕ್ವಶನ್ ಅಂತ ಅನ್ಕೋಬಹುದು. ಒಂದು ಸಿನಿಮಾಗೆ ಪ್ರದರ್ಶನ, ಆಮೇಲೆ ಪ್ರಶಸ್ತಿ, ಪ್ರೇಕ್ಷಕ, ಅದು ಯಾವ ಆರ್ಡರ್ ಅಲ್ಲಿ ಹೋಗುತ್ತೆ ಅನ್ನೋದನ್ನ ನೋಡ್ಬೋದು. ಅಂದ್ರೆ ಸಾಧಾರಣವಾಗಿ ಪ್ರದರ್ಶನ ಆಗತ್ತೆ, ಪ್ರೇಕ್ಷಕ ನೋಡ್ತಾನೆ, ಆ ನಂತರ ಪ್ರಶಂಸೆ ಬಂದು ಪ್ರಶಸ್ತಿ ಬರುವಂತ ಸಾಧ್ಯತೆಗಳು. ಈ ಲೋ ಬಜೆಟ್ ಮೂವೀಸ್ ಅಥವಾ ಕಲಾತ್ಮಕ ಚಿತ್ರಗಳಿಗೆ ಪ್ರದರ್ಶನವಾಗತ್ತೆ, ಪ್ರಶಸ್ತಿ ಬರುತ್ತೆ, ಅಂದ್ರೆ ಪ್ರೇಕ್ಷಕನಿಗೆ ಎಲ್ಲೋ ತಲುಪೋದು ಮಿಸ್ ಆಗಿರುತ್ತೆ. ಮುಂಚೆ ಸಿಂಗಲ್ ಸ್ಕ್ರೀನ್ ಇದ್ದಂತಹ ಕಾಲದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಿತ್ತು ಪ್ರದರ್ಶನಗಳದ್ದು. ಈಗ ಮಲ್ಟಿಪ್ಲೆಕ್ಸ್ ಅಥವಾ OTT ಪ್ಲಾಟ್ಫಾರ್ಮ್ ಎಲ್ಲ ಬಂದಿರೋದ್ರಿಂದ ಸಿನಿಮಾದ ಅಂದ್ರೆ ಈ ರೀತಿಯ ಸದಭಿರುಚಿಯ ಚಿತ್ರಗಳ ಪರಿಸ್ಥಿತಿ ಹೇಗಿದೆ? ಅಂದ್ರೆ OTT ಚಿತ್ರಗಳು ಹೆಚ್ಚಿಗೆ ಬಂದು ಅದು ಪ್ರೇಕ್ಷಕರಿಗೆ ಸುಲಭವಾಗಿ ತಲುಪ್ತಿದ್ಯಾ, ಅಥವಾ ಕೇವಲ ಪ್ರಶಸ್ತಿಗೋಸ್ಕರವೇ ಮಾಡುವಂತಹ ಕಾಲ ಅದೇನಾದ್ರೂ ಹೋಗಿ ಈಗ ಬದಲಾಗ್ತಿದ್ಯಾ ಅಂತ? ಫಸ್ಟ್ ಆಫ್ ಆಲ್, ಇವಾಗ ಕನ್ನಡ ಸಿನಿಮಾಗಳೇ ತುಂಬಾ ಒಂಥರ ಸ್ಥಿತ್ಯಂತರದಲ್ಲಿದೆ. ಆಮೇಲೆ ತುಂಬಾ ಸಣ್ಣ ಸಿನಿಮಾಗಳವರು ಮಾಡೋದಕ್ಕೆ ತುಂಬಾ ಕಷ್ಟದ ಸ್ಥಿತಿಯಲ್ಲಿದೆ. ಇದು ಕನ್ನಡ ಸಿನಿಮಾದ ಒಂದೇ ಅಲ್ಲ, ಇಂಡಿಯಾದ ಎಲ್ಲಾ ಭಾಷೆಗೂ. ಯಾಕಂದ್ರೆ ಕಾರ್ಪೊರೇಷನ್ಗಳು ಸಿನಿಮಾ ಮಾಡಕ್ಕೆ ಬಂದ್ಬಿಟ್ಟಿದ್ದಾವೆ. ಮೊದಲು ಈ ವಾರ್ನರ್ ಬ್ರದರ್ಸ್, ಇನ್ನೊಂದು ಯಾವ್ದೋ ಅವ್ರು ಯಾರ್ದೋ ಆಫೀಸ್ಗಳಿರ್ಲಿಲ್ಲ, ಇವಾಗ ಅವ್ರೆಲ್ಲರದು ಆಫೀಸ್ಗಳು ಬರಕ್ ಶುರುವಾಗಿದೆ. ಮಾರ್ಕೆಟ್ ಏನಂತ ಗೊತ್ತಾಗಿದೆ ಇಲ್ಲಿ ಇಂಡಿಯಾದಲ್ಲಿ. ಆಮೇಲೆ ಕೊರಿಯನ್ ಮೂವೀಸ್ ಬಹಳ ಜನ ಕದ್ದು ಮಾಡ್ತಾ ಇದ್ರು. ಈಗ ಕೊರಿಯನ್ ಮೂವೀಸ್ ಅವ್ರದ್ದು ಎಲ್ಲ ಆಫೀಸು ಬರಕ್ ಶುರುವಾಗಿದೆ. ಸೊ ಅದನ್ನ ಕದ್ದು ಮಾಡಿದ ಒಂದ್ 2-3 ಜನ ಸಿಕ್ಕಾಕೊಂಡು ದೊಡ್ಡ ದೊಡ್ಡ ಇದೆಲ್ಲ ಆಗೋಗ್ಬಿಟ್ಟಿದೆ. ಯಾವಾಗ ಕಾಂತಾರ, KGFಗಳು ಪ್ಯಾನ್ ಇಂಡಿಯಾ ಆಗ್ಬಿಟ್ಟು ಎಲ್ಲಾ ಕಡೆ ಹೋಗಿ ಆಯ್ತು, ನಾವು ರಿವರ್ಸ್ ಆಗಿ ಬೇರೆ ಭಾಷೆಯವ್ರಿಗೂ ಓಪನ್ ಮಾಡಕ್ ಶುರು ಮಾಡ್ಬಿಟ್ವಿ. ಎಲ್ಲಾ ಭಾಷೆಯ ಸಿನಿಮಾಗಳು ಕನ್ನಡದಲ್ಲಿ ಬರೋಕ್ ಶುರು ಆಗ್ಬಿಡ್ತು. ಆಮೇಲೆ ಅವರೆಲ್ಲ ಏನ್ ಬುದ್ಧಿವಂತಿಕೆ ಮಾಡ್ತಿದ್ದಾರೆ ಅಂತಂದ್ರೆ, ಕನ್ನಡದ ಒಬ್ಬ ಪ್ರಖ್ಯಾತ ನಟರನ್ನ ಇಬ್ಬರನ್ನ ಒಂದು ವಿಲನ್ ರೋಲ್ ಇನ್ನೊಂದು ಯಾವ್ದೆಲ್ಲ ಹಾಕೋಕ್ ಶುರು ಮಾಡ್ಬಿಟ್ರು. ಹಾಕಿದ ತಕ್ಷಣ ಏನಾಗತ್ತೆ, ಇಲ್ಲಿನ ಥಿಯೇಟರ್ಗಳೆಲ್ಲ ಅವ್ರಿಗೆ ಕೊಡಕ್ ಶುರು ಮಾಡಿದ್ರು. ಮೆಜೆಸ್ಟಿಕ್ ನಮ್ದು ಜೀವನಾಡಿ ಕನ್ನಡ ಚಿತ್ರರಂಗದ್ದು, ಈಗಿರೋದೇ ಒಂದು 5-6 ಥಿಯೇಟ್ರು ಆಯ್ತಾ. ಅಪರ್ಣ, ತ್ರಿವೇಣಿ, ಸಂತೋಷು ಮತ್ತೆ ನರ್ತಕಿ ಬಿಟ್ರೆ ಥಿಯೇಟರ್ಗಳಿಲ್ಲ. ಅಲ್ಲೊಂದು ಭೂಮಿಕಾ ಅಂತಿದೆ, ಅದ್ ಭೂಮಿಕಾ ಯಾವಾಗ್ಲೂ ಅವರು ತೆಲುಗುನೇ ಮಾಡಿರ್ತಾರೆ. ಈ ಥಿಯೇಟರ್ಗಳು ಸಹ ಇವರು ಆಕ್ಯುಪೈ ಮಾಡ್ಬಿಟ್ರು. ಆಮೇಲೆ ಈ ಸಬರ್ಬ್ಗಳಿಗೆ ಅಥವಾ ಡಿಸ್ಟ್ರಿಕ್ಟ್ ಸೆನ್ಸಸ್ಗಳಿಗೆ ಅಷ್ಟೊಂದು ಬೇರೆ ಲ್ಯಾಂಗ್ವೇಜ್ ಪರಿಚಯ ಇರಲಿಲ್ಲ, ಅಲ್ಲೆಲ್ಲ ಹೊರಟ್ಕೊಂಡ್ಬಿಟ್ಟೋಯ್ತು. ಆಮೇಲೆ OTT ಟೈಮಲ್ಲಿ ಏನಾಗೋಯ್ತು ಅಂತಂದ್ರೆ, ಬೇರೆ ಭಾಷೆ ಎಲ್ಲ ಚೆನ್ನಾಗಿ ಪರಿಚಯ ಆಗೋಗ್ಬಿಡ್ತು. ಬೇರೆ ಭಾಷೆ ಎಲ್ಲ ಚೆನ್ನಾಗಿ ಪರಿಚಯ ಆಗೋಯ್ತು. ಇವಾಗ ಅವ್ರು ಕನ್ನಡದಲ್ಲೆಲ್ಲ ಬರೋಕ್ ಶುರು ಮಾಡ್ತಾರೆ. ಒಂದು 25 ವರ್ಷದಿಂದ ಬೆಂಗಳೂರಲ್ಲಿ ಒಂದೇ ಒಂದು ಥಿಯೇಟ್ರು 2 ಥಿಯೇಟ್ರಲ್ಲೂ ಮಲಯಾಳಂ ಬರ್ತಿತ್ತು. ನ್ಯೂ ಅಪೇರಾ ಯಾವುದೋ ಕೆಟ್ಟ ಅಲ್ಲೆಲ್ಲೋ ಬರ್ತಿತ್ತು. ಇವಾಗ ನೀವು ನೋಡ್ದ ಅಂತಂದ್ರೆ ಕನ್ನಡ ಪೇಪರ್ಗಳಲ್ಲಿ ಅವ್ರಗಳದ್ದು ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ. ಆಮೇಲೆ 100, 150, 200 ಶೋಸ್ ಸಿಗುತ್ತೆ ಅವ್ರಿಗೆ. ಆಮೇಲೆ ಎಲ್ಲ ಮಲ್ಟಿಪ್ಲೆಕ್ಸ್ ಜಾಸ್ತಿ ಆಗೋಗ್ಬಿಟ್ಟು ಬಿಸ್ನೆಸ್ ಅಷ್ಟೇ ಅವ್ರಿಗೆ. ಯಾವ್ದು ಹೌಸ್ಫುಲ್ ಆಗುತ್ತೋ ಅವ್ರಿಗೆ ಇದು ಕೊಡ್ತಾರೆ. ನಿಮ್ಗೆ ಯಾವ್ದಿರಲ್ಲೋ ವೆರಿ ನೆಕ್ಸ್ಟ್ ಟೈಮೇ ತೆಗ್ದಾಕ್ಬಿಡ್ತಾರೆ. ಆಮೇಲೆ ಮೋಸ್ಟ್ ಆಫ್ ದಿ ಕನ್ನಡ ಸಿನಿಮಾಗಳಿಗೆ ಅವ್ರು ಕೊಡೋದೇ ಜನ ಯಾವತ್ ಬರದೇ ಇರೋಂಥ ಟೈಮೇ ಕೊಡೋದು ಅಷ್ಟೇ. ಆಮೇಲೆ 10-15 ಬಂದ ತಕ್ಷಣ ನೆಕ್ಸ್ಟ್ ಅದನ್ನ ತೆಗೆದು ಬಿಡ್ತಾರೆ. ಹಾಗಾಗಿ ಈಗ ನಮ್ಮಂತವ್ರು ನಿಮ್ಮಂತವ್ರು ಏಕ್ದಮ್ ಫಾಸ್ಟೇ ಹೋಗ್ಬಿಟ್ಟು ಥಿಯೇಟರ್ಗೆ ಹೋಗಿ ಕೂತ್ಕೊಳ್ಳಲ್ಲ. ಕೆಲಸಗಳಿರುತ್ತೆ, ಇನ್ನೊಂದಿರುತ್ತೆ, ಮತ್ತೆ ಬೇರೆ ಇದಿರುತ್ತೆ, ಮತ್ತೆ ಕಾದ್ ಮಾಡೋಣ ಅಂತ. ಹಿಂದೆ ಎಲ್ಲ ಆ ಟೈಮ್ ಇತ್ತು. ಇವಾಗ ಮುಂಗಾರು ಮಳೆ ಏನ್ ಹೇಳ್ತಾರೆ, 4th ವೀಕ್ಗೆ ತೆಗಿಬೇಕು ಅಂತಿದ್ರಂತೆ ಸಾಗರ್ ಥಿಯೇಟರ್ ಅಂತ. ಅವ್ರಿಗೆ ಸಿನಿಮಾ ಸಿಗ್ಲಿಲ್ಲ ಅಂತ ಕಂಟಿನ್ಯೂ ಮಾಡಿದ್ರು.
ಫ್ಯಾಮಿಲಿ ಬರೋಕ್ಕೆ ಶುರು ಆಯ್ತು. ಮೌತ್ ಟು ಮೌತ್ ಪಬ್ಲಿಸಿಟಿ ಆಗೋಗ್ಬಿಟ್ಟು ನೀವು ಬಂದ್ರು ಹೋಯ್ತು, 1 ವರ್ಷ ತನಕ ಹೋಯ್ತು ಅದು. ಹಂಗೆ ಇವತ್ತು ಆ ಸ್ಥಿತಿನೇ ಇಲ್ಲ. ಏಕ್ದಮ್ ಫಸ್ಟ್ ಡೇ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋ ಬೇರೆ ಕೆಲಸ ಇಲ್ವೇ? ಮಾರ್ನಿಂಗ್ ಶೋ ಜನ ಬರಲಿಲ್ಲ ಅಂತ ನೆಕ್ಸ್ಟ್ ಇಲ್ಲ ಸಿನಿಮಾ, ಅದು ಮುಗೀತದ್ರ ಕತೆ. ಒಂದೇ ಒಂದು ಶೋಗೋಸ್ಕರ, ಮಾರ್ನಿಂಗ್ ಶೋ ಒಂದಕ್ಕೋಸ್ಕರ ವರ್ಷದಲ್ಲಿ 250 ಸಿನಿಮಾಗಳಾಗತ್ತೆ. ಅದ್ರಲ್ಲಿ 4 ಸಿನಿಮಾ ಸಕ್ಸಸ್ ಆಗುತ್ತೆ, ಬಾಕಿ ಎಲ್ಲ ಸಿನಿಮಾಗಳು ಮುಗಿಸ್ಕೊಂಡು ಹೋಗ್ತಾ ಇದ್ದಾವೆ. OTTನೂ ನಾವು ಮೊದಲಿನ ಸುಲಭ ಇಲ್ಲ. OTT ಅವರು ಬುದ್ಧಿವಂತರಾಗಿ ಹೋಗ್ಬಿಟ್ಟಿದ್ದಾರೆ. ಅವರು ದೊಡ್ಡ ದೊಡ್ಡ ಸಿನಿಮಾಗಳು ತಗೊಂಡು ಲಾಸ್ ಆಗೋಗ್ಬಿಟ್ಟು ಇವತ್ತು ಥಿಯೇಟ್ರಲ್ಲಿ ರನ್ ಆದ್ರೆ ಮಾತ್ರ OTT ಸಿಗ್ತಾ ಇದೆ. ಆಮೇಲೆ ಹೊಸ ಸಿನಿಮಾದವ್ರಿಗೆ ಒಳ್ಳೊಳ್ಳೆ ರಿವ್ಯೂಗಳು ಬಂದ ಅಂತಂದ್ರೆ ತಗೋತಾರೆ, ಮತ್ತೆ ಅವ್ರು ಏನಂತಂದ್ರೆ ಶೇರಿಂಗ್ ಬೇಸಿಸ್ ಮೇಲೆ ಕೊಡ್ತಾರೆ. ಸೊ ರಿಸ್ಕ್ ಎಲ್ಲಾ ಕಡೆನೂ ರಿಸ್ಕ್ ಇದಾವೆ. ಆಮೇಲೆ ಪನೋರಮಾ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಯಾವ ಗೌರ್ಮೆಂಟ್ ಇರುತ್ತೋ, ಯಾರು ಪರಿಚಯ ಇರ್ತಾರೋ, ಯಾರು ಹೆಚ್ಚಿದಿರ್ತಾರೋ ಅವ್ರ ಸಿನಿಮಾಗಳು. ಯಾರೋ ಹೇಳ್ತಿರೋದು ಕೇಳಿದೆ, 10 ಲಕ್ಷಕ್ಕೆಲ್ಲ ಸಿನಿಮಾ ಮಾಡ್ಬಿಟ್ಟು ಎಲ್ಲಾ ಕಡೆ ಎಲ್ಲ ಮಾಡ್ತಿದ್ರಂತೆ. 10 ಲಕ್ಷಕ್ಕೆ ಅಂದ್ರೆ ಆ ತರ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಸಿನಿಮಾನ. ಆಮೇಲೆ ಇವತ್ತು ಯಾರು ಮೊಬೈಲ್ ಅಲ್ಲಿ ಶೂಟ್ ಮಾಡ್ತಾರೆ, ಯಾರು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾರೆ ಗೊತ್ತಾಗೋದಿಲ್ಲ. ಆಮೇಲೆ ಕೆಲವು ಅಡ್ವರ್ಟೈಸ್ಮೆಂಟ್ ಪೋಸ್ಟ್ಗಳು ನೋಡ್ದ ಅಂತಂದ್ರೆ ಏನು ಅದ್ ನೋಡ್ದಂದ್ರೆ ಕ್ಯಾಮ್ರಾದ ಆ ತರ ಸ್ಥಿತಿ ಬಂದ್ಬಿಟ್ಟು ಜನಕ್ಕೆ ನಂಬಿಕೆ ಹೊರಟೋಗಿದೆ ಬೇಸಿಕಲಿ. ಆಮೇಲೆ FB ಅಲ್ಲಿ ಸುಮ್ನೆ ರಿವ್ಯೂಗಳು ಹಾಕೋದು, ಒಬ್ರ ಮೇಲೊಬ್ರು ಹಾಕೋದು. ಸಿನಿಮಾಗೆ ಹೋದ ಅಂದ್ರೆ ಅದು ತುಂಬಾ ವ್ಯತಿರಿಕ್ತವಾದ ಅನುಭವ ಆಗೋಗ್ಬಿಡುತ್ತೆ. ಹಾಗಾಗಿ ಯಾರು ಇವತ್ತು ಯಾವ್ದನ್ನೂ ನಂಬಲ್ಲ. ನಾನ್ ಸಿನಿಮಾ ನೋಡ್ಬೇಕಾದ್ರೆ ನೀವ್ಯಾರು ನಂಗೆ ಫೋನ್ ಮಾಡ್ಬಿಟ್ಟು ಏನ್ ನೋಡಿ ಸಖತ್ತಾಗಿದೆ ಮಾತ್ರ ಹೋಗೋ ಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಎರಡನೇದ್ದು ಸಕ್ಸಸ್ಫುಲ್ ಸಿನಿಮಾಗಳು 3ನೇ ವಾರ 4ನೇ ವಾರಕ್ಕೆ OTT ಕೊಡ್ತಾರೆ. ಅಂದ್ರೆ ಅಲ್ಲಿ ಅವರು ಏನಂದ್ರೆ ಲೆಕ್ಕಾಚಾರಗಳು, ಇವತ್ತು ಇಷ್ಟು ಥಿಯೇಟರ್ ಜನ ಬರ್ತಾ ಇದ್ದಾರೆ, ನಂಗೆ ಇಷ್ಟು ಕಲೆಕ್ಷನ್ ಆಗ್ಬೋದು ಇನ್ನೇನು ವಾರ ಹೋದ್ರೆ, ಬಟ್ OTT ಕೊಟ್ಟ ಅಂತಂದ್ರೆ ಇಷ್ಟು ಬರುತ್ತೆ. ನಾವಾಗೆ ನಮ್ಮ ಕಾಲ ಮೇಲೆ ಕಲ್ಲುಗಳನ್ನು ಹಾಕೊಂಡ್ಬಿಟ್ಟು ನಾವು ಜನಗಳನ್ನು ದೂರ್ತಾ ಇದೀವಿ ಅಷ್ಟೇ. ಇವಾಗ ಈ ಕಲಾತ್ಮಕ ಚಿತ್ರಗಳು ಹೇಗೆ ಸರ್, ಹೇಗೆ ಬರುತ್ತೆ? ಸಾಧ್ಯವೇ ಇಲ್ಲ. ಮಾಡ್ತಾ ಇದಾರೆ, ಇವು ತುಂಬಾ ಜನ ಮಾಡ್ತಾ ಇದ್ದಾರೆ, ಬಟ್ ಆಡಿಯನ್ಸೇ ಇಲ್ಲ. ಇವರೆಲ್ಲರೂ ಸೇರಿ ಏನಾದ್ರೂ ಒಂದು ಮಾಡ್ಕೊಂಡು ಸೆಪರೇಟ್ ಆಗಿ ಒಂದು ನೀವ್ ಏನ್ ಮಾಡುದು ಜನ ಬಲವಂತ ಕರ್ಕೊಂಬರಕ್ ಆಗಲ್ಲ. ಮೊದಲಿಗೆ ನಂಬಿಕೆ ಮೂಡಿಸ್ಬೇಕು, ಅದೇ. ನಂತರ ಈ ಕಲಾತ್ಮಕ ಆಗ್ಲಿ ಏನೇ ಆಗ್ಲಿ ನೋಡೋ ತರ ಇರ್ಬೇಕಲ್ಲ. ಹೌದು. ಈಗ ಸ್ವಲ್ಪ ಆನ್ಲೈನ್ ಇಲ್ಲಿ ಕೂಡ ನೀವು ಕೂಡ ಪ್ರಶ್ನೆಗಳಿದ್ರೆ ಕೇಳಿ. ನನ್ನ ಸಮರ್ಥ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಹಲವಾರು ವರ್ಷಗಳಿಂದ ಅತ್ಯಂತ ಕಡಿಮೆ ಪ್ರೊಡಕ್ಷನ್ಗಳಾಗ್ತಾ ಇತ್ತು. ಈಗ ನೋಡಿದ್ರೆ ವೀಕ್ಲಿ 3, 4, 5, 10, 12 ರೈಟ್. ಈ ನಂಬರ್ ಅಲ್ಲಿ ಕ್ವಾಲಿಟಿ ಸ್ಟಾರ್ಟೆಡ್ ಡ್ರಾಪಿಂಗ್ ಅಂತ ಹೇಳ್ಬೋದಾ? ಯಾಕಂದ್ರೆ ಸಕ್ಸಸ್ ರೇಟ್ ನೋಡಿದ್ರೆ ತುಂಬಾ ಕಡಿಮೆ ಇದೆ. ಇಸ್ ದೇರ್ ಎ ವೇ ದಟ್ ಸಮಥಿಂಗ್ ಕ್ಯಾನ್ ಬಿ ಲುಕ್ಡ್ ಇಂಟು ಆರ್ ಕ್ವಾಲಿಟಿ ಇಲ್ಲ. ಯಾಕಂತಂದ್ರೆ ಇವತ್ತು ತುಂಬಾ ಒಳ್ಳೊಳ್ಳೆ ಕ್ಯಾಮ್ರಾಗಳು ಬಂದಿದೆ. ಆಮೇಲೆ ನಾನು ಪರ್ಸನಲ್ ಆಗಿ ನಾನು ಶೂಟಿಂಗ್ ಅಲ್ಲೆಲ್ಲ ಇರ್ತೀನಲ್ಲ, ಮಾಡ್ತಾರೆ, ಕಷ್ಟಪಟ್ಟು ಮಾಡ್ತಾರೆ. ಸಬ್ಜೆಕ್ಟ್ ವರ್ಕ್ ಮಾಡ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸು ಇದೆಲ್ಲ ಸ್ವಲ್ಪ ಕೌಂಟ್ ಆಗತ್ತೆ. ಅದೆಲ್ಲೋ ಸ್ವಲ್ಪ ಕೊರತೆ ಇದೆ ಅಂತ ಅನ್ಸುತ್ತೆ. ಅದ್ರ ಕೊರತೆ ಇದೆ ಅಂತ ಅನ್ಸುತ್ತೆ. ಆಮೇಲೆ ತುಂಬಾ ಅರ್ಜೆಂಟ್ ಆಗಿ ಕೆಲವರು ಮಾಡ್ಬಿಡ್ತಾರೆ. ಆಮೇಲೆ ಕೆಲವರು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿಬಿಟ್ಟು ಬಹಳ ಸಾಮಾನ್ಯವಾದ ಸಿನಿಮಾ ತೆಗೆದ್ಬಿಡ್ತಾರೆ. ಅದು ಸಖತ್ ಉಳಿದವ್ರಿಗೆಲ್ಲ ಹೊಡೆತ ಬಿದ್ದುಬಿಡುತ್ತೆ. ಮತ್ತೆ ಇವತ್ತಿನ ಜನರೇಷನ್ ತುಂಬಾ ಫಾಸ್ಟ್ ಆಗಿರ್ತಾರೆ, ಅವರೊಂದು ಓದ್ಕೊಂಡಿರಲ್ಲ. ಇವಾಗ ಶ್ರೇಷ್ಠವಾಗಿರೋದು ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ದಿದ್ದ ಅಂತಂದ್ರೆ ನಮ್ಗೆ ತುಂಬಾ ಕಷ್ಟ. ಶಿವರಾಮ್ ಕಾರಂತ್ ಏನ್ ಬರ್ದಿದ್ದಾರೆ, ಪೂರ್ಣಚಂದ್ರ ತೇಜಸ್ವಿ ಅವ್ರು ಏನ್ ಬರ್ದಿದ್ದಾರೆ, ಅದೇನು ಬೇಡ. ಇವತ್ತಿನ ದಿನ ಬಂದಿರೋದ್ರಲ್ಲಿ ಏನು ಅದ್ಭುತವಾಗಿದೆ ಅನ್ನೋದು ಸ್ವಲ್ಪ ಆದ್ರೂ ಗೊತ್ತಿರ್ಬೇಕಾಗತ್ತೆ. ತುಂಬಾ ಹೇಳ್ಕೊಳಕ್ಕೆ ಬೇಸರ ಆಗತ್ತೆ. ಎಷ್ಟೋ ಜನಕ್ಕೆ ಆಕಾರ ಹಕಾರ ವ್ಯತ್ಯಾಸ ಗೊತ್ತಿರೋದಿಲ್ಲ. ನೀವು ಮಾತು ಹೆಂಗಾದ್ರೂ ಆಡಿ ಸರ್, ಮಾತು ಹೆಂಗಾರ ಆಡ್ಕೊಳ್ಳಿ, ಅದು ಗ್ರಾಮ್ಯ ಅದೆಲ್ಲ ಏನ್ ತೊಂದರೆ ಏನಿಲ್ಲ. ನೀವು ಅದನ್ನ ಒಂದು ಪುಸ್ತಕದಲ್ಲಿ ಬರ್ಬೇಕಾದ್ರೆ, ಆಮೇಲೆ ಒಂದು ಸರ್ವಕಾಲಿಕವಾಗಿ ದಾಖಲಾತಿ ಆಗುವಂತ ಯಾವುದೇ ಮಾಧ್ಯಮಕ್ಕೆ ಬರ್ಬೇಕಾದ್ರೆ ನಾವು ಸ್ಪಷ್ಟವಾಗಿರ್ಬೇಕು. ಸುಮ್ನೆ ನಮ್ಗೆ ಇಷ್ಟ ಹಂಗಲ್ಲ, ಬೇಡ ಕನ್ನಡನೇ ಹಿಂಗೆ ಅಂತ ಭಾಷೆನೇ ಬದಲಾಯಿಸುವಂತ ಲೆವೆಲಿಗೆ ಕೆಲವರು ಹೊರಡಕ್ ಶುರು ಮಾಡ್ಬಿಟ್ಟಿದ್ದಾರೆ, ವಾದ ಮಾಡಕ್ ಶುರು ಮಾಡ್ತಿದ್ದಾರೆ. ಅದು ತುಂಬಾ ಕಷ್ಟ ಸಂಗತಿ. ನಾನು ನೋಡ್ತೀನಲ್ಲ, ಸೆಂಟೆನ್ಸ್ ನೆಟ್ಟಿಗೆ ಬರೆಯಕ್ ಬರೋದಿಲ್ಲ, ಅವರು ಸ್ಕ್ರಿಪ್ಟ್ಗಳೆಲ್ಲ ಬರೀತಾರೆ. ಆಮೇಲೆ ಪದದ ಸ್ಪಷ್ಟವಾದ ಅರ್ಥ ಗೊತ್ತಿರೋದಿಲ್ಲ, ಡಬ್ಬಿಂಗ್ ಬಂದು ಕೂತ್ಕೋತಾರೆ. ಅವನು ವಾದ ಮಾಡ್ದ ಅಂತಂದ್ರೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ಅವ್ರಿಗೆ. ನನ್ಗೆ ವಾದ ಮಾಡ್ತಾ ಸಿಟ್ಟು ಬರುತ್ತೆ, ನಮಗೆ ಅದು ತಪ್ಪು ಅಂತ ಗೊತ್ತಿರುತ್ತೆ. ಈ ತರ ಒಂದು ಸಂದಿಗ್ಧ ಕಾಲದಲ್ಲಿ ನಾವು ಪ್ರಾಬ್ಲಮ್ ಅವ್ರದಲ್ಲ, ಅವ್ರಿಗೆ ಶಾಲೆಯಲ್ಲಿ ಕಲ್ಸಿರೋದೇ ಹಂಗೆ.
ಶಾಲೆಯಲ್ಲಿ ಕಲ್ಸಿರೋ ಮೂಲಭೂತವಾದ ಟೀಚರನೇ ಹಕ್ಕಿಗೆ ಡಿಫ್ರೆನ್ಸ್ ಗೊತ್ತಿಲ್ಲದೆ ಹೇಳ್ಕೊಟ್ಟ ಅಂತಂದ್ರೆ ಇದು ಯಾಕೆ ಅಂತಂದ್ರೆ ನನ್ನ ನಾಟಕ ಕಲಿಯಕ್ಕೆ ಹುಡುಗರು ಬರ್ತಾರಲ್ಲ ಅವರಿಂದ ಗೊತ್ತಾಗಿತ್ತು ನನ್ಗೆ. ಅವ್ರಿಗೆ ತಪ್ಪನ್ನ ತಿದ್ದಿ ಹೇಳ್ಕೊಟ್ರೆ ಕಲಿತಾರ ಅವರು. ಹೌದು. ಅವ್ರಿಗೇನ್ ನಾಲ್ಗೇನ್ ಅಷ್ಟೊಂದೇನ್ ಪ್ರಾಬ್ಲಮ್ ಏನಿಲ್ಲ, ಕಲಿತಾರ ಅವ್ರಿಗೆ. ಅವ್ರು ಹೇಳೇ ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ ಅವ್ರಿಗೆ? ಇವತ್ತು ಹಂಗಾಗಿದೆ ನಮ್ಮ ಎಜುಕೇಶನ್ ಸಿಸ್ಟಮ್, ಹಂಗಾಗಿರೋದ್ರಿಂದ ನಮ್ದೆಲ್ಲ ಹೆಂಗಂತಂದ್ರೆ ಅವಾಗೆಲ್ಲ ಅಕ್ಷರನು ಹೊಡೆದು ಮಾಡಿ ಪಕ್ಕಾ ಹೇಳ್ಕೊಡೋರು. ಕಾಗುಣಿತ ಗೀಗುಣಿತದಲ್ಲ, ಒತ್ತು ವಕ್ರತೊಳಿತು ಎಲ್ಲ ಹೇಳ್ಕೊಟ್ಟೆಲ್ಲ ಕಲ್ತವ್ರು ನಾವುಗಳು. ಇವತ್ತು ಇವ್ರಿಗೆ ಗೊತ್ತಿರಲ್ಲ. ನೀನು ಅಲ್ಲಿ ಹುಡುಗರು ಎಲ್ಲಿಂದ ಕಲಿಯಕ್ಕಾಗತ್ತೆ? ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ನೀವುಗಳೆಲ್ಲ ಇಲ್ಲಿ ಕನ್ನಡಕ್ಕೆ ಹೋಗಿ ಪಡ್ತಾರೆ ಪರಿಶ್ರಮನೇ ಅಲ್ಲಿ ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಹಾಕ್ತಿದ್ದಾರೆ ಅನ್ನೋದು ನಂಗೇನೋ ಡೌಟ್. ಆನ್ಲೈನ್ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಅದೇ ರವಿ ಅಂತ ನಾವು ಪ್ರಶ್ನೆ ಕೇಳಿದ್ರೆ, ಇದೀಗ ಬೆಂಗಳೂರಲ್ಲಿ ಇತ್ತೀಚೆಗೆ ನಡೀತಿದೆಯಲ್ಲ ಪರ್ವ ನಾಟಕ, ಅದು 8 ಗಂಟೆಗಳ ಸುದೀರ್ಘ ನಾಟಕ, SL ಭೈರಪ್ಪನವ್ರದ್ದು. ಈಗ ಒಂಥರ ಅವರು ರವಿ ಅವರು ಹೇಳ್ತಿದ್ದಾರೆ, ಅವರಿಗೆ ಒಂದು ಮಿಶ್ರಿತ ಭಾವನೆ ಉಂಟಾಯಿತು. ಹೊಸತನದಲ್ಲಿ ಯಾರು ಅಂತಹ ದೊಡ್ಡ ನಾಟಕದ ಪ್ರೊಡಕ್ಷನ್, ಮಹಾಭಾರತದ ಕ್ಲಿಷ್ಟ ಸನ್ನಿವೇಶಗಳ ತೋಲನೆ ಮಾಡೇ ಇರಲಿಲ್ಲ ಅಂತ ಅನ್ನಿಸಿತು. ಅದೇ ರೀತಿ ನಾಟಕ ಅಂದರೆ ನನಗೆ ಗೊತ್ತಿದ್ದ ಅನುಭವಗಳೇ ಬೇರೆ. ಈ ಹಿನ್ನೆಲೆಯಲ್ಲಿ ನಿಮಗೆ ಅಂತಹ 8 ಗಂಟೆಗಳ ಕಾಲದ ನಾಟಕಗಳ ಬಗ್ಗೆ, ಇನ್ನು ಮುಂದೆ ಅಂತಹ ನಾಟಕಗಳನ್ನು ಬರೆಯ ಪ್ರಯತ್ನ ಮಾಡುವವರು ಇದ್ದಾರೆ, ನಿಮ್ಮ ಅಭಿಪ್ರಾಯವನ್ನು ಕೇಳ್ತಿದ್ದಾರೆ. ಈಗ ಇಷ್ಟೊಂದು ದೊಡ್ಡ ಒಂದು ಪ್ರಯೋಗ ನಡೀತಾ ಇದೆ. ಬೇಸಿಕಲಿ ಏನ್ ಬರುತ್ತೆ, ಫೈನಾನ್ಸ್ ಪ್ರಶ್ನೆ ಬರುತ್ತೆ, ಜಾಗದ ಪ್ರಶ್ನೆ ಬರುತ್ತೆ. ಅವ್ರಿಗೆ ಫೈನಾನ್ಸ್ ಇದಿತ್ತು, ಅವ್ರಿಗೆ ಕಟ್ಟೋದಕ್ಕೆ ಸಾಧ್ಯ ಆಯ್ತು, 8 ಅವರ್ ಕಟ್ಟೋಕ್ ಸಾಧ್ಯ ಆಯ್ತು. ಕಮಿಟೆಡ್ ಆರ್ಟಿಸ್ಟ್. ಯಾಕಂತಂದ್ರೆ ಪ್ರಕಾಶ್ ಬೆಳವಾಡಿ ಅವರು ರಂಗಭೂಮಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಹೆಸರು ಮಾಡಿದ್ದಾರೆ, ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಹಿಂದಿ ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಇವತ್ತಿನ ದಿನ ಬೆಂಗಳೂರಲ್ಲಿ ಹುಡುಗರುಗಳನ್ನ ಕಂಟಿನ್ಯೂಸ್ ಆಗಿ ರಿಹರ್ಸಲ್ ಕರ್ಸೋದು ತುಂಬಾ ಕಷ್ಟ ಆಗ್ತಿದೆ. ಅವ್ರಿಗೆ ವೆರಿ ನೆಕ್ಸ್ಟ್ ಡೇ ಏನಾದ್ರು ಆಗ್ಬೇಕು. ಅವ್ರಿಗೆ ಆ ತರದೊಂದು ಆಮಿಷಗಳು ಇರ್ಲಿಲ್ಲ ಅಂತಂದ್ರೆ ಯಾರು ರಿಹರ್ಸಲ್ಸ್ ಬರೋದಿಲ್ಲ. ಪ್ರಕಾಶ್ ಬೆಳವಾಡಿ ಅವ್ರ ಹತ್ರ ಒಂದು ಡೆಡಿಕೇಟೆಡ್ ಟೀಮ್ ಇದೆ ಅವ್ರಿಗೆ. ತುಂಬಾ ದೊಡ್ಡ ಆರ್ಟಿಸ್ಟ್ಗಳು, ಟೆಲಿವಿಷನ್ ಅವ್ರು ಇವ್ರು ಮಾಡಿದವರೆಲ್ಲ ಸಾಕಷ್ಟು ಜನ ಅದ್ರಲ್ಲಿ ಮಾಡಿದ್ದಾರೆ. ಪರ್ವ ಅನ್ನೋದನ್ನ ಆಲೋಚನೆ ಮಾಡ್ಬೇಕು ಅಂತಂದ್ರೆ ನಿಮಗೆ ಅಂತ ದೊಡ್ಡ ಸ್ಟೇಜ್ ಬೆಂಗಳೂರಲ್ಲಿ ಇರ್ಬೇಕು, ಅಷ್ಟು ಜನ ಸಿಗ್ಬೇಕು, ರಿಹರ್ಸಲ್ ಫೆಸಿಲಿಟಿ ಇರಬೇಕು, ಆಮೇಲೆ ನಿಮಗೆ ಫೈನಾನ್ಸ್ ಅಷ್ಟು ಸಿಗಬೇಕು. ಅದೆಲ್ಲ ಸಿಕ್ಕದ ಅಂತಂದ್ರೆ ನೀವಂತ ದೊಡ್ಡ ನಾಟಕವನ್ನು ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಮಾಡಿದ್ದಾರೆ. ಪ್ರೇಕ್ಷಕರು ಅದನ್ನ ಹೇಗೆ ಸ್ವೀಕರಿಸ್ತಿದ್ದಾರೆ? ಪ್ರೇಕ್ಷಕರು ಅದ್ಭುತವಾಗಿ ತಗೊಂಡಿದ್ದಾರೆ ಅದನ್ನ, ಒಂದು ಹೊಸ ಅನುಭವ ತರ ತಗೊಂಡಿದ್ದಾರೆ. ಬಟ್ ಪ್ರತಿ ನಾಟಕವೂ ಹಂಗಾದ್ರೆ ಯಾರು ತಗೊಳಕ್ ಸಾಧ್ಯ ಆಗಲ್ಲ. 8 ಅವರೆಲ್ಲ ಇವತ್ತಿನ ದಿನ ನಮ್ಮ ಆರೋಗ್ಯದ ಸ್ಥಿತಿಯಲ್ಲಿ, ಬೆಂಗಳೂರು ಇರೋ ಸ್ಥಿತಿಯಲ್ಲಿ, ಆಡಿಟೋರಿಯಂಗಳಿರುವ ಸೀಟುಗಳ ಸ್ಥಿತಿಯಲ್ಲಿ ಅಷ್ಟೊತ್ತಕ್ಕೆ ಯಾರು ಕೂತ್ಕೊಳ್ಳೋದಾಗಲ್ಲ. ಇವಾಗೊಂದು ಈ ತರ ಪ್ರಯೋಗಗಳು ಖಂಡಿತವಾಗಿ ಬೇಕೇ ಬೇಕಾಗತ್ತೆ. ಈಗ ಅದಕ್ಕಿಂತ ಮುಂಚೆ ಮಲೆಗಳಲ್ಲಿ ಮದುಮಗಳು ಮಾಡಿದ್ರು, ಅದನ್ನು ಇಡೀ ನೈಟ್ ಎಲ್ಲ ಮಾಡಿದ್ರು. ಅಂದ್ರೆ ಒಂದು ಸರ್ವಶ್ರೇಷ್ಠ ಕೃತಿಯನ್ನು ಮುಂದಿನ ಪೀಳಿಗೆಗೆ ತೋರಿಸುವಂತಹ ಒಂದು ಪ್ರಯತ್ನ ಸರ್ಕಾರದ ಕಡೆಯಿಂದ, ಇವ್ರ ಕಡೆಯಿಂದ ಎರಡೂ ಆಗಿದೆ, ಸ್ತುತ್ಯಾರ್ಹ. ಅದೇ ಬೆಂಗಳೂರಿನ ಸಮಸ್ಯೆ ಇವಾಗ ಏನಾಗಿದೆ ಅಂತಂದ್ರೆ ಥಿಯೇಟರ್ಗಳಿಲ್ಲ, ಥಿಯೇಟರ್ಗಳೇ ಇಲ್ಲ. ಎಲ್ಲ ಸಣ್ಣ ಥಿಯೇಟರ್ಗಳು, 150-170 ಕೆಪಾಸಿಟಿ ಥಿಯೇಟರ್ಗಳು, ಸ್ಟೇಜ್ ಅಗಲ ಇರುತ್ತೆ. ಅಲ್ಲಿ ಯಾವುದೇ ರೈಟರ್ಗೆ ಅಷ್ಟು ಹ್ಯೂಜ್ ಆಗಿ ಆಲೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಮೈಸೂರು ಮಲ್ಗೆ ಮಾಡೋದಕ್ಕೆ ನನಗೆ ಯೋಚನೆ ಮಾಡಿದ್ರೆ ಬೆಂಗಳೂರಲ್ಲಿ ಥಿಯೇಟರ್ ಇಲ್ಲ. ರಂಗಶಂಕರ ಒಂದಿದೆ, ರಂಗಶಂಕರ ಯಾವತ್ತು ಬಿಸಿ ಇರತ್ತವ್ರು, ಎಲ್ರಿಗೂ ಬೇಕು, ಸಿಗಲ್ಲ. ರವೀಂದ್ರ ಕಲಾಕ್ಷೇತ್ರ ದೊಡ್ಡ ಸ್ಟೇಜು, ಅಲ್ಲಿ 3 ಹೊತ್ತು ಏನೋ ಮತ್ತೊಂದು ನಡೀತಾನೆ ಇರುತ್ತೆ, ಬೇರೆ ಸ್ಟೇಜೇ ಇಲ್ಲ. ನಾನು 60 ಜನನ ಸ್ಟೇಜ್ ಮೇಲೆ ತರಬೇಕು ಅಂತಂದ್ರೆ ಅಷ್ಟು ಜನನ ಹಿಡಿಸುವಂತಹ ಸ್ಟೇಜೇ ಇಲ್ಲ. ಹಿಡಿಸೋದಕ್ಕಿಂತ ಹೆಚ್ಚಾಗಿ ಒಂದು ವಿಜುವಲ್ ಡೆಪ್ತ್ ಸಿಗ್ಬೇಕು ಅಂತಂತಂದ್ರೆ ಉದ್ದಗಲಗಳಿರ್ಬೇಕು. ಇವಾಗ ಒಂದು HVT ಇದ್ರಲ್ಲಿ ಮಾಡ್ತಾ ಇದೀವಲ್ಲ, ಎಷ್ಟು ಬ್ಯೂಟಿಫುಲ್ ಇದೆ. ಆ ಡೆಪ್ತ್ ಇದ್ದ ಅಂತಂದ್ರೆ ಮಾಡಕ್ ಒಂದು ಮನ್ಸು ಬರುತ್ತೆ ನಮ್ಗೆ. ಆ ತರದೊಂದು ಇವಾಗ ಪ್ರಭಾತ್ ಅವ್ರು ಒಂದು ಮಾಡುದು 18 days ಅಂತಾನೆ ಕುರುಕ್ಷೇತ್ರ ಅದ್ಭುತವಾಗಿ ಮಾಡಿದ್ರು. ಅವ್ರು ಹೊಸ ಟೆಕ್ನಾಲಜಿ ತಿಳ್ಕೊಂಡು ಹೊಸ ಮಾಡಿದ್ರೆ. ಅವ್ರಿಗೆ ಎಲ್ಲಿ ಮಾಡ್ದ ಅಂತಂದ್ರೆ ಕಲಾಕ್ಷೇತ್ರ ಮಾಡ್ಬೇಕು, ಇಲ್ಲ ಅದು ಜಾಗನೇ ಇಲ್ಲ ಚೌಡಯ್ಯದಲ್ಲಿ ಮಾಡೋದಕ್ಕೆ 1.25 ಲಕ್ಷ 1 ಲಕ್ಷ ತಗೋತಾರೆ ಕನ್ನಡಕ್ಕೆ ಅವರು. ಹಂಗಿದೆ ಥಿಯೇಟರ್ದು. ಎಲ್ಲಿಂದ ಮಾಡ್ತೀರಾ ನೀವು? ಅದೇ ಸಮಸ್ಯೆ. ಈಗ ನೀವು ಬರ್ದಿರುವಂತಹ ಚಿತ್ರ ಸಂಭಾಷಣೆ, ಬರ್ದಿರುವಂತಹ ಚಿತ್ರಗಳು, ಇತ್ತೀಚೆಗೆ ಬರುವಂತಹ ಚಿತ್ರಗಳಲ್ಲಿ ಈಗ ಮುಂಬರುವ ಸಂಭಾಷಣೆಕಾರರಿಗೆ ತರಬೇತಿ ಯಾರಾದ್ರೂ ಕೊಡ್ತಿದ್ದಾರಾ, ಅಥವಾ ಏನ್ ಬದಲಾವಣೆ ಬೇಕು? ಯಾಕಂದ್ರೆ ಮುಂಚೆ ಬರ್ತಿದ್ದಂತಹ ಸಂಭಾಷಣೆಗಳಲ್ಲಿ ಎಲ್ರೂ ಅದನ್ನ ನೆನ್ಪಿಟ್ಕೊಂಡು ಈಗ್ಲೂ ಕೂಡ ರಾಜ್ಕುಮಾರಿ ಒಂದ್ ಚಿತ್ರ ಡೈಲಾಗ್ ಹೇಳೋದ್ರೆ ಹೇಳಕ್ಕೆ
ಎಲ್ರಿಗೂ ಬರುತ್ತೆ. ಆದ್ರೆ ಈಗಷ್ಟೇ ನೋಡ್ಕೊಂಡ್ ಬಂದಿರೋ ಚಿತ್ರಗಳನ್ನು ಕೂಡ ನಾವು ಯಾವ್ದೋ ಸಂಭಾಷಣೆ ರಿಪೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಮಾಡಿದ್ರು ಕೂಡ ಯಾವ್ದೋ ಒಂದು ವೈಭವೀಕರಿಸಿರುವಂತಹ ವೈಲೆನ್ಸ್ ಇರುವಂತಹ ಯಾವ್ದೋ ಡೈಲಾಗ್ ಅಥವಾ ಯಾವ್ದೋ ಆ ಥರದ್ದು ಹೇಳೋಕ್ ಸಾಧ್ಯವೇ ಹೊರತು ನೆನಪಲ್ಲಿ ಇಟ್ಕೊಳ್ಳೋಂತಹ ಸಾಧ್ಯತೆ ಇರುವಂತಹ ಸಂಭಾಷಣೆ ಬರ್ತಾ ಇರೋದು ಕಮ್ಮಿ. ಇದನ್ನ ತರಬೇತಿ ಯಾರಾದ್ರೂ ಕೊಡ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಏನ್ ಬದಲಾವಣೆ ಬಂದ್ರೆ ಅದು ಮರುಕಳಿಸುತ್ತೆ ಮತ್ತೆ? ತರಬೇತಿ ಕೊಡೋರಿದ್ದಾರೆ, ಕ್ಲಾಸಸ್ಸು ಆಗುತ್ತೆ, ಸ್ಕ್ರೀನ್ ಪ್ಲೇ ಬರೆಯೋಕ್ಕೂ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ಬಹಳಷ್ಟು ಜನ ಅವರವರೇ ಬರ್ಕೋತಾರೆ, ಬಹಳಷ್ಟು ಡೈರೆಕ್ಟರ್ಸ್ ಅವರವರೇ ಬರ್ಕೋತಾರೆ. ಮೊದಲು ಪರ್ಫಾರ್ಮೆನ್ಸ್ಗೆ ಶಾರ್ಟ್ಸ್ ಹಾಕ್ತಿದ್ರು, ಈಗ ಟೆಕ್ನಿಕ್ ಮುಂದೆ ಹೋಗಿ ಅದಕ್ಕೆ ಪರ್ಫಾರ್ಮೆನ್ಸ್ ಮಾಡ್ಬೇಕಾಗಿ ಬರ್ತಿದೆ. ಆಮೇಲೆ ಆ ವಿಜುವಲ್ ಸೆನ್ಸ್ ಅಲ್ಲೇ ಮಾತುಗಳು ಬರೀತಾರೆ, ತುಂಬಾ ಕಡಿಮೆ ಬರೀತಾರೆ, ತುಂಬಾ ಕಡಿಮೆ ಪೇಮೆಂಟ್ ಕೊಡ್ತಾರೆ. ಹಾಗಾಗಿ ಬರವಣಿಗೆಯ ಶಕ್ತಿ ಇರುವಂತವ್ರು ಯಾರು ಬರಲ್ಲ. ನಾನಂತೂ ಸಿನಿಮಾಗೆ ಬರ್ದೆ ಬಹಳ ದಿನಗಳಾಗೋಗ್ಬಿಡ್ತು. 20,000 30,000 ಕೊಟ್ಟ ಅಂತಂದ್ರೆ ನಮ್ಮ ಅಪ್ಪನೇ ಹೋಗ್ಬಿಟ್ಟು ಯಾವ ಸಿನಿಮಾಗೆ ಬರೀಬೇಕು. ಯಾಕಂದ್ರೆ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ. ಅವ್ರಿಗೆ ಫಸ್ಟ್ ಸಿಗೋದೇ ನಾವು, ಕತೆ ಮಾಡೋರಿಗೆ ಸಿಗೋದು. ಆವಾಗ ಅವ್ರಿಗೆ ಬಡ್ಜೆಟ್ ಇಷ್ಟೇ, ಹಂಗೆ ಫಸ್ಟೇ ಶುರು ಹಚ್ಕೊಂಡ್ಬಿಡ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಕಸ ಗುಡ್ಸಕ್ ಬರೋರೆಲ್ಲ ನಮ್ಗಿಂತ ಜಾಸ್ತಿ ತಗೋತಾರೆ. ಒಬ್ಬ ಹೀರೋ ಹೀರೋಯಿನ್ ಹಿಂದೆ 5 6 ಜನ ಬರ್ತಾರೆ, ಅವ್ರು ಕೂಡ ಕಾಲ್ ಭಾಗ ಪೇಮೆಂಟ್ ನಮಗ್ ಸಿಕ್ಕಿರಲ್ಲ. ಹಿಂಗಾದ್ರೆ ಒಳ್ಳೇದು ಎಲ್ಲಿಂದ ಬರುತ್ತೆ? ದಿನೇಶ್ ಬಾಬು ಅವ್ರ ಹತ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು ಅವರು. MT ವಾಸುದೇವ್ ನಾಯರು ಸ್ಕ್ರಿಪ್ಟ್ ಮಾಡೋರಂತೆ. ಅವ್ರು ಮಾಡ್ಬೇಕಾದ್ರೆ ನಮ್ಮ ಮಮ್ಮೂಟಿಯವರಾಗ್ಲಿ ಮೋಹನ್ ಲಾಲ್ ಅವರಾಗ್ಲಿ ಅವ್ರ ಹತ್ರ ಹೋಗಕ್ ಹೆದರ್ತಿದ್ರಂತೆ, ಮುಗಿತಾ ಅಂತ ಕೇಳಕ್ಕೆ. ಅಂದ್ರೆ ಆ ರೆಸ್ಪೆಕ್ಟ್ ಇತ್ತು ಅಲ್ಲಿ ಬರೋರ್ಗೆ. ಇಲ್ಲಿ ಎಲ್ಲಿದೆ ಇಲ್ಲಿ? ಇಲ್ಲಾಂದ್ರೆ ಎಂತೆಂತ ರೈಟರ್ಸ್ ಇದ್ದಾರೆ, ಅವ್ರು ಯಾಕೆ ಬರ್ಲಿಲ್ಲ ಕನ್ನಡಕ್ಕೆ, ಯಾಕೆ ಬರೆಯಕ್ ಬರ್ಲಿಲ್ಲ ಅವರು? ಬೇಡ ಅಂತಾರ ಅವ್ರು. ಇವ್ರು ಕೊಡೋ, ಆಮೇಲೆ ಇವ್ರಿಗೊಂದು ಇರ್ಬೇಕು, ಅವ್ರು ಬರೆಯೋ ಯೋಗ್ಯತೆ ಇರ್ಬೇಕು, ಇವ್ರಿಗೆ ಏನೊಂದು ಲಿಟ್ರೇಚರ್ ಏನಂತ ಗೊತ್ತಿರ್ಬೇಕು. ಇವಾಗ ಏನಂತಂದ್ರೆ ಆಡ್ ಮಾತು. ಇವ್ರು ಯಾವಾಗ ಸಂಭಾಷಣೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಈ ಫಸ್ಟ್ ವೀಕಲ್ಲಿ ಯಾರು ಬರ್ತಾರೋ ಅವ್ರನ್ನ ಮೆಚ್ಚಿಸೋಕೆ ಸಂಭಾಷಣೆಕಾರರಾಗ್ಬಿಟ್ಟಿದ್ದಾರೆ. ಆಮೇಲೆ ಎಂತೆಂಥದ್ದೆಲ್ಲ ಬರೆಯೋಕೆ ಶುರು ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ಅದೆರಡು ಸಿನಿಮಾ ಹಿಟ್ ಆಗೋಗ್ಬಿಡ್ತು ಅಂತಂದ್ರೆ, ಹಿರಿಯಾರಿಲ್ಲ ಮಾಡೋರಿಲ್ಲ, ನೀವು ಸ್ಲಮ್ ಅಂತಾನು ಹೇಳಕ್ಕಿಲ್ಲ ಪಾಪ, ಅವರು ಅಷ್ಟು ಕೆಟ್ಟದಾಗ ಮಾತಾಡೋದು. ಅಂತ ಮಾತೆಲ್ಲ ಬರ್ತಿದೆ, ಅದನ್ನ ಸೆನ್ಸಾರ್ ಅವ್ರು ಪಾಸ್ ಮಾಡ್ತಾ ಇದ್ದಾರೆ. ಅವರು ಅದು ಅತ್ಯುತ್ತಮ ಸಂಭಾಷಣೆಕಾರರಾಗ್ತಿದ್ದಾರೆ, 10 ಲಕ್ಷ 15 ಲಕ್ಷ ಪೇಮೆಂಟ್ಗಳು ತಗೋತಾ ಇದ್ದಾರೆ. ಇದು ನಮ್ಮ ಕನ್ನಡದ ಚಿತ್ರರಂಗದ ದೊಡ್ಡ ದುರಂತ. ಪ್ರೊಫೆಷನಲ್ ಸಂಭಾಷಣೆಕಾರರು ಬೆರಳೆಣಿಕೆ ಅಷ್ಟೇ ಇರೋದು ಕನ್ನಡದಲ್ಲಿ. ಈಗ ನಾಟಕಗಳನ್ನೇ ನಾವು ತಗೊಂಡ್ರೆ ವಿಷಯಗಳನ್ನ, ಕಾದಂಬರಿಕಾರರಿಗೂ ಕೂಡ ಈ ಪ್ರಶ್ನೆ ಬರೋದು ಸಾಮಾನ್ಯ. ಹಾಗೆ ಸಿನಿಮಾ ಮಾಡೋರಿಗಾಗ್ಲಿ ಅಥವಾ ನಾಟಕ ಮಾಡೋರಿಗಾಗ್ಲಿ ಒಂದು ಸ್ಟ್ಯಾಂಡರ್ಡ್ ಅಂತ ಅವರವರೇ ಎಲ್ರಿಗೂ ಒಂದೊಂದು ಸ್ಟ್ಯಾಂಡರ್ಡ್ ಅಂತ ಸೆಟ್ ಮಾಡ್ಕೊಂಡಿರ್ತಾರೆ. ಕೆಲವರು ಭೈರಪ್ಪನವ್ರನ್ನ ಒಂದು ಸ್ಟ್ಯಾಂಡರ್ಡ್ ಅಂತ ತಗೊಂಡ್ರೆ, ಇನ್ನೊಬ್ರು ಕಾರ್ನಾಡ್ ಅವ್ರನ್ನ ತಗೊಂಡ್ರೆ ಅವರವರ ಮನೋಧರ್ಮಕ್ಕೆ ಬಿಟ್ಟದ್ದು. ಒಂದು ಸ್ಟ್ಯಾಂಡರ್ಡ್ ಜನರಿಗೆ ತಲುಪದೇ ಇರುವಂತಹ ಸಾಧ್ಯತೆ ಇದೆ, ಅಂದ್ರೆ ಅರ್ಥ ಆಗದೆ ಇರುವಂತಹ ಸಾಧ್ಯತೆಗಳಿದೆ. ಜನರನ್ನ ಈ ಒಂದು ಮಟ್ಟಕ್ಕೆ ನಾವು ಕರ್ಕೊಂಡ್ ಬರ್ಬೇಕಾ, ಅಥವಾ ಜನರ ಬುದ್ಧಿಮತ್ತೆ ಇರೋ ಮಟ್ಟಕ್ಕೆ ನಿರ್ದೇಶಕ ಹೋಗಿ ಒಂದು ನಾಟಕ ಅಥವಾ ಚಿತ್ರ ಮಾಡ್ಬೇಕಾ? ಜನರ ಮಟ್ಟಕ್ಕೆ ನಾವು ಹೋಗ್ಬಿಟ್ಟಾದ್ರೆ ನಮ್ ಸೋಲ್ ಅಷ್ಟೇ. ನಿಮಗೆ ಯಶಸ್ಸೇ ಬೇಕು, ನನಗೆ ಗ್ಲಾಮರ್ ಬೇಕು, ಯಶಸ್ ಬೇಕು, 3 ಹೊತ್ತು ನಾನು ಟಿವಿಯಲ್ಲಿ ಕೂತ್ಕೊಂಡಿರ್ಬೇಕು, 3 ಹೊತ್ತು ನಾನು ಮಾತಾಡ್ತಾ ಇರ್ಬೇಕು, ನಾನು ಹೋದ ಕಡೆ ಎಲ್ಲ ಜನ ಬಂದು ಮುತ್ತಿಗೆ ಹಾಕ್ತಿರ್ಬೇಕು, ವಿಶಿಲ್ ಹೊಡಿಬೇಕು, ಹಾ ಗುರು ಅಂತ ಹೇಳ್ಬೇಕು ಅಂತಿದ್ದ ಅಂತಂದ್ರೆ, ನೀವು ಯಾರು ಸಿನಿಮಾ ನೋಡ್ತಾರೋ ಅವ್ರ ಮಟ್ಟಕ್ಕೆ ಹೋಗ್ಬಿಟ್ಟು ಬಡಿಬೇಕಾಗತ್ತೆ. ನಾಟಕದಲ್ಲಿ ಸಮಸ್ಯೆ ಇಲ್ಲ, ಆಯ್ತಾ? ಅವ್ರ ಮಟ್ಟಕ್ಕೆ ಹೋಗಿ ಬರಿಬೇಕಾಗತ್ತೆ. ಇಲ್ಲ ನನ್ನ ಸ್ಟ್ಯಾಂಡರ್ಡ್ ಇದು, ನನ್ಗೆ ಎಷ್ಟು ಜನ ಬರ್ತಾರೋ ಅಷ್ಟಕ್ಕೆ ನಾನು ಮಾಡ್ತೀನಿ ಅಂತಿದ್ದ ಅಂತಂದ್ರೆ, ನೀವು ಮಲ್ಟಿಪ್ಲೆಕ್ಸ್ ಅಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲೇ ನಾನು ಮಾಡ್ತೀನಿ, ನಾನು ಯಾರು ಬುದ್ಧಿವಂತರಿದ್ದಾರೋ ಅವ್ರಿಗೆ ನಾನು ಮಾಡ್ತೀನಿ ಅಂತಂದ್ರೆ, ನಿಮ್ ಕ್ವಾಲಿಟಿ ಉಳಿಸ್ಕೊಂಡಿರ್ಬೋದು. ನಿಮ್ಗೆ ಹೆಸರು ಹಣ ಯಾವ್ದು ನಿಮ್ಗೆ ಸಾಧ್ಯ ಅಷ್ಟೊಂದು ಸಿಗದೆ ಹೋಗೋ ಚಾನ್ಸಸ್ ಇರ್ಬೋದು, ಸಿಗ್ಬೋದು. ಸೊ ಅವ್ರವ್ರ ಅಭಿರುಚಿಗೆ ಬಿಟ್ಟಿತ್ತು ಅಷ್ಟೇ. ನಂಗೆ ಇದೆಲ್ಲ ಬೇಕು ಅಂತಂದ್ರೆ ಆ ರೂಟಿಗೆ ಹೋಗ್ಬೇಕಾಗತ್ತೆ. ಕನ್ನಡದಲ್ಲಿ ವಿಶೇಷವಾಗಿ ಏನಾಗಿದೆ ಅಂತಂದ್ರೆ, 2 ವರ್ಗ ಇದೆ ಅಲ್ಲಿ. ಒಂದು ತೀರಾ ಇದು ನೋಡೋ ಅಂತಾರೋ, ಬರೀ ಎಲ್ಲ ವಿಷುಲ್ ಹೊಡ್ಕೊಂಡು ಇದು ಮಾಡ್ಕೊಂಡು ಅವ್ರಿಗೆ ಅಭಿರುಚಿ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಇವ್ರು ಅವ್ರ ಮಟ್ಟದಲ್ಲೇ ತೆಗಿತಿರೋದ್ರಿಂದ ಅವ್ರು ಬದಲಾಗ್ತಿಲ್ಲ ಅಷ್ಟೇ. ಇನ್ನೊಂದು ತೀರಾ ಕ್ವಾಲಿಫೈಡ್ ಆಡಿಯನ್ಸ್, ಅವ್ರು ಬರೋದಿಲ್ಲ. ಅವರು ಎಲ್ಲ 4 ಜನ ಹೇಳಿ ತಿಳ್ಕೊಂಡ್ರ ಮೇಲೆ ಬರೋದು. ಅಷ್ಟೊತ್ತಿಗೆ ಪ್ರೊಡ್ಯೂಸರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಒಳ್ಳೆ ಸಿನಿಮಾಗಳು ಇಲ್ಲಿಗೆ ಅದು ಪ್ರಾಬ್ಲಮ್ ಆಗ್ತಿರೋದು ಅಷ್ಟೇ.
ಮತ್ತೆ ಥಿಯೇಟರ್ ಇವಾಗ ಮೊದ್ಲು ಏನಾಗುತ್ತೆ, ಉಮಾ ಥಿಯೇಟರ್ ಇತ್ತು ನಂಗೆ ಮನೇಲಿ, ನಾನು ಎನಿ ಟೈಮ್ ಯಾವ್ದೋ ಸಿನಿಮಾ ನೋಡ್ಕೊಂಡ್ ಬರ್ತಿದ್ದೆ, ಯಾವ್ದೋ ಒಂದು ಟೈಮಲ್ಲಿ ಬಟ್ ಎಲ್ಲಾ ಸಿನಿಮಾನ ನೋಡ್ಕೊಂಡ್ ಬರ್ತಿದ್ದೆ, ಅಷ್ಟೇ ಕ್ಲೋಸ್ ಆಗ್ಬಿಡ್ತು. ಎಲ್ಲಾ ಹತ್ರ ಇರೋ ಸಿನಿಮಾಗಳು ಬಹಳ ಸಿಂಗಲ್ ಸ್ಕ್ರೀನಿಂಗ್ ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟಿದೆ. ನಮ್ಗೆ ಸಿನಿಮಾ ನೋಡ್ಬೇಕು ಅಂತಂದ್ರೆ ಮಲ್ಟಿಪ್ಲೆಕ್ಸ್ ಹೋಗ್ಬೇಕು, 150, 200, 250 ಕೊಡ್ಬೇಕು, ಯಾರು ಪ್ರತಿ ಟೈಮ್ ಹೋಗಿ ಕೊಡೋದಕ್ಕಾಗುತ್ತೆ? ಅದು ಮೇಜರ್ ಪ್ರಾಬ್ಲಮ್ ಆಗಿರೋದು. ಅಂದ್ರೆ ಅಫೋರ್ಡೆಬಲ್ ಆಗಿರ್ಬೇಕು. ಇವಾಗ ತಮಿಳ್ನಾಡಲ್ಲೋ ಅಥವಾ ಇದರಲ್ಲಿ ತೆಲಂಗಾಣ ಅಥವಾ ಆಂಧ್ರ ಪ್ರದೇಶದಲ್ಲಿ ಅಫೋರ್ಡೆಬಲ್ ರೇಟ್ಸ್ ಅಲ್ಲಿ ಇದೆ. ಎಸ್ಪೆಷಲಿ ತೆಲುಗಲ್ಲಿ ಎಲ್ಲಾರು ಸಿನಿಮಾ ನೋಡ್ತಾರೆ, ಅವ್ರು ಸಿನಿಮಾ ನೋಡೋ ಹುಚ್ಚು ಅವ್ರಿಗೆ, ಹೌದು. ಆಯ್ತಾ? ಹಾಗಾಗಿ ಅಲ್ಲಿ ಎಂತ, ಮತ್ತೆ ಅಲ್ಲಿ ನೋಡಿ, ಅಲ್ಲಿ ಕಾಮಿಡಿಗಳು ಮಾಡ್ದ ಅಂತಂದ್ರು ಕ್ವಾಲಿಟಿ ಕಾಮಿಡಿ ಮಾಡ್ತಾರೆ, ಒಂಥರ ಎಲ್ಲರಿಗೂ ಅರ್ಥ ಆಗುವಂತಹ ಎಜುಕೇಟೆಡ್ ಕಾಮಿಡಿ ಮಾಡ್ತಾರೆ. ಬ್ರಹ್ಮಾನಂದಮ್ಮ ಆ ಥರ ಮಾತಾಡ್ತಾರೆ ಅಲ್ಲಿ. ನಮ್ಮಲ್ಲಿ ಆ ಥರದ್ದು ಮಾಡ್ದ ಅಂತಂದ್ರೆ ಅದೇನೋ ಮಾಡೋಕೆ ಹೆದರ್ಕೋತಾರ, ಅಥವಾ ಇವ್ರು ಮಾಡೋದು ಹಾಗೆ ಬೇರೆ ಗೊತ್ತಿಲ್ಲ ಅದು. ಸರ್, ಇದು ಇದು ಹೇಳಿ. ಒಂದು ಕ್ವಶನ್. ಥಿಯೇಟರ್ಗಳು ಬೆಂಗಳೂರು ಅಷ್ಟೇ ಅಲ್ಲ, ನಮ್ಮ BC ಸೆಂಟರ್ ಅಲ್ಲೂ ಸಹ ಚೌಟ್ರಿಗಳಾಗಿ ಒಂದು ಸಮುದಾಯವನ್ನು ಯಾಕೆಂದ್ರೆ ಜನ ಬರ್ತಾ ಇರ್ತಾರೆ. ಈ ಬಗ್ಗೆ ಏನಾದರೂ ಅಥವಾ ಸರ್ಕಾರದ ಪರವಾಗಿ ಏನಾದರೂ ನಡೀತಾ ಇದೆ ಆ ಬಗ್ಗೆ? ಅಷ್ಟೊಂದು ಡೀಪ್ ಆಗಿ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಎಫರ್ಟ್ಸ್ ಅಂತೂ ಹಾಕ್ತಾನೆ ಇದ್ದಾರೆ. ಬಟ್ ಅದೆಲ್ಲ ಇಂಡಿವಿಜುವಲ್ ಡಿಸಿಷನ್ಗೆ ಬಿಟ್ಟಿರೋದು. ಯಾಕಂತಂದ್ರೆ ಇವ್ರು ರನ್ ಮಾಡೋದಕ್ಕಾಗೋದೇ ಇಲ್ಲದೆ ಇರೋದ್ರಿಂದ ಬೇರೆ ಒಂದು ಇದಕ್ಕೆ ಇವಾಗ ಮಾಲ್ ಹಾಕ್ದ ಅಂತಂದ್ರೆ ಸಿಕ್ಕಾಪಟ್ಟೆ ಬರ್ತಿರತ್ತೆ. ನಾನು ಯಾಕೆ ಇದಕ್ಕೆ ರನ್ ಮಾಡ್ಲಿ? ಬೇಸಿಕಲಿ ಸಿನಿಮಾಗೆ ಬರ್ತಿಲ್ಲ, ಬಂದ್ರು ಯಾರು ಬೇರೆ ಭಾಷೆಯವ್ರಿಗೆ ಬರ್ತಾ ಇದ್ದಾರೆ. ಸೊ ಆ ಒಂದು ಮತ್ತೆ ಮೇಂಟೆನೆನ್ಸ್ ತುಂಬಾ ಜಾಸ್ತಿ ಇದೆ, ಹಂಗಾಗಿ ಬಹಳಷ್ಟು ಜನ ಇದ್ ಮಾಡ್ತಾ ಇದ್ದಾರೆ. ಬಟ್ ನಂಗೆ ಅನ್ಸುತ್ತೆ ಇವಾಗ ಕಪಾಲಿ ಥಿಯೇಟರ್ನ ಅವರು ಇವರು ಶೋಭನ್ ಬಾಬು ಮಗ, ಅವ್ರು ಯಾರು ಫೇಮಸ್ ಆಕ್ಟರ್ ಇದ್ದಾನಲ್ಲ, ಅವ್ನು ತಗೊಂಡಿದ್ದಾನೆ. ಹೆಸರು ಬಾಯಿಗೆ ಬರ್ತಿಲ್ಲ. ಅವ್ನು ತಗೊಂಡಿದ್ದಾನೆ. ಇವಾಗ ಅಲ್ಲಿ ಬ್ಯೂಟಿಫುಲ್ ಆಗಿ ಮಲ್ಟಿಪ್ಲೆಕ್ಸ್ ಮಾಡಿದ್ದಾರೆ. ಫಸ್ಟ್ ಡೇನೆ ಒಂದೇ ಒಂದು ಸುದೀಪ್ ಅವ್ರದ್ದು ಒಂದು ಸಿನಿಮಾದ ಒಂದು ಶೋ ಬಿಟ್ರೆ ಎಲ್ಲ ತೆಲುಗು ಮತ್ತೆ ಇದಿತ್ತು. ನೋಡಿ ಬರ್ದಿದ್ದು ನಾನು ಹೇಳಿ ಅವತ್ತು ನಾನು ಅವತ್ತು ಹೇಳಿದೆ, ಇದು ನೆಕ್ಸ್ಟ್ ಇವ್ರು ಸುಮ್ಮನೆ ಇದ್ದಾರೆ, ಇವರೆಲ್ಲ ಎಲ್ಲರೂ ಸುಮ್ಮನೆ ಇದ್ದಾರೆ, ಯಾರೇನು ಜನ ತಡೆಕೊಳ್ಳಲ್ಲ. ಕೆಲವರು ಅವ್ನು ಇಲ್ಲಿ ಬಂದ್ ಮಾಡ್ದ ಅಂತ ಹೋ ಅಂತೆಲ್ಲ ಹೊಗಳಿದ್ರು, ಎಲ್ಲ ಮಾಡಿದ್ರು. ಕೆಲವರು ನಮ್ಮೂರಿಗೆ ಮಾಡಕ್ ಆಗ್ತಿರ್ಲಿಲ್ವಾ ಅಂತ ಎಲ್ಲ ಮಾತಾಡಿದ್ರು. ಇದೇನ್ ಮಾತಾಡ್ದ ಅಂತಂದ್ರು ತೆಲುಗು ಒಂದೊಳ್ಳೆ ಬ್ಯೂಟಿಫುಲ್ ಸೆಂಟರ್ ಆಗೋಯ್ತು. ಮೆಜೆಸ್ಟಿಕ್ ಅಲ್ಲಿ ಸಖತ್ ಸೆಂಟರ್ ಆಗೋಗ್ಬಿಡ್ತು. ಅಲ್ಲಿ ಜನಗಳು ಬರ್ತಾರೆ, ಇನ್ ಕನ್ನಡ ಸಿನಿಮಾ ಒಂದ್ ಹಾಕೊಂಡು ಬಿಟ್ಟು ಹಾಕ್ಬಿಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಗೊತ್ತಾ, ಅವರು ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ತಗೋತಾರ. ಯಾವ್ದು ಮುಚ್ಕೊಂಡು ಹೋಗ್ತಿದ್ಯಾ ಆ ಡಿಸ್ಟ್ರಿಕ್ಟ್ ಸೆಂಟರ್ಗಳೆಲ್ಲ ತಗೋತಾರ. ಅವರು ಬಿಡೋದಿಲ್ಲ. ಅವರು ಒಂದು ದಾರಿ ಮಾಡ್ಕೊಟ್ಟಿದ್ದಾರೆ, ಇವರೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಡಿಸ್ಟ್ರಿಕ್ಟ್ ಕೆಲಸ ತಗೋತಾರೆ. ಇಡೀ ಕರ್ನಾಟಕಕ್ಕೆ ನಮಗೆ ಎಲ್ಲಾನು ಕೈಗೆ ಬಿಟ್ಟು ಹೊಟ್ಟೋಗುತ್ತೆ. ಇದು 100% ಆಗೇ ಆಗುತ್ತೆ. ಅದು ಆಗೋ ತನಕ ಇವ್ರು ಯಾರು ಎದ್ದೇಳಲ್ಲ. ಆಮೇಲೆ ಬಾಯಿ ಬಡ್ಕೊಳಕ್ ಶುರು ಮಾಡ್ತಾರೆ. ನೋಡ್ತಾರೆ ಬೇಕಾದ್ರೆ. ಸರ್, ಒಂದು ತುಂಬಾ ನಿಮ್ಮ ಮಾತುಗಳಲ್ಲಿ ತುಂಬಾ ನೋವು, ವಿಷಾದ ಇದೆ ಈ ಕರೆಂಟ್ ಪರಿಸ್ಥಿತಿ. ಆದ್ರೆ ಒಂದು ಮಾತು ಹೇಳಿದ್ರಿ ನೀವು, ಕಲೆ ಅನ್ನೋದು ಒಂದು ಇನ್ನೊಂದು ಎತ್ತರಕ್ಕೆ ನಮ್ಮನ್ನು ತಗೊಂಡು ಹೋಗ್ಬೇಕು, ಅದರ ರಸಾನುಭವ ಆಗ್ಬೇಕು. ಆತರ ಅದು ನಿಮ್ಮ ಗಂಗಾವತರಣದಲ್ಲಿ ನಾವು ಅನುಭವಿಸಿದ್ವಿ. ಈಗ ಮೈಸೂರು ಮಲ್ಲಿಗೆ ಬರ್ತಾ ಇದೆ, ಸ್ವಲ್ಪ ವಿಷಯಾಂತರ ಆಗ್ಬೋದು. ಅಂದ್ರೆ ಈ ಮೈಸೂರು ಮಲ್ಲಿಗೆ ಒಂಥರ ಏನು ಎಲ್ಲಾ ಕಾಲದಲ್ಲೂ ಆಗಿನಿಂದ ಅದು ಯಾವಾಗಿಂದ ಹುಟ್ಕೊಂಡು ಬಂತು. ಅವಾಗ ಏನು ಕವಿ ಕೂಡ ಹೇಳಿದ್ರು, ಅವರು ಓದಕ್ ಬರ್ದಿದ್ದ ಮಕ್ಕಳು, ಹೂ ಮಾರ್ತಕ್ಕಿರ್ತ ಮಕ್ಕಳು ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲರೂ ಕೂಡ ಹಾಡ್ತಾ ಇದ್ರು ಅಂತ ಹೇಳಿ. ಅಂತಹ ಪ್ರಸಿದ್ಧವಾದ ಒಂದು ಕೃತಿಯನ್ನು ನೀವು ನಾಟಕಕ್ಕೆ ತರ್ತಾ ಇದ್ದೀರಾ. ನಾವು ಏನ್ ನಿರೀಕ್ಷಿಸಬಹುದು ಸರ್ ಈ ನಾಟಕದಿಂದ? ಮೊದಲಿಗೆ ಯಾವುದೇ ಕವಿಯನ್ನ ನಾಟಕದ ಮೂಲಕ ಒಂದು 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 ಟೈಮ್ ಫ್ರೇಮ್ ಅಲ್ಲಿ ಹಿಡಿದಿಡೋದು ತುಂಬಾ ಕಷ್ಟದ ಕೆಲಸ. ಇದು ಅದೃಷ್ಟವಶಾತ್ ನಂಗೆ ಸಿಕ್ಕಿದ ಒಂದು ಪ್ರಾಜೆಕ್ಟ್ ಇದು. ಡಾಕ್ಟರ್ ಬಿ ವಿ ರಾಜಾರಾಮ್ ಅವರು 2006 ಅಲ್ಲಿ ಒಂದು ಇದಾಯ್ತು, ಪಂಪ ಪ್ರಶಸ್ತಿ ಪುರಸ್ಕೃತರ ನಾಟಕೋತ್ಸವ ಅಂತ ಏನೋ ಗೌರ್ಮೆಂಟ್ ಅವ್ರು ಮಾಡಕ್ ಹೊರಟ್ರು. ಆಗ ರಾಜಾರಾಮ್ ಅವರು ಮೈಸೂರು ಮಲ್ಲಿಗೆ ಮಾಡ್ತೀನಿ ಅಂತ ಕಮಿಟ್ ಆದ್ರು. ಅವರು ಇವರು HS ವೆಂಕಟೇಶ್ ಮೂರ್ತಿ ಅವ್ರಿಗೆ ಬರ್ತಿದ್ರು. ಅವ್ರ ಹತ್ರ ಗೀತ ನಾಟಕ ಬರ್ತಿದ್ರು. ಅವರು ನವೆಂಬರ್ 28, 2006 ಶೋ ಫಿಕ್ಸ್ ಆಗಿದೆ. ನವೆಂಬರ್ 13ನೇ ತಾರೀಕು ನಾನು ರಮೇಶ್ ಅರವಿಂದ್ ಅವ್ರ ಜೊತೆ ಮನೆಯಲ್ಲಿ ಮಾತಾಡ್ತಿದ್ದೆ. ನಮ್ಮ ಆಕ್ಸಿಡೆಂಟ್ ಪಿಕ್ಚರ್ ಮುಂದೆ ಕೊಟ್ಟೋಗಿತ್ತು. ಫೋನ್ ಮಾಡಿದ್ರು ಇವರು, ಕಾರಂದ್ರೆ ಬರ್ತೀರಾ, ಒಂದು ನಾಟಕದ ರೀಟಿಂಗ್ ಇದೆ ಸಾಯಂಕಾಲ ಅಂತ. ರಮೇಶ್ ಹೋಗ್ಲೇನಾ, ಹೋಯ್ತು ಹೋಗು. ಅಲ್ಲಿ ಹೋದ್ರೆ ಅದನ್ನ ಓದಿದ್ರು, ಅದು ನಾಟಕ ಮಾಡೋ ಸ್ಥಿತಿಲಿ ಇರ್ಲಿಲ್ಲ. ಅದು ಗೀತ ನಾಟಕ 45 ಮಿನಿಟ್ಸ್ ಇತ್ತು. ನಾಟಕ ಮೇನ್ ಇದಾಗೋ ಕಷ್ಟ ಇದೆ ಅಂತಂದೆ. ಎಲ್ರು ಅದೇ ಹೇಳಿದ್ರು. ರಾಜಾರಾಮ್ ಅವರು ಮಲ್ಲಿಗೆ ಮಾಲೆ ಅವರು ಸಮಗ್ರ ಕವನ ಸಂಕಲನ ಕೈ ಕೊಟ್ಟು ನಾಟಕ ಬರ್ಕೊಡಿ ಅಂತಂದ್ರು. ಸೊ ನನ್ ಯಾವ ಯೋಚನೆನೂ ಇಲ್ಲ, ಯಾವ ಇದೂ ಇಲ್ಲ. ಅದೇನು ಯೋಗವೋ, ಅದೇನು ಅವ್ರ ಧೈರ್ಯವೋ,
ಅದು ಯಾಕೆ ಕೊಟ್ರೋ ನನಗೆ ಗೊತ್ತಿಲ್ಲ. ನನಗೂ ಅದೇನು ಧೈರ್ಯನೋ ಗೊತ್ತಿಲ್ಲ ನನಗೆ. ತುಂಬಾ ಹಾಡುಗಳು ಗೊತ್ತಿತ್ತು ಇದ್ರದ್ದು. ಅದೇನು ಧೈರ್ಯ ಮಾಡಿ ತಗೊಂಡೋ ನನಗೂ ಗೊತ್ತಿಲ್ಲ ನನಗೆ. ಫಸ್ಟ್ ನೈಟ್ ಎಂಟೈರ್ ಪುಸ್ತಕನ ತಿರುಗಿ ಹಾಕಿದೆ, ಎಲ್ಲ ತಗೊಂಡು ಒಂದಷ್ಟು ಹಾಡುಗಳು ಮಾರ್ಕ್ ಮಾಡ್ಕೊಂಡೆ. ನಂಗೆ ಅರ್ಲಿ ಮಾರ್ನಿಂಗ್ ಶಿಫ್ಟ್ ನನಗೆ ಯಾವಾಗ ಬ್ಯಾಂಕಲ್ಲಿ ಮುಗಿಸ್ಕೊಂಡು ಬಂದ್ಬಿಟ್ಟು ಮಧ್ಯಾಹ್ನ ಫಸ್ಟ್ ಪೋರ್ಷನ್ ಬರದೆ, ನಿಮ್ಮ ನಾಟಕ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೆಕೆಂಡ್ ಡೇ ಬಂದ್ಬಿಟ್ಟು ಅವರ ಮಧ್ಯ ವಯಸ್ಕು ಅವ್ರದ್ದು ಈ ನವ್ಯ ಕವನಗಳ ಸ್ಟೈಲಲ್ಲಿ ಏನಾದ್ರು ಅಡಿಗರದ್ದು. ಸಾಂಸ ಅದರದ್ದೆಲ್ಲ ಬರ್ದೆ. ಥರ್ಡ್ ಡೇ ವೃದ್ಧಾಪ್ಯದ ಬಗ್ಗೆ ಬರ್ದೆ. 3 ದಿನದಲ್ಲಿ ಬರ್ತಿತ್ತು. 27th ರಂತರು ಯಾವ್ದು ಇನ್ನು ಏನು ಸೆಟ್ ಆಗಿಲ್ಲ. ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು, ಎಂ.ವಿ. ವೆಂಕಟೇಶ್ ಮೂರ್ತಿ ಅವರು, ಸುಮತೀಂದ್ರ ನಾಡಿಗರು, ಯಾರೆಲ್ಲ ಕರೆದ್ಬಿಟ್ಟಿದ್ದಾರೆ ಇವರು. ಅವರೆಲ್ಲ ಬಂದ್ಬಿಟ್ಟು ಲೇ ರಾಜಾರಾಮ ನೀನ್ ಹಾಳು ಮಾಡ್ಬಿಡ್ತೀಯ ಕಣೋ ಅಂತೆಲ್ಲ ಬೈದು ಹೋದ್ರು. ನನಗ್ ಬೇರೆ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು, ನಾನ್ ಕಡೆಯಲ್ಲಿ ಇದು ಒಲುಮೆಯೊಳಗೊಂದು ನಾವು ಹಾಡ್ತಿದ್ದೆ, ಏಯ್ ಅಪಸ್ವರದಲ್ಲೆಲ್ಲ ಹಾಡ್ಬಾಡಿಯಾ ನೀನು ಅಂತ ಎದ್ದಿದ್ದು ಗಾಬರಿ ಆಗೋಯ್ತು. ಅಷ್ಟೇ ರವೀಂದ್ರ ಕಲಾಕ್ಷೇತ್ರ ಶೋ ನಮ್ದಿರೋ ಬಿಡ್ತರು ಅದ್ಭುತ ಜರುಗೋಯ್ತು. 3 ದಿನದಲ್ಲಿ ಸಿದ್ಧಪಡಿಸಿದ್ದ ಒಂದು ಕ್ಯೂ ಮಿಸ್ ಆಗಿದ್ಬಿಟ್ಟ ಅಂದ್ರೆ ಅದ್ಭುತವಾಗಿ ಬಂದ್ಬಿಡ್ತು ನಾಟಕ. ಅಲ್ಲಿಂದ ಇವತ್ತಿಗೆ ಅದು 270 ಶೋ ಏನೋ ಆಗಿದೆ. ನಾನೊಂದು 20 ಶೋ ಬೇರೆ ಕಡೆ ಮಾಡಿದ್ದೀನಿ. ಒಂದು 300 ಶೋ ಹತ್ರ ಆಗಿದೆ. ಈಗಲೂ ಚೆನ್ನಾಗಿ ಬರ್ತಾನೆ ಇದ್ದಾರೆ. ನನ್ನ ನಾಟಕ ಅದ್ಭುತವಾಗಿ ಬರ್ದಿದ್ದೀನಿ ನಾನು ಹೇಳ್ತಿಲ್ಲ, ಯಾಕಂದ್ರೆ 3 ದಿನದಲ್ಲಿ ಬರ್ತಿತ್ತು. ಆಮೇಲೆ ಒಂದ್ ಸ್ವಲ್ಪ ಅವ್ರ ಮಾತುಗಳನ್ನೆಲ್ಲ ಹುಡುಕಿ 1-2-3 ಎಕ್ಸ್ಟ್ರಾ ಸೀನ್ ಸೇರಿಸ್ಬಿಟ್ಟ ಅಂತಂದ್ರೆ ಹೆಚ್ಚಿಗೇನು ಬದಲಾವಣೆ ಇಲ್ಲ. ಅಂತ ಒಳ್ಳೆ ಹೇಳ್ಕೊಡುವಂತ ಸ್ಕ್ರಿಪ್ಟ್ ಅನ್ನು ನನ್ಗೇನು ಅನ್ಸಲ್ಲ, ಬಟ್ ಜನ ಅದನ್ನ ತಗೊಂಡಿದ್ರಿ. ಯಾಕಂದ್ರೆ ಒಂದು ಜನರೇಷನ್ ಆ ಕವಿ ಜೊತೆ ನಡ್ಕೊಂಡ್ ಬಂದಿದ್ದಾರೆ. ಆ ಹಾಡುಗಳು ಅವ್ರಿಗೆಲ್ಲ ತುಂಬಾ ಆತ್ಮೀಯ ಅನ್ಸಿದೆ. ಆ ಆತ್ಮೀಯತೆಗೋಸ್ಕರ ಅವರು ಬರ್ತಿದ್ದಾರೆ. ಸುಮಾರು ರಂಗಶಂಕರದಲ್ಲಿ 110 ಶೋ ಆಗಿರೋ, ನಾನು ಫಸ್ಟ್ 100 ಶೋಸ್ ಮಾಡಿದೆ ನನ್ನ ಬಲಗಾರ ಚೆನ್ನಯ್ಯ. 4-4:15 ಜನ ಬರೋರು, 6 ಗಂಟೆಗೆ ಅಷ್ಟುದ್ದ ಕ್ಯೂ ನಿಂತ್ಕೊಳ್ಳೋರು, 3 ಶೋ ಮಾಡಿದ್ರು 3 ಹೌಸ್ಫುಲ್ ಆಗೋದು, ಮುಗಿದ ಮೇಲೆ ಅಳೋರು ಜನ. ನಮ್ಗೆ ಒಂಥರ ಶಾಕಿಂಗು. ಅದು ನಮ್ ನಾಟಕಕ್ಕಿಂತ ಆ ಕವಿ ಬಗ್ಗೆ ಇರೋ ಅಭಿಮಾನ. ಈ ಪ್ರೊಡಕ್ಷನ್ ಅಲ್ಲೂ ಅಷ್ಟೇ, ನಾನಿದು ರಾಜಾರಾಮ್ ಸ್ಟೈಲ್ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಅಷ್ಟೊಂದು ಹುಡುಗರು ಜನಗಳು ಸಿಗೋದು ಕಷ್ಟ. ಇದು ಸ್ವಲ್ಪ ಬಿಡಿಸ್ಕೊಂಡು ಸ್ವಲ್ಪ ಕಲರ್ಫುಲ್ ಆಗಿ ಡಾನ್ಸು, ತುಂಬಾ ಡ್ಯಾನ್ಸ್ಗಳು, ಹಾಡುಗಳು, 24 ಬಿಟ್ ಸಾಂಗ್ಸ್ ಇದ್ದಾವೆ, ಒಂದು 10-12 ಡಾನ್ಸ್ ಇದ್ದಾವೆ. ನಿಮ್ಮಲ್ಲಿನ ಅತ್ಯಂತ ಹೆಸರಾಂತ ಗಾಯಕ ಶೇಷಪ್ರಸಾದ್ ಅವರು ಅದ್ಭುತವಾಗಿ ಹಾಡ್ತಿದ್ದಾರೆ. ಒಂದು 5-6 ಜನ ಹುಡುಗರು ಅವ್ರ ಜೊತೆ ಇದೆ. ಅಜಯ್ ಅವರ ಅದ್ಭುತವಾದ ತಬಲಾ ಇದೆ. ರಮ್ಯಾ ಅಭಿಜಿತ್ ಅವರು ಒಂದಷ್ಟು ಜನ 10-15 ಜನನ ಹಾಕೊಂಡು ಒಳ್ಳೊಳ್ಳೆ ಡ್ಯಾನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಮೋಷನ್ಸ್ ಇದ್ದಾವೆ. ಒಂದು ಒಂದು ನೀವು ರೆಕಗ್ನೈಸ್ ಮಾಡುವಂತಹ ಒಂದು ಕಥೆ ಇದೆ. ಅದು ಕವಿದಲ್ಲ ಆಗದಿದ್ರು ಯಾರದೇ ಅನುಭವ ಆಗಿರ್ಬೋದು, ನಮ್ಮ ತಂದೆ ತಾಯಿಗಳ ಅನುಭವನ ಆಗಿರ್ಬೋದು, ನಾವೆಲ್ಲರೂ ಆ ಸ್ಥಿತ್ಯಂತರಗಳನ್ನ ಕಣ್ಣಾರೆ ನೋಡಿದವರು. ಆ ಥರದ್ದೊಂದು ಇದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರಿಗೂ ಕೆ.ಎಸ್. ನರಸಿಂಹಸ್ವಾಮಿ ಅವ್ರನ್ನ ನೆನಪಿಸ್ಕೊಳ್ಳೋಕೆ, ಅವ್ರನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ನಮ್ಗೋಸ್ಕರ ಕರೆಯಲ್ಲ, ನಮ್ಗೋಸ್ಕರ ಬನ್ನಿ ನಾವೇನೋ ಅದ್ಭುತವಾಗಿ ಮಾಡ್ಕೊಡ್ತೀವಿ, ನಾನೇನೋ ಹಂಗ್ ಮಾಡ್ತಿದೀನಿ, ಅದಕ್ಕೋಸ್ಕರ ನಾವು ಮಾಡ್ತೀವಿ, ನಮ್ಮ ಪ್ರಯತ್ನ ಮಾಡ್ತೀವಿ, ನೀಟಾಗಂತೂ ಮಾಡ್ತೀವಿ. ಅದು ಅದ್ಭುತ ಆಗುತ್ತೋ ಇಲ್ಲ ಅನ್ನೋದು ನಿಮಗ್ ಬಿಟ್ಟಿರೋದು. ನೀಟಾಗಂತೂ ಮಾಡ್ತೀವಿ, ಯಾಕಂದ್ರೆ ನಾವು ಒಂದು ಒಪ್ಕೊಂಡ್ರ ಮೇಲೆ ಯಾವುದೇ ಕೆಲಸವನ್ನು ನೀಟ್ ಎಲ್ಲಾದ್ರೂ ನೀಟ್ ಅಂತ ಮಾಡೋದು ನನ್ನ ಇದು. ಇವ್ರಿಗೂ ಅದೇ ತರ ಇದ್ದಾರೆ. ಇವರೆಲ್ಲರೂ ತುಂಬಾ ಶ್ರಮ ವಹಿಸಿ ಎಲ್ಲ ಮಾಡಿದ್ದಾರೆ. ಎಲ್ಲವೂ ಕೂತಿದೆ, ಆಯಾ ಜಾಗದಲ್ಲಿ ಕೂತಿದೆ. ಒಂದು ರಸಾನುಭವ ಖಂಡಿತವಾಗಿ ಆಗುತ್ತೆ. ಅದೇನೇ ಇದ್ದ ಅಂತಂದ್ರು ಅಮೆರಿಕದಲ್ಲಿ ನಿಮ್ಮ ಏರಿಯಾದಲ್ಲಿ ಕನ್ನಡ ನಾಡು ನುಡಿಗೆ ವರ್ಷಾನುಗಟ್ಲೆ ಶ್ರಮಿಸಿರುವಂತಹ ನಿಮ್ಮ ತಂದೆ ತಾಯಿನಾಗ್ಬೋದು, ನಿಮ್ಮ ಅಣ್ಣ ದೇವ್ರನ್ನಾಗಿರ್ಬೋದು, ತಮ್ಮ ಹಾಡುಗಳ ಮೂಲಕ ಇಷ್ಟೂ ವರ್ಷ ಅವ್ರನ್ನ ಹಸಿರಾಗಿಟ್ಟಿರುವಂತಹ ಒಬ್ಬ ಕವಿಯನ್ನ ಸೆಲೆಬ್ರೇಟ್ ಮಾಡೋ ಸಮಯ. ಈ ಹಿನ್ನೆಲೆಯಲ್ಲಿ ನಾನು ಮೂಲತಃ ಮೈಸೂರಿನವನು. ನೀವು ಮಲ್ಲಿಗೆ ಮಾಲೆ ಪುಸ್ತಕದ ಬಗ್ಗೆ ಹೇಳ್ತಾರೆ. ನನ್ನ ಮದುವೆಯಲ್ಲಿ ನನಗೆ ಅದು ಉಡುಗೊರೆಯಾಗಿ ಬಂದಿತ್ತು. ಸೊ ಹಾಗೆ ಜೋಪಾನವಾಗಿ ಮೈಸೂರು ಮಲ್ಲಿಗೆ ನೀವು ಹೇಳಿದ್ರಲ್ಲ, ಅದಕ್ಕೆ ಕವಿಯ ಮೇಲಿನ ಅಭಿಮಾನನೋ, ಅದಕ್ಕೆ ಅವನ
ಅದೆಲ್ಲವೂ ಸೇರಿದೆ ಸರ್. ಅದೆಲ್ಲವೂ ಸೇರಿ ನಾನು ನಿಮ್ಮ ಮೈಸೂರು ಮಲ್ಲಿಗೆಯನ್ನ ಬೆಂಗಳೂರಲ್ಲೂ ಸಹ ನೋಡಿದ್ದೀನಿ. ಇಲ್ಲೂ ನೋಡೋಕೆ ಬಹಳ ಕಾತರ ಇದ್ದೇನೆ. ಆ ಹಿನ್ನೆಲೆ ನಿಮ್ಗೆ ಅತ್ಯಂತ ತುಂಬು ಹೃದಯದ ಧನ್ಯವಾದ ಸರ್. ನಿಮ್ ನಾನು ಹೇಳಿ. 92ದಲ್ಲಿ ದಾವಣಗೆರೆಯಲ್ಲಿ ಮೈಸೂರು ಮಲ್ಲಿಗೆ ಸಿನಿಮಾ ನೋಡಿ, ಅತ್ಯುತ್ತಮ ಸಿನಿಮಾ. ಐ ಥಿಂಕ್ ಫಸ್ಟ್ ಸಿನಿಮಾ ಮೋಸ್ಟ್ಲಿ ವಿದಿನ್ ಎ ವೀಕ್ 2 ಬಾರಿ ನೋಡಿರ್ಬೋದು ನಾನು. ಸುಧಾರಾಣಿಯವರು ಮತ್ತೆ ಎಲ್ಲರ ಅಭಿನಯ, ಮತ್ತೆ ಅಲ್ಲಿ ಹಳ್ಳಿಯ ಒಂದು ತಾಯಿ, ನಮ್ಮ ತಾಯಿ ತರ ಕಾಣುವುದು, ಒಳ್ಳೆ ಸಿನಿಮಾ. ಅದೇ ತರ ಇದು ಇದೆ ಅಂತ ಅನ್ಕೊಳ್ತಾ ಇದ್ದೇನೆ. I think ಈ ವಾರ ಇದು ಬೇರೆ ನಿರೀಕ್ಷೆ. ಹಳೆ ಇದು ದೃಷ್ಟಿಯಿಂದ, ಕ್ವಾಲಿಟಿ ದೃಷ್ಟಿಯಿಂದ. ಎರಡನೇದಾಗಿ ಐ ಥಿಂಕ್ ಇದೇ ವಾರ ತ್ರಿವೇಣಿ ಅವರ ಜೀವನ ಆಧಾರಿತ ಮೂವಿನೂ ಬಂದಿದೆ ಅಂತ ಕೇಳಿ. ಅವರ ಕಾದಂಬರಿ ಕಾದಂಬರಿ ಆಧಾರಿತ ವಸಂತಗಾನ ಸಿನಿಮಾ ಆಗಿದೆ. ಕಾದಂಬರಿ ಜೀವನ ಅಲ್ಲ ಬಟ್ anyway, ಇದೇ ಇದರಲ್ಲಿ ಮುಂದಿನ ವಾರ ಕಾಯ್ತಾ ಇದ್ದೇನೆ. ನೀವು ಏನೋ ಹೇಳಿ. ನೀವು ಮೊದಲು ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗೋದು ಎಷ್ಟು ಕಷ್ಟ, ಹಾ ಅದರಲ್ಲೂ ಸಾಧುಪರಿಚಿ ಸಿನಿಮಾಗಳಿಗೆ ಮಾಡೋದಕ್ಕೆ ಎಷ್ಟು ತೊಂದರೆ ಅಂತ ಹೇಳ್ತಾರೆ. ಇದರ ಒಂದು ಸೊಲ್ಯೂಷನ್ ಆಗಿ ಯೂಟ್ಯೂಬ್ ನಲ್ಲಿ ಏನಾದರೂ ಮಾಡೋ ಪ್ರಯತ್ನಗಳು ನಡೀತಾ ಇದೆ. ಐ ಮೀನ್ ಶಾರ್ಟ್ ಫಿಲ್ಮ್ಸ್ ಅಂತ ಬರುತ್ತೆ, ನೋಡಿ ಒಂದೆರಡು ಅದನ್ನ ನೋಡಿ ನಿಲ್ಲಿಸ್ತೇವೆ, ಒಂದೆರಡು ನೋಡಿದ್ನ. ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡುವಂತ ಒಂದು ಎಫರ್ಟ್ಸ್ ಏನಾದ್ರು ನಿಮ್ಮಿಂದ ಅಥವಾ ಬೇರೆ ಕಲಾವಿದರಿಂದ ನಡೀತಾ ಇದೆಯಾ? ಅಲ್ಲ, ಮಾಡ್ತಿದ್ದಾರೆ. ಈಗ ಶಾರ್ಟ್ ಫಿಲಮ್ಗಳು ಸಿಕ್ಕಾಪಟ್ಟೆ, ಎಲ್ಲರೂ ಶಾರ್ಟ್ ಫಿಲಮ್ ಮಾಡೋರೇ ಮಾಡ್ತಿದ್ದಾರೆ. ಅದಕ್ಕೆ ಇದೇನಿಲ್ಲ, ಬಟ್ ಎಲ್ಲರಿಗೂ ಅವ್ರವ್ರು ಇದು ಯಾಕಂದ್ರೆ ಈಸಿ ಆಗ್ಬಿಟ್ಟಿದೆ, ಟೆಕ್ನಾಲಜಿ ಈಸಿ ಆಗ್ಬಿಟ್ಟಿದೆ. ಬಟ್ ಈ ಪ್ಲಾಟ್ಫಾರ್ಮ್ಸ್ ಎಲ್ಲ ಇದೆ, ಬಟ್ ಎಲ್ಲರೂ ಒಟ್ಟಿಗೆ ಸೇರಲ್ಲ, ಅದೇ ಸಮಸ್ಯೆ. ಸರ್ ಏನೇ ಮಾಡಿದ್ರು ಸಿನಿಮಾ ಮಾಡೋನಿಗೆ ಏನು ಆಸೆ ಇರುತ್ತೆ ಗೊತ್ತಾ ಸರ್? ದೊಡ್ಡ ಸ್ಕ್ರೀನ್ ನೋಡ್ಬೇಕು ಅಂತ ಇರುತ್ತೆ. ಅದು ಮಾಡಿದ್ರೇನೆ ಅವ್ರಿಗೆ ಒಂಥರ ಸಮಾಧಾನ. ಸೊ ಇದಕ್ಕೋಸ್ಕರನೇ ಯಾರು ಮಾಡಕ್ ಇಷ್ಟಪಡಲ್ಲ. ಬಟ್ ಈಗ ಬರ್ತಿದೆ, ಇವಾಗ ಜಿ ಸ್ಟುಡಿಯೋದರ್ ಆಗ್ಬೋದು ಅಥವಾ ಇನ್ನೊಬ್ರಾಗ್ಬೋದು, ಅವ್ರಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಸೀರೀಸ್ಗಳು ಅದೆಲ್ಲ ಮಾಡ್ತಾ ಇದ್ದಾರೆ, ಮುಂದೆ ಬರ್ಬೋದು. ಸರ್, ನೀವು ಬಹಳಷ್ಟು ಮಾನವೀಯ ಸಂಬಂಧಗಳನ್ನ ಆಧಾರಿತ ಅಥವಾ ಮನುಷ್ಯ ಸಂಬಂಧ ಮುಖ್ಯವಾಗಿ ನಿಮ್ಮ ಎಲ್ಲ ನಾಟಕಗಳಲ್ಲಿ ಕಂಡು ಬರುತ್ತೆ. ಅದು ನಿಗೂಢ ಅನ್ನೋ ತರ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಆಗ್ಲಿ ಅಥವಾ ಕಾಮಿಡಿ ಮಹಾಪಿಡೆ ಮಹಾಬ್ಲು ಅನ್ನೋ ನಾಟಕ, ಎಲ್ಲಾ ನಾಟಕಗಳನ್ನು ಮುಖ್ಯವಾಗಿ ನನಗೆ ತುಂಬಾ ವೈಯಕ್ತಿಕವಾಗಿ ಇಷ್ಟವಾದ ನಾಟಕ ಮರಣ ಮೃದಂಗ. ಈ ತರ ನಾಟಕಗಳಲ್ಲೆಲ್ಲ ನಗ್ಸ್ತಾನೆ ಅಳಿಸಿರ್ತೀರಾ, ಅಳಿಸ್ತಾ ನಗ್ಸಿರ್ತೀರಿ. ಈ ಒಂದು ಸ್ವಿಚ್ ಓವರ್ ನಿಮ್ ಇಂಟೆನ್ಷನಲ್ ಆಗಿ ಬರ್ದಿರುವಂತದ್ದ ಅಥವಾ ನೀವು ಸ್ವಾಭಾವಿಕವಾಗಿ ಇರೋದೇ ಆ ಥರನಾ ಅಂತ? ಹ್ಯೂಮರ್ ತುಂಬಾ ಇಂಪಾರ್ಟೆಂಟ್. ಎಂತ ಒಂದು ಕಹಿ ಗುಳಿಗೆಗೂ ಸಕ್ಕರೆ ಲೇಪನ ಮಾಡ್ಕೊಟ್ಬಿಟ್ಟ ಅಂತಂದ್ರೆ ಬಹಳ ಬೇಗ ಮಾಡ್ಕೋಬಹುದು. ಆಮೇಲೆ ತುಂಬಾ ಕುತ್ತಿಗೆ ಹಿಸ್ಕೋಷ್ಟು ಸೀರಿಯಸ್ ಮಾಡ್ಬಿಟ್ರು ಒಂಥರ ನೋಡೋರ್ಗೆ ಇದಾಗತ್ತೆ. ಮಧ್ಯದಲ್ಲಿ ರಿಲೀಫಿಗೆ ಒಂದು ಬೇಕಾಗತ್ತೆ, ಬಟ್ ಅದು ಸಂಬಂಧಪಟ್ಟಿರ್ಬೇಕು. ಎಲ್ಲಿ ಯಾವ್ದ್ರಲ್ಲಾದ್ರೂ ನಾನು ಹ್ಯೂಮರ್ ಬಿಡೋದಿಲ್ಲ. ನಾನು ಇದ್ರಲ್ಲೂ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ, ತುಂಬಾ ಸಂಕಷ್ಟದ ಸ್ಥಿತಿಯಲ್ಲೂ ನಾನು ನಗುಗೊಂದು ಇದು ಮಾಡಿಟ್ಟಿರ್ತೀನಿ. ಆ ರಿಲೀಫ್ ಬೇಕು ಅನ್ನೋದೊಂದು ನನ್ನ ಇದು. ಆಮೇಲೆ ಜನ ಅವ್ರದೇ ಸಾಕಷ್ಟು ಇದರಿಂದ ಇದ್ದಿರ್ತಾರೆ, ಇಲ್ಲೂ ಬಂದ್ಬಿಟ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟು ಇವ್ನ ಏನ್ ಮಾಡ್ದ, ಏನ್ ಹೇಳ್ದ ವಿಚಾರ, ಅಷ್ಟೊಂದೆಲ್ಲ ಯಾರಿಗೂ ಬೇಕಾಗಿಲ್ಲ. ಇದೊಂದು ಖುಷಿಯಾಗಿ ನಗ್ತಾನೆ ವಿಷಯಗಳನ್ನ ಇದು ಮಾಡೋದಕ್ಕೂ ಸಾಧ್ಯ ಇದೆ ಅನ್ನೋದಕ್ಕೋಸ್ಕರ ನಾನು ಒಂದು ಬೇರೆ ಮಾರ್ಗ ಹಾಕೊಂಡ್ ಬಂದಿದ್ದೀನಿ. ಅದು ಸೋಫಾ ಇದುವರೆಗೆ ಒಂಥರ ಸಕ್ಸಸ್ ಸಿಕ್ಕಿದೆ. ಸಕ್ಸಸ್ ಇದೆ ಅನ್ನೋದಕ್ಕಿಂತ ಅದೊಂದು ನನ್ನ ಸ್ಟೈಲ್. ಆಮೇಲೆ ಅವರೊಂದು ಪ್ರಶ್ನೆ ಕೇಳಿದೆ ಮೈಸೂರು ಬಗ್ಗೆ ನೀವು ಹೇಳಿದಕ್ಕೆ. ನಾಗಬಾಣ ನಾಟಕ ಬಂದಿದ್ರು, ನಾನು ತುಂಬಾ ಹಿಂದೆ ನಾಟಕಕ್ಕೆ ಬಂದಿದ್ರು. ನಾನು ಕ್ಯಾಶ್ ಮಾಡ್ತಾ ಇದ್ದೆ, ಫೋನ್ ಮಾಡಿದ್ರು, ಅರ್ಧ ಗಂಟೆ ಮಾತಾಡಿದ್ರು. ಅಷ್ಟು ಖುಷಿ ಆಗ್ಬಿಟ್ಟಿದೆ ಅವ್ರಿಗೆ. ಸೊ ಯಾಕಂದ್ರೆ ಅವ್ರು ಸಿನಿಮಾ ಮಾಡಿದವರು, ಅವರು ಅದನ್ನೆಲ್ಲ ಮಾಡಿ ಕಷ್ಟಪಟ್ಟು ಹಾಡೆಲ್ಲ ಮಾಡಿ ಅವ್ರೊಂದ್ ರೀತಿ ಮಾಡಿದ್ರು. ಅದ್ ಬಿಟ್ಟು ಇನ್ನೊಂದ್ ಯಾವ್ದೋ ರೀತಿಯಲ್ಲಿ ನಾನು ಮಾಡಿದ್ನಲ್ಲ, ತುಂಬಾ ಖುಷಿಯಾಗಿ ಅರ್ಧ ನಂಗೆ ಕ್ಯಾಶಲ್ಲಿ ಜನ ನಿಂತಿದ್ದಾರೆ, ಇವ್ರು ಫೋನ್ ಮಾಡ್ತಾನೆ ಇದಾರೆ, ತುಂಬಾ ಖುಷಿಯಿಂದ ಮಾತಾಡ್ತಾರೆ. 2006. 20 ವರ್ಷದ ಪರಂಪರೆ ಇರುವಂತಹ ನಾಟಕ. ಸೊ 20 ವರ್ಷ ಬೆಂಗಳೂರು. ಈ ನಾಟಕಕ್ಕೆ ಇದೇ ಗೊತ್ತಿರಲಿಲ್ಲ, ಇದೇ
ಗಂಗಾವತರಣ ಬಹಳ ಕೇಳಿದ್ವಿ. ಇಲ್ಲ, ಇದು ರೆಗ್ಯುಲರ್ ಆಗಿ ಮಾಡ್ತಿರ್ತಾರೆ ಅವ್ರು. ಮಾಡ್ತಿರ್ತಾರೆ. ನಾನ್ ಮಾಡಲ್ಲ, ಅವರು ರಾಜಾರಾಮ್ ಅವ್ರು ಮಾಡ್ತಿರ್ತಾರೆ. ಮೊನ್ನೆ ಜನವರಿ 26ಕ್ಕೂ ಇದಿತ್ತು ಅವ್ರ ಬರ್ತ್ಡೇ ಅವ್ರದ್ದು. ತಿಂಗಳಿಗೆ ಒಂದು ಆತರನ ಹೇಗೆ? ತಿಂಗಳ ಅಥವಾ 2 ತಿಂಗಳು ಥಿಯೇಟರ್ ಸಿಕ್ಕಾಗೆಲ್ಲ ಮಾಡ್ತಿರ್ತಾರೆ ಅವರು. ಇದು ಮತ್ತೆ ಮುಖ್ಯಮಂತ್ರಿ 2 ರೆಗ್ಯುಲರ್ ಆಗಿ ಮಾಡ್ತಾರೆ. ಬಿಟ್ರೆ ಮುಖರ್ಜಿ ಕನಸುಗಳು 3 ಮಾಡ್ತಾ ಇರ್ತಾರೆ ಅವ್ರು. ಸರ್, ಮತ್ತೆ ಈ ನಾಟಕ ತಂಡಗಳನ್ನ ಅದರ ಬಗ್ಗೆ ಒಂದು ಪ್ರಶ್ನೆ. ಕಟ್ಟೋದು ಒಂದು ಯಾವ್ದೋ ಒಂದು ಪ್ರೊಡಕ್ಷನ್ ಬರುತ್ತೆ, ಅವಾಗ ನಾಟಕ ತಂಡ ಅಂತ ಕಟ್ಬಿಡ್ತಾರೆ. ಅದನ್ನ ಸಸ್ಟೈನ್ ಮಾಡೋದು ಅಥವಾ ಅದನ್ನ ಮೇಂಟೈನ್ ಮಾಡೋರ ಸಂಖ್ಯೆ ಬಹಳ ಕಮ್ಮಿ ಕನ್ನಡದಲ್ಲಿ. ಮರಾಠಿ ನಾಟಕ ರಂಗಭೂಮಿಯಲ್ಲಿ ಬಹಳಷ್ಟು ನಾಟಕಗಳ ಪರಂಪರೆ ಇದೆ, ಅಥವಾ ಅವರ ಕಂಪನಿ ನಾಟಕಗಳು ಕೂಡ ಇನ್ನ ಬಹಳಷ್ಟು ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಕನ್ನಡದಲ್ಲಿ ನಮ್ಮ ಕಂಪನಿ ನಾಟಕಗಳ ಉತ್ತರ ಕನ್ನಡದಲ್ಲಿ ಬಿಟ್ರೆ ಈ ಕಡೆ ಸ್ವಲ್ಪ ಕಮ್ಮಿ ಆಗಿದೆ. ಈ ಬೆಂಗಳೂರಿನಲ್ಲಂತೂ ಹವ್ಯಾಸಿ ಕಲಾವಿದರು ತಂಡ ಬಹಳಷ್ಟು ಪ್ರಖ್ಯಾತಿಯನ್ನ ಗಳಿಸಿದೆ. ಈಗ ಮುಂಬರುವ ದಿನಗಳಲ್ಲಿ ಬಿಕಾಸ್ ಎಲ್ಲರೂ ಟೆಕ್ನಾಲಜಿನಲ್ಲಿ ಮುಂದೆ ಹೋಗ್ತಿದ್ದಾರೆ, ಎಲ್ಲರೂ ಅವ್ರವ್ರ ಮೈನ್ ಸ್ಟ್ರೀಮ್ ಜಾಬ್ ಅಂತ ಫುಲ್ ಟೈಮ್ ಜಾಬ್ ಏನೋ ಇಟ್ಕೊಂಡು ಹವ್ಯಾಸದಲ್ಲಿ ನಾಟಕವನ್ನು ಮಾಡ್ತಾ ಇದ್ದಾರೆ. ಅದನ್ನೇ ವೃತ್ತಿಯಾಗಿಸ್ಕೊಂಡವರ ಬದುಕು ಹೇಗಿದೆ, ಅಥವಾ ಮುಂದೆ ಈ ಒಂದು ಡೈರೆಕ್ಷನ್ ಅಲ್ಲಿ ಯಾವ ಬದಲಾವಣೆಯನ್ನ ನೀವು ಇಚ್ಛೆ ಪಡ್ತೀರಿ ನೋಡ್ಲಿಕ್ಕೆ? ನಮ್ಮಲ್ಲಿ ಮೊದಲಿಂದ ವೃತ್ತಿ ರಂಗಭೂಮಿಯ ಮನೋಭಾವ ಬರಲಿಲ್ಲ. ಹವ್ಯಾಸಿಯಾಗಿನೇ ಎಲ್ಲರೂ ಬರ್ತಾ ಇದ್ದಿದ್ದು. ಯಾಕೆಂತಂದ್ರೆ ಅವಾಗ ಪಬ್ಲಿಕ್ ಸೆಕ್ಟರ್ಗಳು ಬಹಳ ಆರೋಗ್ಯಕರವಾಗಿದ್ವು. ಮೋಸ್ಟ್ ಇದರಲ್ಲಿ ವರ್ಕ್ ಮಾಡ್ತಿದ್ದಾರಲ್ಲ, ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದವರು, ಇಲ್ಲ ಫ್ಯಾಕ್ಟ್ರಿ, ITI, HMT, HL, HR ಇವ್ರುಗಳೇ ಬಂದು ಮಾಡ್ತಾ ಇದ್ದವರು ತುಂಬಾ ಜಾಸ್ತಿ ಇದ್ರು. ಎಲ್ಲರೂ ಒಂದೊಂದ್ ಕಡೆ ಕೆಲಸದಲ್ಲಿ ಇದ್ದಿದ್ರಿಂದ ಅವ್ರು ಯಾರಿಗೂ ಅವ್ರಿಗೆ ಒಂಥರ ಖುಷಿಗೋಸ್ಕರ ಬರ್ತಿದ್ರು ಅಷ್ಟೇ. ಇದರಿಂದ ಏನು ವಾಪಸ್ಸು ಎಕ್ಸ್ಪೆಕ್ಟ್ ಮಾಡೋಕ್ಕೇನು ಬರ್ಲಿಲ್ಲ. ಹಾಗಾಗಿ ಕನ್ನಡ ರಂಗಭೂಮಿಯವರು ಸಾಕು ನಾವು ಹಿಂಗೆ ಇರ್ತೀವಿ ಅಂತಂದ್ಬಿಟ್ಟು ಅವ್ರನ್ನೆಲ್ಲ ಅಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ಇವ್ರು ಯಾರಿಗೂ ಏನೋ ದುಡ್ಡು ಗಿಡ್ಡು ಕೊಡೋ ಯೋಚನೆನೂ ಮಾಡಿರ್ಲಿಲ್ಲ, ಅದ್ರ ಬಗ್ಗೆ ಬೆಳವಣಿಗೆ ಬಗ್ಗೆನೂ ಹೋಗಿರ್ಲಿಲ್ಲ. ರಂಗಶಂಕರ ಬಂದ್ರ ಮೇಲೆ ನಿಧಾನವಾಗಿ ಏನಪ್ಪಾ ಅಂತಂದ್ರೆ ಟಿಕೆಟ್ ಇಟ್ಟು ಜನ ಬರ್ತಾರೆ ಅನ್ನೋದು ಗೊತ್ತಾಗೋಕ್ ಶುರುವಾಯ್ತು. ರವೀಂದ್ರ ಕಲಾಕ್ಷೇತ್ರ ಟಿಕೆಟ್ ಇಡಕ್ ಬರ್ತಿದ್ರು, ಬಟ್ ಬಹುತೇಕ ಏನಾಗ್ತಿತ್ತು ಅಂತಂದ್ರೆ ಈ ಫೆಸ್ಟಿವಲ್ ಅದು ಇದಕ್ಕೆ ಶೋಸ್ಗಳಾಗೋದು, ಸ್ಪಾನ್ಸರ್ ಶೋಗಳಲ್ಲೇ ಜಾಸ್ತಿ ಕಾಲ ಕಳೀತಿದ್ವಿ. ಈ ರಂಗಶಂಕರ ಬಂದ್ರ ಮೇಲೆ ಏನಾಗತ್ತಂದ್ರೆ ಟಿಕೆಟ್ ಇಟ್ಟರು ಬರ್ತಾರೆ ಅಂತ ಗೊತ್ತಾಯ್ತು. ಈಗೀಗ 200-300 ರೂಪಾಯಿ ಇಟ್ಟು ಜನ ಬರ್ತಿದ್ದಾರೆ, ಕಂಟಿನ್ಯೂಸ್ ಆಗಿ ಜನ ಬರ್ತಿದ್ದಾರೆ. ಅದಕ್ಕೆ ತಕ್ಕಂತೆ ಥಿಯೇಟರ್ಗಳಿಲ್ಲ. ಬಟ್ ಎಲ್ಲೋ ಕೆಲವು ತಂಡಗಳು ಮಾತ್ರ, ಕೆಲವು ಬೆರಳೆಣಿಕೆಯಷ್ಟು ತಂಡಗಳು ಮಾತ್ರ ಆಕ್ಟ್ ಮಾಡೋರ್ಗೆ 1,000 1,500 ಕೊಡುವಂತ ಸ್ಥಿತಿಲಿ ಇದ್ದಾರೆ ಬಿಟ್ಟ ಅಂದ್ರೆ ಉಳಿದವ್ರಿಗೆ ಯಾರಿಗೂ ಇಲ್ಲಿ ಬರುವಂತಹ ರೆಂಟ್ ಕೊಟ್ಕೊಂಡು ಮತ್ತೆ ಉಳಿದ ಎಕ್ಸ್ಪೆನ್ಸಸ್ ಎಲ್ಲ ಮಾಡ್ಕೊಂಡು ಯಾರಿಗೂ ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ. ನೀವೇ ಯಾರೋ 4-5 ಜನ ಕಟ್ಕೊಂಡ್ಬಿಟ್ಟು ನೀವು ನಿಮ್ದೇ ಸಣ್ಣ ನಾಟಕಗಳು ಮಾಡ್ಕೊಂಡು ಅದ್ರಲ್ಲೇ ಮಾಡ್ತೀರಿ ಮಾಡ್ಬೋದು, ಬಟ್ ಬದುಕೋಕ್ಕಂತೂ ತುಂಬಾ ಕಷ್ಟ. ಯಾಕಂತಂದ್ರೆ ರಂಗಾಯಣದಿಂದ ಬೆಂಗಳೂರು NSD ಚಾಪ್ಟರ್ ಇಂದನೂ ಆಚೆ ಬರ್ತಿರ್ತಾರೆ, ರಂಗಾಯಣದಿಂದನೂ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಳ್ತಿರ್ತಾರೆ, ನೀನಾ ಸಂಬಂಧ ಅಂತೂ ಬರ್ತಾನೆ ಇರ್ತಾರೆ. ಅಲ್ಲಿ ಎಷ್ಟು ಜನ ಇದ್ರಲ್ಲಿ ಉಳ್ಕೊಳ್ತಿದ್ದಾರೆ ಅನ್ನೋದು ತುಂಬಾ ಕಷ್ಟ. ಯಾಕಂತಂದ್ರೆ ಅಷ್ಟು ತಂಡಗಳು ಬೇಕು, ಅಷ್ಟು ಪ್ರೊಡಕ್ಷನ್ಸ್ಗಳಾಗಬೇಕು, ಮತ್ತೆ ಅವ್ರಿಗೆ ಕೊಡೋಷ್ಟು ಅವ್ರಗಳಿಗೆ ಇರಬೇಕು. ಅದೆಲ್ಲರಿಗೂ ಸಾಧ್ಯ ಇಲ್ಲ. ಎಲ್ಲ ಜನರಿಂದಾನೇ ತರಬೇಕು. ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಇದಾವೆ, ಗ್ರಾಂಟ್ಸ್ಗಳಿದಾವೆ. ಸ್ಟೇಟ್ ಗೌರ್ಮೆಂಟ್ ಅವರು ಕ್ರಿಯಾ ಸಮಿತಿ ಅಂತ ಕೊಡ್ತಾರೆ. ಅದು ಕೆಲವೇ ತಂಡಗಳು ಮಾತ್ರನೇ ಉಪಯೋಗಿಸ್ಕೊಳ್ತಾ ಇದಾವೆ, ಎಲ್ರಿಗೂ ಸಿಗ್ತಾ ಇಲ್ಲ ಅದು ಕೆಲವರು ನಾಟಕ ರಂಗದಲ್ಲಿ ಇಲ್ಲದೆ ಇದ್ದವರು ಮ್ಯಾನಿಪುಲೇಟ್ ಮಾಡ್ಕೊಂಡು ತಗೋತಾ ಇದ್ದಾರೆ. ಸೊ ಇದುಗಳ ಮಧ್ಯೆ ಜಿನಿಯನ್ ಆಗಿ ಮಾಡೋರಿಗೆ ತುಂಬಾ ಕಷ್ಟ ಇದೆ. ಅಂದ್ರೆ ಅಷ್ಟೊಂದೆಲ್ಲ ಪ್ರೋಸೆಸ್ ಎಲ್ಲ ಮಾಡ್ಕೊಂಡು ತುಂಬಾ ಕಷ್ಟ ಇದೆ. ನಾಟಕದಿಂದ ಎಲ್ಲ ತುಂಬಾ ಚಾನ್ಸೇ ಇಲ್ಲ. ನಮ್ಗೆ ಕೆಲವ್ರಲ್ಲ ಹುಡುಗರು ನೋಡ್ತೀವಿ, ಕೆಲವ್ರನ್ನ ಸೆಟ್ಟು ಅದು ಇದು ಪ್ರೊಡಕ್ಷನ್ ಅದು ಇದು ಮಾಡ್ಕೊಂಡು ಓಡಾಡ್ತಿರ್ತಾರೆ. ನಮ್ಗೆ ಇವ್ರ ಅಪ್ಪ ಅಮ್ಮ ಏನ್ ಅನ್ಕೋತಿರ್ತಾರೋ ಪಾಪ ಅಂತ ನಮಗ್ ಬೇಜಾರಾಗ್ತಾ ಇರತ್ತೆ. ಸಾಧ್ಯವೇ ಇಲ್ಲ. ಈಗ ನಿಮ್ಗೆ ನಾಟಕವನ್ನ ಬರೆದಿರುವ ವ್ಯಕ್ತಿಯಾಗಿ ಅಥವಾ ನಿರ್ದೇಶಕರಾಗಿ ಅಥವಾ ನಟರಾಗಿ ನಿಮ್ಗೆ ಹೆಚ್ಚು ತೃಪ್ತಿ ಅಥವಾ ಸಂತೋಷ ಕೊಡೋದು ನಿಮ್ಮ ಒಂದು ಪರಿಧಿಯನ್ನ ಮೀರಿ ನೀವು ನಟಿಸಿ ನಿಮ್ಗೆ ತೃಪ್ತಿಯನ್ನ ಕೊಟ್ಟಾಗ್ಲೋ, ಅಥವಾ ಪ್ರೇಕ್ಷಕ ಅದನ್ನ ಗುರುತಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದಾಗ್ಲೋ? ಇಲ್ಲ, ಪ್ರತಿ ಪ್ರದರ್ಶನದಲ್ಲೂ ನಮ್ಗೆ ಖುಷಿ ಸಿಕ್ಕೇ ಸಿಗುತ್ತೆ ನಾವು ಮಾಡಿದ್ದು. ಯಾಕಂತಂದ್ರೆ ನಾನು ಅಟ್ ಎ ಟೈಮ್ ನಾನು ಡೈರೆಕ್ಟರ್ ಆಗಿರ್ತೀನಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತೀನಿ, ಆಕ್ಟರ್ ಆಗಿರ್ತೀನಿ, ರೈಟರ್ ಆಗಿರ್ತೀನಿ, ಎಲ್ಲ ಆಗಿರೋದ್ರಿಂದ ನಾವು ಒಂದು ವ್ಯಕ್ತಿಯಾಗಿ ಸ್ಟೇಜ್ ಮೇಲೆ ಇರೋಕೆ ಸಾಧ್ಯವೇ ಆಗುತ್ತೆ. ಪ್ರತಿಯೊಬ್ಬ ಆರ್ಟಿಸ್ಟ್ ಗಮನಿಸ್ಕೊತಾನೆ ಇರ್ತಿರ್ಬೇಕಾಗತ್ತೆ. ಯಾರೋ ಮಿಸ್ ಹೊಡಿಬೋದು, ಮಾಡದೇ ಇರ್ಬೋದು, ತಲಾರಟೆ ಮಾಡ್ಬೋದು, ಲೈಟ್ಸ್ ಹೇಳಿದ ಕಡೆ ಕೊಡದೇ ಇರ್ಬೋದು, ಕ್ಯೂ ಕೊಡದೇ ಇರ್ಬೋದು. ಇದೆಲ್ಲ ತಲೆಯಲ್ಲಿ ಇತ್ಕೊಂಡು ಆಕ್ಟ್ ಮಾಡೋದು ತುಂಬಾನೇ ಕಷ್ಟ. ಅಷ್ಟೆಲ್ಲ ಮಾಡಿ ಜನ ಸಂತೃಪ್ತಿಯಿಂದ ಹೋದ್ರೆ
ನಾವಿಲ್ಲಿ ಬಂದಿದ್ದು ನಮ್ಗೆ ಸಾರ್ಥಕ ಆಯ್ತು 2 hours ಅಂತ ಸಂತೃಪ್ತಿಯಿಂದ ಹೋದ್ರೆ, ನಾವು ಏನ್ ಮಾಡಿದ್ವೋ ಬಿಟ್ವೋ, ಆ ಸಂತೃಪ್ತಿಯಿಂದ ಹೋದ್ರೆ ಅದಕ್ಕಿಂತ ಹೆಚ್ಚಿನ ಒಂದು ಸೌಭಾಗ್ಯ ನಮ್ಗೆ ಇನ್ನೇನಿಲ್ಲ ಅನ್ಕೋತೀನಿ. ಎಷ್ಟೋ ಜನ ಬಹಳ ಟೆನ್ಷನ್ ಇದ್ರಲ್ಲೆಲ್ಲ ಬಂದು ಕೂತಿರ್ತಾರೆ, ಹೋಗ್ಬೇಕಾದ್ರೆ ಫುಲ್ಲು ನಿರಾಳವಾಗಿ ಹೋಗ್ತಾರೆ. ಹ್ಮ್. ಈ ಅದೃಷ್ಟ ನಮಗ್ ಮಾತ್ರ ಸಿಕ್ಕಿರೋದು. ಹೌದು. ಒಬ್ಬ ಡಾಕ್ಟ್ರು ಮಾಡ್ಬೋದು ಈ ಕೆಲಸನ, ರೋಗಿನ ವಾಸಿ ಮಾಡಿ ಕಳಿಸ್ಬೋದು. ಬಿಟ್ರೆ ನಮಗೆ ಕೊಟ್ಟಿರೋದು ದೇವರು ಆ ಶಕ್ತಿ. ಅವಾಗ ಕಲೆಗಾರರಿಗೆ ಸಂಗೀತ ಕೇಳಿದಾಗಲೂ ಅಷ್ಟೇ ಮರ್ತು ಬಿಡ್ತೀರಾ ನೀವು, ನಿಮ್ಮೊಂದು ಮರ್ತು ಎಲ್ಲಾನು ಮರ್ತು ಹೋಗ್ತೀರಾ ಅಟ್ಲೀಸ್ಟ್ ಒಂದು 3 hours. ಅದಕ್ಕೆ ಇವತ್ತಿಗೂ ನಮ್ದು ಲೈವ್ ಅನ್ನೋದು ಇವತ್ತು ಯಾಕೆ ಉಳ್ಕೊಂಡಿದೆ ಅಂತಂದ್ರೆ ಈ ಒಂದು ಶಕ್ತಿಯಿಂದ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ನಾನು ಪ್ರತಿ ಟೈಮ್ ಹೇಳ್ತಾ ಇರ್ತೀನಿ, ನೋಡಿ ನಮ್ಮನ್ನು ನೋಡೋದಕ್ಕೆ ದುಡ್ಡು ಕೊಟ್ಟು ಬರ್ತಾರೆ, ಟೈಮ್ ವೇಸ್ಟ್ ಮಾಡ್ಬಿಟ್ಟು ಬರ್ತಾರೆ. ನಿಮ್ಮ ಶಕ್ತಿ ಏನಿದೆಯೋ ಅದನ್ನ ಮೀರಿ ಪ್ರಾಮಾಣಿಕವಾಗಿ ಮಾಡಿ, ಮೋಸ ಮಾಡಬೇಡಿ ಅಂತ ಎಲ್ಲಾ ಕಡೆ ಹೇಳೋದು. ಆಮೇಲೆ ಕಾರಂತರ ಇದು ಈಗ ನಾಟಕ ಚೈತ್ರದಿಂದ ಇದು ಮೈಸೂರು ಮಲ್ಲಿಗೆ ಬರ್ತಾ ಇದೆ, ತುಂಬಾ ಯಶಸ್ವಿಯಾಗಿ ಅದು ಬೆಳೀತಾ ಇದೆ ನಾಟಕ ಚೈತ್ರ. ಹಾಗೆ ಈಗ ಅಮೆರಿಕಾದಲ್ಲಿ ಸಾಕಷ್ಟು ರಂಗತಂಡಗಳು ಬರ್ತಾ ಇದೆ. ನಿಮಗೆ ಇದ್ರ ಬಗ್ಗೆ ಅಭಿಪ್ರಾಯ ಏನು? ನಿಮಗೆ ಏನು ಅನಿಸ್ತಾ ಇದೆ ಈ ಬೆಳವಣಿಗೆ? ಸಿ ಮೋಸ್ಟ್ ಆಫ್ ಇಲ್ಲಿ ಅಮೆರಿಕದಲ್ಲಿ ಎಲ್ಲ ಕೆಲಸಕ್ಕೋಸ್ಕರನೇ ಬಂದಿರೋರು, ಎಲ್ಲ ಕ್ವಾಲಿಫೈಡ್ ಜನಗಳು, ಟೆಕ್ನಿಕಲ್ ಫೀಲ್ಡ್ ಅಲ್ಲ, ಆ ಫೀಲ್ಡ್ ಅಲ್ಲ, ಈ ಫೀಲ್ಡ್ ಇರೋದು. ಸ್ಟ್ರೆಸ್ ತುಂಬಾ ಇರುತ್ತೆ, ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿರ್ತವೆ. ಅವುಗಳ ನಡಿಗೆ ರಿಲೀಫಿಗೋಸ್ಕರ ಯಾವ್ದಾದ್ರೂ ಒಂದು ಬೇಕೇ ಬೇಕಾಗುತ್ತೆ. ನಾನು ಬಹಳಷ್ಟು ಜನ ಅಬ್ಸರ್ವ್ ಮಾಡ್ತೀನಲ್ಲ, ಡಾನ್ಸ್ ಹೋಗ್ತಾರೆ, ಯೋಗಕ್ಕೆ ಹೋಗ್ತಾರೆ, ಇನ್ನೇನೋ ಭಜನೆ ಇದಕ್ಕೇನೋ ಹೋಗ್ತಾರೆ, ಏನೋ ಒಂದ್ರಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಬೆಂಗಳೂರಲ್ಲಿ ಅಷ್ಟೆಲ್ಲ ಮನೆ ಒಂದು ಏನಾಚೆ ದೂರದಲ್ಲಿದ್ರು ನಾವು ಮಾಡೋದಿಲ್ಲ ನಾವು. ಇಲ್ಲಿ ಅಷ್ಟೊಂದೆಲ್ಲ ತೊಡಗಿಸ್ಕೊಂಡಿರ್ತಾರೆ. ಹಾಗಾಗಿ ಎಷ್ಟು ತಂಡಗಳಿದ್ರು ಓಕೆ, ಬಟ್ ಏನಪ್ಪಾ ಅಂದ್ರೆ ಅದದೇ ಜನಗಳು ಬರ್ಬೇಕು ಅನ್ನೋ ಸಮಸ್ಯೆ ಏನೋದ್ ಬಿಟ್ಟ ಅಂತಂದ್ರೆ, 5,000 8,000 ಜನಗಳಿಗೆ ಇಷ್ಟು ಜನ ಮಾಡ್ಬೇಕು ಅನ್ನೋ ಒಂದು ಸಮಸ್ಯೆ ಅನ್ನೋದ್ ಬಿಟ್ಟ ಅಂತಂದ್ರೆ, ಇನ್ನೂ 2 ಟ್ರೂಪ್ಗಳಿದ್ರು ಇಲ್ಲಿ ನಡೆಯುತ್ತೆ. ನಿಮಗೆ ಹೊಸದೇನೋ ಸಿಗುತ್ತೆ, ನಿಮಗ್ ಸಿಗುತ್ತೆ ಬಿಡುತ್ತೋ ಅವ್ರಿಗೆ ಮಾಡ್ತಿರೋರ್ಗೆ ಏನೋ ರಿಲೀಫ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಮಕ್ಕಳುಗಳಿಗೆ ಒಂದು ಒಳ್ಳೆ ಸಂಸ್ಕಾರ, ನಮ್ಮ ಸಂಸ್ಕೃತಿಯ ಪರಿಚಯ ಆಗುತ್ತೆ ಅಷ್ಟ್ರ ಮಟ್ಟಿಗೆ. ಯಾಕಂದ್ರೆ ಮುಂದೆ ಹೇಗೋ ಏನೋ ಈ ಟೆಕ್ನಾಲಜಿಯ ಕಾಲದಲ್ಲಿ ನೆಕ್ಸ್ಟ್ ಏನ್ ಬರುತ್ತೋ ಏನ್ ಕಥೆಯೋ ಏನೂ ಗೊತ್ತಿಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಈಗ ನಾವು ಏನು ಅವ್ರಲ್ಲಿ ಕೊಡ್ತೀವೋ ಅದು ಇನ್ನೊಂದು ಸ್ವಲ್ಪ ಒಂದು 20 ವರ್ಷ ಆದ್ರೂ ತಡ್ಕೊಳ್ಳುತ್ತೆ ಅನ್ನೋ ಧೈರ್ಯ. ಹಾಗಾಗಿ ಇವೆಲ್ಲ ತುಂಬಾ ಅವಶ್ಯಕ ಅಂತ ನನಗೆ. ತುಂಬಾ ಒಳ್ಳೆ ಮಾತು ಹೇಳಿದ್ರೆ. ನೀವು ಹೇಳಿದ ಮಾತ್ ಆಧರಿಸಿ ಒಂದು ಕಡೆ ಪ್ರಶ್ನೆ ನನ್ನ ಕಡೆಯಿಂದ. ನೀವು ನಾಟಕವನ್ನ ರಚನೆ ಮಾಡುವಂತ ನಾಟಕಕಾರರಿಗೆ ಒಂದು ಸಮಾಜಕ್ಕೆ ಸಂದೇಶ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾಟಕ ಬರಿಬೇಕೋ, ಅಥವಾ ಮನೋರಂಜನೆ ಕೊಡೋದು ಮೂಲ ಉದ್ದೇಶವಾಗಿರ್ಬೇಕೋ, ಅಥವಾ ಯಾವುದೇ ಕಥೆಯನ್ನ ಬರೀ ಕಥೆಯನ್ನಾಗಿ ಹೇಳೋದು ಉದ್ದೇಶವಾಗಿರ್ಬೇಕು? ಅಲ್ಲ, ಬೇಸಿಕಲಿ ನಿಮಗೆ ಏನಕ್ಕೋಸ್ಕರ ನಾಟಕ ಬರಿತೀನಿ ಅನ್ನೋ ಕ್ಲಾರಿಟಿ ಇರಬೇಕು. ಕೆಲವರು ಪ್ರತಿ ಶೋಗಳಾಗ್ತಿದೆ ಅನ್ನೋದಕ್ಕೋಸ್ಕರ ಏನೋ ಹೊಸ ಬರಿಬೇಕು ಅಂತ ಆತರ ಅದಾಗಬಾರ್ದು. ನಿಮಗೆ ನಾಟಕ ಬರೆಯೋ ಶಕ್ತಿ ಇದೆ, ನಾಟಕದ ಕ್ರಿಯೆ ಗೊತ್ತಿದೆ, ನಿಮ್ಗೆ ಏನೋ ಬರಿಬೇಕು ಅಂತ ತುಂಬಾ ಅನ್ಸಿದೆ. ಸೊ ಹಾಗಾಗಿ ಅದು ಮೆಸೇಜ್ ಕೊಡ್ಬೇಕು, ಮತ್ತೊಂದು ಕೊಡ್ಬೇಕು, ಏನೋ ಆಲೋಚನೆ ಮಾಡ್ಬೇಕು, ಅದು ಅವಶ್ಯಕತೆ ಏನಿಲ್ಲ. ಅಥವಾ ಮನೋರಂಜನೆ ಕೊಡ್ಬೇಕು, ಅದರ ಅವಶ್ಯಕತೆ ಏನಿರಲ್ಲ. ನಿಮ್ಗೊಂದು ಪ್ರಯೋಗಾತ್ಮಕವಾಗಿ ಏನೋ ಒಂದು ಹೊಸದು ಹೊಳೆದಿದೆ ಅಂತಂದ್ರೆ ಧೈರ್ಯವಾಗಿ ಮಾಡಿ ಅಷ್ಟೇ. ಆಮೇಲೆ ಹ್ಯೂಮರಸ್ ಏನೋ ಮಾಡಕ್ ಹೊರಟಾಗ ಅದು ಮನೋರಂಜನೆ ಮುಖ್ಯವಾಗಿರುತ್ತೆ. ಒಂದು ಆರೋಗ್ಯಕರವಾಗಿ ಏನ್ ಮಾಡ್ಬೋದು ಅದನ್ನ ಮಾಡ್ಬೋದು. ಒಂದು ಮ್ಯೂಸಿಕಲ್ ಪ್ಲೇ ಮಾಡಿದಾಗ ಮ್ಯೂಸಿಕ್ ಬಹಳ ಮುಖ್ಯ ಆಗುತ್ತೆ, ಅದನ್ನ ಮಾಡ್ಕೊಂಡು ಹೋಗ್ಬೋದು. ಅದು ನೀವು ಆಲೋಚಿಸಿಕೊಂಡಿರುವಂತಹ ವಿಷಯಕ್ಕೆ ಇದು ಯಾವುದೂ ಇಲ್ಲದೆ ಹೊಸದೊಂದು ದಾರಿ ಇದೆ, ಇಲ್ಲ ಪ್ರಯೋಗಾತ್ಮಕವಾಗಿ ಮಾಡ್ಬೇಕಾಗಿ ಬರುತ್ತೆ ಅಂದಾಗ ಅದನ್ನ ಮಾಡಿ ಅಷ್ಟೇ. ನಾ ಹೇಳ್ದಲ್ಲ, ಯಾವುದೇ ರೀತಿಯಾದ ಒಂದು ಚೌಕಟ್ಟು ಇದ್ಬಿಟ್ಟ ಅಂತಂದ್ರೆ ಅಲ್ಲಿಗೆ ಅದು ಮುಗಿತು ಕತೆ. ಅದೆಲ್ಲ ಮೀರ್ಬೇಕಷ್ಟೇ. ಯಾರಿಗೆ ಗೊತ್ತು, ನಿಮ್ಮಲ್ಲಿ ಮುಂದೆ ಇನ್ನೊಂದು 20 ವರ್ಷ ನಮ್ಮನ್ನು ತಗೊಂಡು ಹೋಗ್ಬರೋದಾದ ಒಂದು ಆಲೋಚನೆ ಇರ್ಬೋದು, ಹೊಸ ದಿಕ್ಕು ತೋರಿಸುವಂತ ಶಕ್ತಿ ಇರ್ಬೋದು, ಅದನ್ನ ತಡೆ ಹಿಡಿಬಾರ್ದು ಯಾರು. ಈಗ ಮುಂಚೆ ಹಿರಣ್ಣಯ್ಯನವ್ರು ಅಂತ ಕಲಾವಿದ್ರು ಮುಕ್ತವಾಗಿ ಎಲ್ಲದನ್ನು ಟೀಕೆನೂ ಮಾಡ್ತಿದ್ರು, ಈ ಕಡೆ ಮನೋರಂಜನೆಯನ್ನು ಕೊಡ್ತಾ ಇದ್ರು, ಎಲ್ಲವನ್ನು ಮನ್ಸಲ್ಲಿ ಇಟ್ಕೊಂಡು ಒಂದು ನಾಟಕವನ್ನ ಮಾಡ್ತಿದ್ರು. ಇತ್ತೀಚೆಗೆ ಹೇಗಾಗಿದೆ ಅಂದ್ರೆ ಸೂಕ್ಷ್ಮ ಸಂವೇದನೆ ಕಳೆದು ಹೋಗಿ ಸೂಕ್ಷ್ಮತೆ ಹೆಚ್ಚಾಗ್ತಿದೆ. ಅಂದ್ರೆ ಸೆನ್ಸಿಟಿವಿಟಿ ಯಾವುದೇ ವಿಷಯದ ಬಗ್ಗೆ ಹೇಳೋ ರೀತಿಯ ತಪ್ಪಾಗಿದ್ಯಾ ಅಥವಾ ಹೇಳೋ ಉದ್ದೇಶ ತಪ್ಪಾಗಿದ್ಯಾ, ಎಲ್ಲಿ ಮಿಸ್ ಆಗ್ತಿದೆ ಅಂತ ಅನ್ಸುತ್ತೆ ನಿಮ್ಗೆ? ಈಗ ಆ ತರದೆಲ್ಲ ಮಾತುಗಳನ್ನ ನೇರ ಯಾರು ಕೇಳೋಕೆ ಇಷ್ಟಪಡ್ತಿಲ್ಲ. ಒಂದು ಸ್ಥಿತ್ಯಂತರ ನಡೀತಿದೆ, ಸ್ವಲ್ಪ ಸೆನ್ಸಿಟಿವ್ ಆಗ್ತಾ ಇದೆ ಪರಿಸ್ಥಿತಿ.
ಇಂಥ ಸ್ಥಿತಿಯಲ್ಲಿ ನಾವು ಏನ್ ಹೇಳ್ಬೇಕಾಗಿದ್ರು ನಾವು ಬಹಳ ಯೋಚನೆ ಮಾಡಿ ಹೇಳ್ಬೇಕಾಗಿ ಬಂದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗಂತೂ ಇನ್ನೂ ಹೆಚ್ಚೆಚ್ಚು ಏನೇನೋ ಎಕ್ಸ್ಟ್ರಾ ಸೇರ್ಸೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಒಬ್ಬ ಜಾತಿ, ಧರ್ಮ, ವ್ಯಕ್ತಿ ಯಾವುದ್ರ ಬಗ್ಗೆ ಮಾಡ್ಬೇಕಾದ್ರೂ, ಯಾವುದೇ ಫಾರ್ಮೆಟ್ ಅಲ್ಲಿ ಮಾಡ್ಬೇಕಾದ್ರೂ 100 ಸತಿ ಯೋಚನೆ ಮಾಡ್ಬಿಟ್ಟು ಹೇಳುವಂತಹ ಸ್ಥಿತಿ ಬಂದ್ಬಿಟ್ಟಿದೆ. ಅದು ಒಳ್ಳೇದೋ ಕೆಟ್ಟದೋ ಕಾಲ ನಿರ್ಧರಿಸೋದು. ಸರ್, ಅದು ಕಡೆ ಪ್ರಶ್ನೆ, ಸಮಯ ಆಗ್ತಾ ಬರ್ತಾ ಇದೆ. ಹ್ಮ್. ಅದೇ ಈಗ ಗಂಗಾವತರಣ ಆಯ್ತು, ಮೈಸೂರು ಮಲ್ಲಿಗೆ ಆಯ್ತು, ಈಗ ನಿಮ್ಮ ಹೊಸ ಯೋಜನೆ ಬಗ್ಗೆ ನಮಗೆಲ್ಲ ಕುತೂಹಲ ಇದೆ. ಈಗೆಲ್ಲ ಚಾರಿತ್ರಿಕ ಕಾದಂಬರಿಗಳು ಅದೆಲ್ಲ ಬರ್ತಾ ಇದೆ, ನೀವು ಕವಿಗಳ ಹಿಂದೆ ಹೋಗ್ತಿದ್ದೀರಾ ಅಥವಾ ಮತ್ತೆ ಏನು ಹೊಸ ಯೋಜನೆ, ಏನು ಇದೆ? ತುಂಬಾ ದಿನದಿಂದ ತುಂಬಾ ಏನೋ 4-5 ವರ್ಷದಿಂದ 2 ವಿಷಯ ಕೊಟ್ಟಿದೆ. ಒಂದು ಡಿ.ವಿ.ಜಿ ಅವ್ರ ಬಗ್ಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಗೊತ್ತಾ? ಇನ್ನೊಂದು ದಾಸ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಾಡ್ಬೇಕು ಅಂತ ತುಂಬಾ ವರ್ಷಗಳ ಹಿಂದಿದೆ. ಅದು ಯಾವಾಗ ಕೂಡು ಬರುತ್ತೋ ಗೊತ್ತಿಲ್ಲ. ಅವೆರಡು ನಂಗೆ ತುಂಬಾ ಆಸೆ ಇದೆ, ಅವೆರಡು ಮಾಡ್ಬೇಕು ಅಂತ. ಸಣ್ಣ ಪುಟ್ಟದ ಮಧ್ಯದಲ್ಲಿ ಮಾಡ್ತಾ ಇರ್ತೀನಿ, ಬಟ್ ಮೇಜರ್ 2 ತಿಂಗಳು ಕೆಲಸ ಮಾಡಿ ಮಾಡುವಂತಹದ್ದು ಬೇಕು. ಇವತ್ತಿಗೆ ಭಕ್ತಿ ಅನ್ನೋದು ಹೇಗೆ ಇವತ್ತು ರಿಲೆವೆಂಟ್ ಆಗುತ್ತೆ ಅನ್ನೋದು ನಂಗೆ ಆ ವಿಷಯವನ್ನ ದಾಸ ಸಾಹಿತ್ಯದ ಮೂಲಕ, ಆಮೇಲೆ ಡಿ.ವಿ.ಜಿ ಅವರು ಇವತ್ತು ಏನಕ್ಕೆ ಪ್ರಸ್ತುತ ಆಗ್ತಾರೆ, ಅದನ್ನ ಈ 2 ನಾಟಕಗಳು ಬಿಟ್ಟು ಬೇರೆ ತರದಲ್ಲಿ ಮಾಡ್ಬೇಕು. ಅದಕ್ಕೆ ಕಷ್ಟ ಆಗ್ತಿದೆ. ಒತ್ತಡ ಅಂತ ತುಂಬಾ ಇದೆ, ಮಾಡಿಸಿ ಅಂತ ಅಂದ್ಬಿಟ್ಟು ಟೈಮ್ ತಗೋತೀನಿ, ಸುಮ್ನೆ ಅರ್ಜೆಂಟ್ ಮಾಡ್ಬೇಡ ಅಂತ. ಅವೆರಡು ಮಾಡಿದ್ರೆ ತುಂಬಾ ಖುಷಿ ವಿಷಯ. ಅದ್ಭುತ. ನಾಟಕ ಚೈತ್ರಕ್ಕೆ ಇವತ್ತೇ ಹೇಳ್ಬೇಡ, 2 ವರ್ಷಕ್ಕೆ ಪ್ಲಾನ್ ಮಾಡುವುದು. ಅದ್ಭುತವಾದ ಯೋಜನೆಗಳು ಸರ್. ಅದು ಇನ್ನೂ ಹೆಚ್ಚು ಯಶಸ್ವಿಯಾಗಿ ನಿಮ್ಮ ಕನಸಿನಂತೆ ಎಲ್ಲ ಕನ್ನಡಿಗರಿಗೆ ವಿಶ್ವದಾದ್ಯಂತ ತಲುಪಲಿ ಅಂತ ಹೇಳಿ ನಮ್ಮೆಲ್ಲರ ಹಾರೈಕೆ. KKNC ಸಾಹಿತ್ಯ ಸಮಿತಿಯಿಂದ ಇವತ್ತಿನ ಈ ಮೊದಲ ಸಂಚಿಕೆಗೆ ನೀವು ನಮ್ಮ ವಿಶೇಷ ಅತಿಥಿಗಳಾಗಿ ಬಂದು ನಮ್ಮೊಡನೆ ಇಷ್ಟೊತ್ತು ಎಲ್ಲಾ ಪ್ರಶ್ನೆಗಳಿಗೂ ಮುಕ್ತವಾಗಿ ಮಾತುಕತೆ, ಮನೆ ಮಾತುಕತೆ ತರನೇ ಆಯ್ತಿದ್ದು. ನೀವು ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಮೊದಲಿಗೆ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಮೊದಲ ಕಾರ್ಯಕ್ರಮದಲ್ಲೇ ನನಗೆ 4 ಮಾತು ಆಡುವಂತ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಅನ್ನಿಸ್ತಿದೆ. ಎಷ್ಟು ಮಟ್ಟಿಗೆ ನನ್ನ ಮಾತುಗಳು ನಿಮಗೆ ತಲುಪಿದೆಯೋ ಏನೋ ಗೊತ್ತಿಲ್ಲ. ನನ್ಗನ್ಸಿದ್ದನ್ನ ಪ್ರಾಮಾಣಿಕವಾಗಿ ಹೇಳಿದ್ದೀನಿ. ನೀವೆಲ್ಲರೂ ಅದ್ರ ಬಗ್ಗೆ ಖುಷಿ ಪಟ್ಟರೆ ತುಂಬಾ ಸಂತೋಷ. ಖುಷಿ ಪಡೆದಿದ್ರು ಸಂತೋಷ. ಏನೇ ಇದ್ರು ನೀವು ಫೆಬ್ರವರಿ 28 ಮತ್ತು ಮಾರ್ಚ್ 1ನೇ ತಾರೀಕು ನಿಮ್ಮ ಸ್ನೇಹಿತರನ್ನ, ಮನೆ ಮಂದಿಯನ್ನ ತಪ್ಪದೆ ಮೈಸೂರು ಮಲ್ಲಿಗೆ ನಾಟಕ ನೋಡೋದಕ್ಕೆ ಕರ್ಕೊಂಬಂದ ಅಂತಂದ್ರೆ ಇಷ್ಟೊತ್ತು ನಾನು ನಿಮ್ ತಲೆ ತಿಂದಿದ್ದಕ್ಕೂ ಸಾರ್ಥಕ. ಹಾಗೇನಿಲ್ಲ, ತುಂಬಾ ಉಪಯುಕ್ತವಾಗಿತ್ತು. ಮಾಡ್ಬೇಡಿ. ಬಹಳ ಸಂತೋಷ ಆಯ್ತು. ಎಲ್ಲ ಇಲ್ಲಿ ಆನ್ಲೈನ್ ಇರುವಂತಹ ಎಲ್ಲರನ್ನೂ ಕೂಡ ನಾವು ಫೆಬ್ರವರಿ 28 ಮಾರ್ಚ್ 1 ಭೇಟಿ ಆಗ್ತೀವಿ. ಖಂಡಿತ ಬನ್ನಿ. ಹಾಗೂ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಂತಹ ಶ್ರೀ ರಾಜೇಂದ್ರ ಕಾರಂತ್ ಸರ್ಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದ. ಹಾಗೆ ನಾಟಕದ ಟಿಕೆಟ್ಸ್ ಎಲ್ಲಿ ತಗೊಳ್ಬೋದು? natakachitra.org ಅಲ್ಲಿ ವೀಕ್ಷಿಸಿ ಆ ಒಂದು ವೆಬ್ಸೈಟ್ ಮೂಲಕ ಟಿಕೆಟ್ ಪಡೆಯಬಹುದು. ನಮ್ಮ ಕನ್ನಡ ಕೂಟದಿಂದ ನ್ಯೂಸ್ ಲೆಟರ್ ಕೂಡ ನಿಮ್ಮೆಲ್ಲರಿಗೂ ತಲುಪಿದೆ. ಹಾಗಾಗಿ ಮುಂದಿನ ತಿಂಗಳ ಮಾಸದ ಮಾತಲ್ಲಿ, ಈ ಮಾಸದ ಮಾತು ಅನ್ನೋ ಹೆಸರು ಕೂಡ ವಿಶೇಷ. ಎಂದಿಗೂ ಮಾಸದಂತಹ ಮಾತು ಇದಾಗ್ಲಿ ಎನ್ನುವ ಉದ್ದೇಶ, ಹಾಗೂ ಈ ಮಾಸದ ಮಾತು ಇದಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಗ್ರೂಪ್ ಫೋಟೋದಲ್ಲಿ ಕನ್ನಡ ಕೂಟದ ಬ್ಯಾನರ್